ವೆಲ್ಕಮ್ ಬ್ಯಾಕ್ ಎವ್ರಿವನ್. ಇವತ್ತಿಂದ ವಾಟರ್ ಸಪ್ಲೈ ಸಬ್ಜೆಕ್ಟ್ಸನ್ನು ನೋಡ್ಕೊಂಡು ತಗೋಣ. PWD ಸಿಲೆಬಸ್ಸಲ್ಲಿ ಬೇಕಾಗಿರ್ತಕ್ಕಂಥ ವಾಟರ್ ಸಪ್ಲೈ ಸಿಲೆಬಸ್ಸಲ್ಲಿ ಏನೇನು ಕವರ್ ಆಗಿದೆ ಅಂತೇಳಿ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ಸಿಲೆಬಸ್ ನೋಡೋಣ, ಆಮೇಲೆ ಬರ್ತಾ ಬರ್ತಾ ಒಂದೊಂದನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ವಾಟರ್ ಸಪ್ಲೈ ಅಂತ ಮೆನ್ಷನ್ ಮಾಡಿದ್ರೆ ಆ್ಯಕ್ಚುಲಿ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂತೇಳಿ ಒಂದು ಹೆಡ್ಡಿಂಗ್ ಅದ. ಅದರೊಳಗಡೆ ಎ ಅದ ಸ್ಯಾನಿಟರಿ ಇಂಜಿನಿಯರಿಂಗ್ ಅದ, ಎ ಒಳಗಡೆ ಸ್ಯಾನಿಟರಿ ಇಂಜಿನಿಯರಿಂಗ್ ಅದ, ಬಿ ಒಳಗಡೆ ವಾಟರ್ ಸಪ್ಲೈ ಅದ. ಕರೆಕ್ಟಾ? ವಾಟರ್ ಸಪ್ಲೈ ಸ್ಪೆಲ್ಲಿಂಗ್ ತಪ್ಪು ಬರ್ದಾರ, ನಾನಲ್ಲ, KPSC ಅವರು. ನೆಕ್ಸ್ಟ್ ವ್ಯಾಲ್ಯೂ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ವಾಟರ್ ಸಪ್ಲೈ, ಡೊಮೆಸ್ಟಿಕ್ ಆ್ಯಂಡ್ ಕಮರ್ಷಿಯಲ್ ಆ್ಯಂಡ್ ಪಬ್ಲಿಕ್ ರಿಕ್ವೈರ್ಮೆಂಟ್, ಅಲವೆನ್ಸ್ ಫಾರ್ ಪ್ರಾಸ್ಪೆಕ್ಟಿವ್ ಪಾಪ್ಯುಲೇಷನ್, ವೇರಿಯೇಷನ್ ಇನ್ ಡಿಮಾಂಡ್. ಓಕೆ, ಈ ಎರಡು ಲೈನ್ಸನ್ನು ಹೇಳಿದಾರೆ. ಎರಡು ಲೈನ್ಸನ್ನು ನಾ ಎರಡು ಶಬ್ದದೊಳಗೆ ಹೇಳಬೇಕಂದ್ರೆ ಡಿಮಾಂಡ್ ಅನ್ನೋ ಬಗ್ಗೆ ಕೇಳ್ತಿದಾರ, ಪ್ಲಸ್ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್. ಇವೆರಡನ್ನು ಓದಿದರೆ ಇದು ಮುಗಿತದ. ನೆಕ್ಸ್ಟ್ ಹೆಡ್ಡಿಂಗ್ ಒಳಗಡೆ ಹೇಳಿದಾರೆ ಕ್ವಾಂಟಿಟಿ ಆಫ್ ವಾಟರ್, ಎಸ್ಟಿಮೇಟಿಂಗ್ ದ ಕ್ವಾಂಟಿಟಿ ಆಫ್ ವಾಟರ್ ಫಾರ್ ಟೌನ್ ಆರ್ ಸಿಟಿ, ಕನ್ಸಿಡರಿಂಗ್ ವೇರಿಯಸ್ ಮಾಡಿಫೈಯಿಂಗ್ ಇನ್ಫ್ಲೂಯೆನ್ಸಸ್ ಅಫೆಕ್ಟಿಂಗ್ ದ ಕನ್ಸಂಪ್ಷನ್ ಪರ್ ಕ್ಯಾಪಿಟಾ ಅಂತ ಹೇಳಿದೆ. ಈ ಎರಡು ಲೈನನ್ನು ಒಂದೇ ಶಬ್ದದೊಳಗೆ ಹೇಳ್ಬೇಕಂದ್ರೆ, ಒಂದೇ ಫ್ರೇಜ್ ಒಳಗೆ ಹೇಳ್ಬೇಕಂದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಮಾಂಡ್ ಮುಗೀತು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಮಾಂಡ್. ಓಕೆನಾ? ನೆಕ್ಸ್ಟ್ ಕೇಳ್ತಿದ್ರೆ ಎಸ್ಟಿಮೇಟಿಂಗ್ ದ ಕ್ವಾಂಟಿಟಿ ಆಫ್ ವಾಟರ್ ಅವೈಲೇಬಲ್ ಫ್ರಾಮ್ ದ ಸೋರ್ಸ್, ಸರ್ಫೇಸ್ ವಾಟರ್ ಫ್ರಾಮ್ ದ ರೈನ್ಫಾಲ್, catchment and underground water by pumping and other methods, sources of water, impounded or perennial streams, artesian wells, shallow wells, deep wells and infiltration galleries. ಓಕೆನಾ? ಇವಿಷ್ಟನ್ನು ಕೇಳಿದಾರೆ. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇದನ್ನೆಲ್ಲ ನಾ ಏನು ಹೇಳ್ಬೋದು ಅಂದ್ರೆ ಸೋರ್ಸಸ್ ಆ್ಯಂಡ್ ಕನ್ವೇಯನ್ಸ್ ಅಂದ್ಬಿಟ್ರೆ ಮುಗೀತದೆ. ಸೋರ್ಸಸ್ ಆ್ಯಂಡ್ ಕನ್ವೇಯನ್ಸ್ ಒಳಗಡೆ ಅದು ಎಷ್ಟು ವಾಟರ್ ಬೇಕು, ಕ್ವಾಂಟಿಟಿ ಗಿಂಟಿಟಿ ಎಲ್ಲ ಬರ್ತದೆ. ಸೋರ್ಸಸ್ ಒಳಗಡೆ ಇವೆಲ್ಲ ಏನು ಹೇಳಲ್ಲ, ಪೆರನಿಯಲ್ ಸ್ಟ್ರೀಮ್, ಆರ್ಟಿಷಿಯನ್ ವೆಲ್ಸ್ ಇವೆಲ್ಲ ಬರ್ತದೆ. ಇಷ್ಟ ಆದರೆ ಮುಗಿತು. ಅಂದರೆ ಈ ಫಸ್ಟ್ ಸ್ಲೈಡಲ್ಲಿ ಹೇಳಿರೋದನ್ನು ನಾ ಎಷ್ಟು ವಿಡಿಯೋ ಮಾಡ್ತೀನಿ ಅಂದ್ರೆ ಡಿಮಾಂಡ್ ಮತ್ತು ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಒಂದು ವಿಡಿಯೋ, ಇನ್ನೂ ಒಂದು ಇಲ್ಲ ಇದ್ರ ಜೊತೆಗೆ ಇದನ್ನು ಹಾಕಿಬಿಡ್ತೀನಿ. ಒಂದು ಸ್ವಲ್ಪ ಲೆಂದಿ ವಿಡಿಯೋ ಆದರೂ ಪರವಾಗಿಲ್ಲ. ಯಾವುದಿದ್ದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಮಾಂಡ್, ಇವಿಷ್ಟು ಸೇರಿ ಒಂದು ವಿಡಿಯೋ ಮಾಡ್ತೀನಿ. 1.5 hour ಆಗ್ಬೋದು. ಇದು ಫಸ್ಟ್ ವಿಡಿಯೋ. ಇದು ಆದಮೇಲೆ ಸೋರ್ಸಸ್ ಆ್ಯಂಡ್ ಕನ್ವೇಯನ್ಸ್ ಅಂತದ. ಸೋರ್ಸಸ್ ಆ್ಯಂಡ್ ಕನ್ವೇಯನ್ಸದ್ದು ಒಂದು ವಿಡಿಯೋ ಮಾಡೋಣ. ಓಕೆ, ಎರಡು ವಿಡಿಯೋದೊಳಗಡೆ 7, 8 ಮುಗಿಬೋದು. ಭಾಳ ಬೇಕಿತ್ತು ಅನ್ನೋದ್ರೆ 3 ವಿಡಿಯೋ ಆಗ್ಬೋದು, ಬಟ್ ಜಸ್ಟ್ ಟೈಮ್ ಬೀಯಿಂಗ್ 2 ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಬರ್ತದ ಕ್ವಾಲಿಟಿ ಆಫ್ ವಾಟರ್ ಅಂತೇಳಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್ ಇದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡೋದು ಇದೇ ಚಾಪ್ಟರ್ ಒಳಗೆ ಅಂತ ಅನಿಸ್ಬೋದು. ಪಾಪ್ಯುಲೇಷನ್, ಪೊಲ್ಯೂಷನ್, ಕಂಟಾಮಿನೇಷನ್ ಆ್ಯಂಡ್ ಇನ್ಫೆಕ್ಷನ್, ವಾಟರ್ ಬಾರ್ನ್ ಡಿಸೀಸಸ್, ಸ್ಯಾನಿಟರಿ ಸರ್ವೆ, ಕನ್ಸರ್ವೇಷನ್ ಆಫ್ ಕ್ಯಾಚ್ಮೆಂಟ್ಸ್ ಆ್ಯಂಡ್ ಬೇಸಿನ್, ವಾಟರ್ ಅನಾಲಿಸಿಸ್, ಫಿಸಿಕಲ್, ಬ್ಯಾಕ್ಟೀರಿಯಲ್, ಕೆಮಿಕಲ್ ಆ್ಯಂಡ್ ಮೈಕ್ರೋಸ್ಕೋಪಿಕ್, ಪ್ರೊಟೆಕ್ಷನ್ ಆಫ್ ವಾಟರ್ ಸಪ್ಲೈ, ಕಂಟ್ರೋಲ್ ಆಫ್ ಆಲ್ಗೆ, ರಿವರ್ ಪೊಲ್ಯೂಷನ್ ಆ್ಯಂಡ್ ಇಟ್ಸ್ ಕಂಟ್ರೋಲ್, ಪ್ಯೂರಿಟಿ ಆಫ್ ವಾಟರ್, pH ವ್ಯಾಲ್ಯೂ, ಇಷ್ಟೆಲ್ಲ ಕೊಟ್ಟನು. ಇದಿಷ್ಟನ್ನು ನಾ ಏನು ಹೇಳ್ಬೋದು ಅಂದ್ರೆ ಕ್ವಾಲಿಟಿ ಆಫ್ ವಾಟರ್, ಇಲ್ಲಿ ಹೇಳ್ಬಿಟ್ಟಿದ್ದಾನೆ ಕ್ವಾಲಿಟಿ ಆಫ್ ವಾಟರ್ ಅಂತೇಳಿ. I will divide this quality of water into 3 parts. ಒಂದು ಫಿಸಿಕಲ್ ಪ್ರಾಪರ್ಟಿ, 2 ಕೆಮಿಕಲ್ ಪ್ರಾಪರ್ಟಿ, 3 ಮೈಕ್ರೋಸ್ಕೋಪಿಕ್ ಪ್ರಾಪರ್ಟಿ. ಇವು 3 ಪ್ರಾಪರ್ಟಿನ ಇಷ್ಟು ಡಿವೈಡ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ಆಲ್ ದೀಸ್. ಇವೆಲ್ಲ ಟಾಪಿಕ್ಸ್ ಇದ್ರೊಳಗೆ ಕವರ್ ಆಗ್ತವೆ. ಕೆಲವು ಟಾಪಿಕ್ಸ್ ಯಾವ ಕವರ್ ಆಗಂಗಿಲ್ಲ ಈ 3 ಹೆಡ್ಡಿಂಗ್ಸ್ ಒಳಗೆ ಅಂತಂದ್ರೆ ಈ ವಾಟರ್ ಬಾರ್ನ್ ಡಿಸೀಸಸ್ ಅಂತ ಇರ್ಬೋದು, ಅಥವಾ ರಿವರ್ ಪೊಲ್ಯೂಷನ್ ಅಂತ ಇರ್ಬೋದು. ಇವನ್ನ ನಾನು ಸ್ವಲ್ಪ ಬೇರೆ ಕವರ್ ಮಾಡೋದು. ಒಟ್ಟಾರೆ ಇವು ಫಿಸಿಕಲ್, ಕೆಮಿಕಲ್ ಮತ್ತು ಬಯಾಲಜಿಕಲ್ ಪ್ರಾಪರ್ಟೀಸ್ ಗೊತ್ತಿತ್ತು ಅಂದ್ರೆ ದಿಸ್ ಚಾಪ್ಟರ್ ಒಳಗಡೆ ಏನೂ ಇಲ್ಲ. ಇದು ಸ್ವಲ್ಪ ಟೈಮ್ ತೊಗೊತದೆ, ಒಂದು 2 ವಿಡಿಯೋ ಅಥವಾ 3 ವಿಡಿಯೋ ಆಗ್ಬೋದು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ವಾಟರ್ ವರ್ಕ್ಸ್ ಅಂತದ. ಕನ್ಸ್ಟ್ರಕ್ಷನ್ ವಾಟರ್ ವರ್ಕ್ಸ್ ಒಳಗಡೆ ಜನರಲ್ ಪ್ರಿನ್ಸಿಪಲ್ಸ್, ಎಕನಾಮಿಕ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ಸೆವರಲ್ ಟೈಪ್ಸ್ ಆಫ್ ವಾಟರ್ ಇಂಟೇಕ್ ವರ್ಕ್ಸ್ ಫಾರ್ ದ ಡಿಫ್ರೆಂಟ್ ಸೋರ್ಸಸ್. ಈ ವಾಟರ್ ಇಂಟೇಕ್ ಒಳಗಡೆ ಈ ಸೆಕೆಂಡ್ ಒಳಗಡೆ ಇಲ್ಲಿ ಏನೈತಿಲ್ಲ ಸೋರ್ಸಸ್ ಆ್ಯಂಡ್ ಕನ್ವೇಯನ್ಸ್ ಅದಲ್ಲ, ಇದಕ್ಕೆ ಸ್ವಲ್ಪ ರಿಲೇಟೆಡ್ ಇರ್ತದ, ಅದನ್ನು ಕವರ್ ಮಾಡೋಣ. ಇದು ಒಂದು ವಿಡಿಯೋ ಆಗ್ಬೋದು. ಪ್ಯೂರಿಫಿಕೇಶನ್ ಆಫ್ ವಾಟರ್ ಅದಲ್ಲ, ಮತ್ತು ಇದು ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಆಗ್ತದೆ. ಸ್ಟಡಿ ಆಫ್ ಇಂಪ್ಯೂರಿಟೀಸ್, ಸಸ್ಪೆಂಡೆಡ್, ಡಿಸಾಲ್ವ್ಡ್ ಆ್ಯಂಡ್ ಕೊಲೈಡಲ್ ಅಂತ ಹೇಳಿದಾರೆ. ದಿಸ್ ವಿ ವಿಲ್ ಕವರ್ ಇನ್ ದ 9th ಪಾಯಿಂಟ್. ಇಲ್ಲೇ ಇದು ಯಾವುದು ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟಿ ಒಳಗಡೆ ಸಸ್ಪೆಂಡೆಡ್, ಡಿಸಾಲ್ವ್ಡ್ ಮತ್ತು ಕೊಲೈಡಲ್ ಪ್ರಾಪರ್ಟಿನ ಕವರ್ ಮಾಡ್ತೀವಿ. ಇದು ಆದಮೇಲೆ ಪ್ಲೇನ್ ಸೆಡಿಮೆಂಟೇಷನ್, ಕೋಯಾಗುಲೇಷನ್,
ನೆಕ್ಸ್ಟ್ ಇವೆಲ್ಲ ಒಂದೊಂದು ವಿಡಿಯೋ ಆಗ್ತದೆ. ಪ್ಲೇನ್ ಸೆಡಿಮೆಂಟೇಷನ್ ಮೇಲೆ ಒಂದು ವಿಡಿಯೋ ಆಗ್ತದ, ಕೋಗ್ಲೇಷನ್ ಮೇಲೆ ಒಂದು ಆಗ್ತದ, ಸ್ಯಾಂಡ್ ಫಿಲ್ಟ್ರೇಷನ್ ಮೇಲೆ ಒಂದು ಆಗ್ತದ, ಮತ್ತೆ ಯಾವುದು ಅಂತಂದ್ರೆ ಅದರ್ ಮೆಥಡ್ಸ್ ಮೇಲೆ ಒಂದು ಆಗ್ತದ, ಡಿಸ್ಇನ್ಫೆಕ್ಷನ್ ಮೇಲೆ ಒಂದು ಆಗ್ತದ. ಇದ್ರೊಳಗಡೆ ಕೆಲವು ಮೆನ್ಷನ್ ಮಾಡಿಲ್ಲ, ಬಟ್ ಅವನು ನಾವು ಓದಬೇಕಾಗ್ತದೆ. ಇದು ಸ್ವಲ್ಪ ದೊಡ್ಡ ಚಾಪ್ಟರ್ ಆಗ್ತದೆ. ಇದಾದ್ಮೇಲೆ ಪಂಪಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಬರ್ತದ, ಸಿಸ್ಟಮ್ ಆಫ್ ಸಪ್ಲೈ, ಕನ್ಸ್ಟ್ರಕ್ಷನ್ ಆಫ್ ಪೈಪ್ ಲೈನ್ಸ್, ಇದೆಲ್ಲ. ಇದನ್ನು ಕನ್ವೇಯನ್ಸ್ ಅಂತ ಏನು ಹೇಳಿದ್ವಲ್ಲ, ಆ ಕನ್ವೇಯನ್ಸ್ ನ ಸೋರ್ಸ್ಲಿಂದ ಹಿಡಿದು ಟ್ಯಾಂಕ್ ತನಕ ಕನ್ವೇಯನ್ಸ್ ಆಗಿರ್ತದೆ. ಟ್ಯಾಂಕ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡೋ ಕನ್ವೇಯನ್ಸ್ ಇಲ್ಲಿ ಬರ್ತದೆ. ಇದನ್ನು ನೋಡೋಣ ಚೆನ್ನಾಗಿ. ಮ್ಯಾನ್ಯುವಲ್ಸ್ ಅದಾವ, ಪ್ರಿನ್ಸಿಪಲ್ಸ್ ಫಾಲೋಡ್ ಇನ್ ದ ಡಿಸೈನ್, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಮೇಂಟೆನೆನ್ಸ್, ರಿಪೇರ್, ಡಿಟೆಕ್ಷನ್ ಆಫ್ ಲೀಕೇಜ್, ಪ್ರಿವೆನ್ಷನ್ ಆಫ್ ವೇಸ್ಟ್, ಇವೆಲ್ಲವನ್ನು ಚೆನ್ನಾಗಿ ಓದ್ಕೊಂತ ಹೋಗೋಣ. ಅರ್ಥಾಯ್ತಾ? ಇದು ಭಾಳ ಚೆನ್ನಾಗಿರ್ತಕ್ಕಂಥ ಸಿಲೆಬಸ್. ಇದನ್ನು ಕಂಪ್ಲೀಟ್ ಆಗಿ ಕವರ್ ಮಾಡ್ತೀನಿ, ಯಾವುದನ್ನು ಮಿಸ್ ಮಾಡಂಗಿಲ್ಲ. ಆ್ಯಂಡ್ ಇನ್ ಒನ್ ಸ್ಟ್ರೆಚ್ ಓನ್ಲಿ ಐ ವಿಲ್ ಕವರ್ ಆಲ್ ದ ಟಾಪಿಕ್ಸ್. ರೈಟಾ? ಓಕೆ ಡಿಯರ್, ಫಸ್ಟ್ ವಾಟರ್ ಸಪ್ಲೈ ಸಬ್ಜೆಕ್ಟ್ ಒಳಗಡೆ ಏನೇನು ಬರ್ತದ ಅಥವಾ ಈ ಸಬ್ಜೆಕ್ಟ್ ಎದಕ್ಕೆ ಸ್ಟಡಿ ಮಾಡಬೇಕು ಅಂತೇಳಿ ಸಿಂಪಲಾಗಿ ಗ್ಲಾನ್ಸ್ ಮಾಡ್ತೀನಿ. ಓಕೆ, ಫಸ್ಟ್ ನೋಡ್ರಿ, ಇಲ್ಲಿ ಒಂದು ಯಾವುದೋ ಒಂದು ಸೋರ್ಸ್ ಇರ್ತದೆ. ಸೋರ್ಸ್ ಅಂದ್ರೆ ಏನು ಅಂತೇಳಿ ನಿಮ್ಗೆ ಗೊತ್ತದ. ಸೋರ್ಸ್ ಅಂದ್ರೆ ನೀರು ಎಲ್ಲಿ ಅವೈಲೇಬಲ್ ಇರ್ತದೆ, ಪ್ಲೆಂಟಿ ಆಫ್ ವಾಟರ್ ಎಲ್ಲಿ ನೀರು ಅವೈಲೇಬಲ್ ಇರ್ತದೆ, ಅದಕ್ಕೆ ಸೋರ್ಸ್ ಅಂತಾರೆ. ಅವಾಗಿನ ಕಾಲದೊಳಗಡೆ ಹಿಸ್ಟ್ರಿ ಒಳಗಡೆ ಎಲ್ಲ ಹೋದ್ರೆ ಹೆಂಗಿತ್ತಂದ್ರೆ, ಇದೊಂದು ರಿವರ್ ಇತ್ತು ಅಂತಂದ್ರೆ ರಿವರ್ ದಂಡಿಗೆನೆ ಜನರು ಬಂದು ವಾಸ ಮಾಡಿಬಿಡ್ತಿದ್ರು. ಈ ರಿವರ್ ದಂಡಿಗೆ ವಾಸ ಮಾಡ್ತಿದ್ರು. ಇಲ್ಲೇ ವಾಸ ಮಾಡಿರೋದ್ರಿಂದ ಈ ನೀರು ಸಪ್ಲೈ ಏನಾಗ್ತಿತ್ತು, ಆರಾಮಾಗಿ ಆಗ್ತಿತ್ತು. ಅವ್ರಿಗೆ ತಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನು ತೊಗೊಂಡ್ಬರ್ತಿದ್ರು. ತಾವೇ ರಿವರ್ಗೆ ಹೋಗಿ ಜಳಕ ಮಾಡ್ಕೊಳ್ತಿದ್ರು. ಎಲ್ಲ ಕೆಲಸಗಳನ್ನು ರಿವರ್ ದಂಡಿಗೆ ಆಗ್ತಿದ್ದು. ಅಗ್ರಿಕಲ್ಚರ್ಗೂ ನೀರು ಇಲ್ಲಿಂದನ ಏನಾರ ಡ್ರಾ ಮಾಡಿಕೊಂಡು ಒಟ್ಟು ಇಲ್ಲಿಂದನೇ ಎಲ್ಲ ಚೆನ್ನಾಗಿರ್ತಿತ್ತು. ಪಾಪ್ಯುಲೇಷನ್ ಕಡಿಮೆ ಇತ್ತು. ಬಟ್ ಈಗ ಹೆಂಗಾಗಿದೆ ಅಂದರೆ ಸೋರ್ಸ್ ಕಡೆಗೆನ ನಿಮ್ದು ಟೌನ್ ಸಿಗ್ತಿತ್ತು. ಬಟ್ ಹೀಗೆ ಏನಾಗ್ಯದ ಅಂತಂದ್ರೆ ಸೋರ್ಸ್ ಇರೋದ ಒಂದು ಕಡೆಗೆ, ಊರಿರೋದ ಒಂದು ಕಡೆಗೆ. ಇದು ವಿಲೇಜು ಅಥವಾ ಟೌನು ಅಥವಾ ಸಿಟಿ ಏನೋ ಅನ್ಬೋದು. ಹೌದಾ? ಇದು ಸೋರ್ಸ್. ಇದು ಸೋರ್ಸ್ ಏನಿರ್ಬೋದು, ನೀರು ಎಲ್ಲಿ ಅವೈಲೇಬಲ್, ಇದು ಬಾವಿ ಇರ್ಬೋದು, ಹಳ್ಳ ಇರ್ಬೋದು, ಅಥವಾ ಡ್ಯಾಮ್ ಇರ್ಬೋದು, ಕೆನಲ್ ಇರ್ಬೋದು. ಹೌದಾ? ನೀರು. ಓಕೆ, ಇಲ್ಲಿಂದ ಲೆಟಸ್ ಕನ್ಸಿಡರ್ ಇದೊಂದು ಡ್ಯಾಮ್ ಅಂತ ತಿಳ್ಕೊಳ್ರಿ. ಇದೊಂದು ಡ್ಯಾಮ್ ಅದ, ಇಲ್ಲಿ ನೀರು. ಓಕೆ, ಈ ಡ್ಯಾಮಿಂದ ನೀರನ್ನು ನಾವು ಇದಕ್ಕೆ ವಿಲೇಜ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ವಿಲೇಜ್ಗೆ ಟ್ರಾನ್ಸ್ಫರ್ ಮಾಡಿ ಆ ವಿಲೇಜಲ್ಲಿರ್ತಕ್ಕಂಥ ಪ್ರತಿಯೊಂದು ನೀರಿಗೂ ಅದು ಹೋಗ್ತದ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಕಳಿಸ್ಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಹೌದಾ? ಇಲ್ಲಿ ಏನೇನು ವರ್ಕ್ ಬರ್ತದೆ ಅಂದರೆ, ಫಸ್ಟ್ ನೀ ಡ್ಯಾಮಿಗೆ ಹೋಗ್ಬೇಕು. ಡ್ಯಾಮಿಗೆ ಹೋಗಿ ನೀರು ಎಷ್ಟು ಅದಾವ ನೋಡ್ಕೋಬೇಕು. ಆಮೇಲೆ ಊರಿಗೆ ಬರಬೇಕು. ಊರೊಳಗೆ ಜನ ಎಷ್ಟು ಅದಾರ ನೋಡ್ಕೋಬೇಕು. ದನಕರುಗಳು ಎಷ್ಟದ ನೋಡ್ಕೋಬೇಕು. ಇಂಡಸ್ಟ್ರಿ ಎಷ್ಟದ, ಸ್ಕೂಲು, ಕಾಲೇಜು, ಅವೆಲ್ಲದನ್ನು ಲೆಕ್ಕ ಮಾಡಿಕೊಂಡು ಇಲ್ಲಿ ಟೋಟಲ್ ಎಷ್ಟು ನೀರು ಬೇಕು ಅನ್ನೋದನ್ನು ನೀನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೋಬೇಕು. ಇದಕ್ಕೆ ಡಿಮಾಂಡ್ ಅಂತಾರೆ. ಈ ಡಿಮಾಂಡ್ ಅದಕ್ಕೆ ತಕ್ಕಂಗಾಗಿ ನಿನಗೆ ಸೋರ್ಸ್ ಆಯ್ತೋ ಇಲ್ಲೋ, ಇಲ್ಲಿ ಇಷ್ಟು ಬೇಕು, ಇದು 1 ಮಿಲಿಯನ್ ಲೀಟರ್ ಬೇಕಿತ್ತು ಅಂತ ತಿಳ್ಕೊಟ್ರು. 1 ಮಿಲಿಯನ್ ಲೀಟರ್ ಪರ್ ಡೇ ವಾಟರ್ ಬೇಕಿತ್ತು ಅಂದ್ರೆ ಅಷ್ಟು ನೀರು ಈ ಡ್ಯಾಮ್ನಿಂದ ಸಿಗ್ತದೋ ಇಲ್ಲ ಚೆಕ್ ಮಾಡ್ಕೊಂಡು, ಸಿಗ್ತಿತ್ತು ಅಂದರೆ ಈ ಡ್ಯಾಮನ್ನು ಸೋರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಡ್ಯಾಮ್ ಹತ್ರ ಆ ನೀರನ್ನು ತಗೊಂಡು ಟ್ರಾನ್ಸ್ಫರ್ ಮಾಡಬೇಕು. ಆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈಗ ಡೈರೆಕ್ಟ್ ನೀರನ್ನ ನಾವು ಮನೆಗೆ ಸಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ. ಹಾಗಾಗಿ ಇನ್ ಬಿಟ್ವೀನ್ ಊರು ಮತ್ತು ಡ್ಯಾಮು ಸೋರ್ಸ್ ನಡಬರ್ಕ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತೇಳಿ ತಯಾರು ಮಾಡಬೇಕು. ಈ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ನೀರನ್ನು ಫಸ್ಟ್ ಸಾಗಿಸಿ ಈ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ವೇರಿಯಸ್ ಯೂನಿಟ್ಸ್ ಇರ್ತಾವೆ. ಬೇರೆ ರೀತಿ ಟ್ರೀಟ್ಮೆಂಟ್ ಮಾಡಬೇಕು. ಟ್ರೀಟ್ಮೆಂಟ್ ಮಾಡಿ ಅವು ಮನುಷ್ಯರಿಗೆ ಅಥವಾ ದನಕರುಗಳಿಗೆ ಅಥವಾ ನಿನ್ನ ಪರ್ಪಸ್ ಮೀಟ್ ಆಗಂಗೆ ಅವುಗಳನ್ನು ತಯಾರು ಮಾಡಿ ಅವುಗಳನ್ನ ಏನು ಮಾಡಬೇಕು, ಒಂದು ಓವರ್ ಹೆಡ್ ಟ್ಯಾಂಕ್ ಅಂತ ಇರ್ತೈತಿ. ಒಂದು ಓವರ್ ಹೆಡ್ ಟ್ಯಾಂಕ್ ಇರ್ತೈತಿ. ಆ ಓವರ್ ಹೆಡ್ ಟ್ಯಾಂಕ್ ಒಳಗಡೆ ಸ್ಟೋರ್ ಮಾಡಿ ಆ ಓವರ್ ಹೆಡ್ ಟ್ಯಾಂಕಿಂದ ಕೆಳಗಡೆ ಪೈಪ್ ತೊಗೊಂಡು ಮನೆಗೆಲ್ಲ ಅದನ್ನು ಮನೆಗೆ ಅಥವಾ ಇಂಡಸ್ಟ್ರಿಗೆ ಅವು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಷ್ಟು ಮಾಡೋದನ್ನು ಯಾರ ಜವಾಬ್ದಾರಿ ಅಂತಂದ್ರೆ ಇದು ವಾಟರ್ ಸಪ್ಲೈ ಇಂಜಿನಿಯರ್ದು ಜವಾಬ್ದಾರಿ. ವಾಟರ್ ಸಪ್ಲೈ ಇಂಜಿನಿಯರ್ ಯಾರಿರ್ತಾರಲ್ಲ ಅವನದು ಜವಾಬ್ದಾರಿ ಇದು. ಅರ್ಥಾಯ್ತಾ? ಇಲ್ಲಿ ಎಲ್ಲಿಂದ ಅಂತಂದ್ರೆ ಈ ನೀರು ಏನೈತಲ್ಲ ಇಂಟೇಕ್ ಸ್ಟ್ರಕ್ಚರ್ ಅಂತ ಇರ್ತೈತಿ ಇಲ್ಲೊಂದು. ಆ ಇಂಟೇಕ್ ಸ್ಟ್ರಕ್ಚರ್ ಒಳಗಡೆ ಹೊಕ್ಕೊಂತು ಅಂತಂದ್ರೆ ಆ ನೀರು ಸೀದಾ ಇಲ್ಲಿ ಅಡಿಗೆ ಮನೆಯಾಗ ಒಂದು ಬಂಡ್ಲೆ ಇರ್ತೈತಲ್ಲ ಆ ನೀರು ಅಡಿಗೆ ಮನೆಗೆ ಬಂದು ಬೀಳೋ ತನಕ, ಅಥವಾ ಸೋಫಾ ಮೇಲೆ ಕುಂತ್ಕೊಂಡಿರ್ತೀವಿ ನಾವು ಬಾಜ್ಜ ಅಥವಾ ಅಜ್ಜಿ, ಅವ್ರ ಕೈಯಾಗ ಒಂದು ಗ್ಲಾಸ್ ಇರ್ತೈತಿ. ಆ ಗ್ಲಾಸ್ ಒಳಗೆ ನೀರು ಬರ್ತದೆ, ಕುಡಿಯಾಕೆ ಕೂತಿರ್ತಾರೆ, ನೀರು ಕುಡ್ಕೊಂಡು ಕುಂತಿರ್ತಾರೆ ಅವ್ರು. ಹೌದಾ? ಅವ್ರ ಕೈಯಾಗ ಬರೋ ತನಕ ಜವಾಬ್ದಾರಿ ಯಾರ್ದೈತಿ? ಇದು ವಾಟರ್ ಸಪ್ಲೈದ ಬಂದೈತಿ. ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಇಂಟೇಕ್ ಸ್ಟ್ರಕ್ಚರ್ ಐತಿ. ಇಂಟೇಕ್ ಸ್ಟ್ರಕ್ಚರ್ ಒಳಗಡೆ ಇಂಟೇಕ್ ಸ್ಟ್ರಕ್ಚರ್ ಅದನ್ನು ಪಂಪ್ ಮಾಡ್ಬೇಕಾ ನೀರು ಮೇಲೆ, ಇಲ್ಲಿಂದ ಹಂಗಾರೆ ಪಂಪ್ ಡಿಸೈನ್ ಮಾಡ್ಬೇಕು. ನೀವು ಪಂಪು ಎಂಥ ಪಂಪ್ ಕುಂದಿರ್ಸ್ಬೇಕು, ಎಷ್ಟು HP ಕುಂದಿರ್ಸ್ಬೇಕು, ನಿನ್ನ ಜವಾಬ್ದಾರಿ. ಆ ಇಂಟೇಕ್ ಸ್ಟ್ರಕ್ಚರ್ದು ಪೈಪ್ ಐತಲ್ಲ, ಆ ಪೈಪ್ ಡಯಾಮೀಟರ್ ಎಷ್ಟೈತಿ ಅದು ನಿನ್ನ ಜವಾಬ್ದಾರಿ. ಪೈಪ್ ಕ್ವಾಲಿಟಿ ಎಷ್ಟೈತಿ ನಿನ್ನ ಜವಾಬ್ದಾರಿ. ಪೈಪ್ ಒಳಗಡೆ ವಾಲ್ವ್ಸ್ ಎಷ್ಟದ ನಿನ್ನ ಜವಾಬ್ದಾರಿ.
ಅದು ಆದಮೇಲೆ ಆ ನೀರನ್ನು ತಗೊಂಡು ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇದಕ್ಕೆ ಕನ್ವೇಯನ್ಸ್ ಅಂತಾರೆ, ಇದಕ್ಕೆ ಕನ್ವೇಯಿಂಗ್ ಪೈಪ್ಸ್ ಇರ್ತವೆ, ಕಂಡೂಟ್ಸ್ ಅಂತಾರೆ. ಈ ಕಂಡೂಟ್ಸ್ ಡಯಾಮೀಟರ್ ಎಷ್ಟದ, ಕ್ವಾಲಿಟಿ ಎಷ್ಟದ, ವಾಲ್ವ್ಸ್ ಎಷ್ಟದ, ಅವೆಲ್ಲ ನಿನ್ನ ಜವಾಬ್ದಾರಿ. ಅವನ್ನೆಲ್ಲ ತಗೊಂಡು ಸೀದಾ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಬರ್ತೀವಿ. ಟ್ರೀಟ್ಮೆಂಟ್ ಪ್ಲಾಂಟ್ ಒಳಗಡೆ ಎಷ್ಟು ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಯಾವ ರೀತಿ ನೀವು ಫಿಲ್ಟರ್ ಮಾಡಬೇಕು, ಡಿಸೈರ್ಡ್ ಅಮೌಂಟ್ ಏನದ ಅದನ್ನೆಲ್ಲ ನೋಡಿಕೊಂಡು ನಿನ್ನ ಜವಾಬ್ದಾರಿ. ಅದೆಲ್ಲ ಟ್ರೀಟ್ಮೆಂಟ್ ಪ್ಲಾಂಟ್ ಒಳಗಡೆ ನೀರು ಎಷ್ಟು ಹೋಗ್ತದೆ, ಅದರದ್ದು ವಿಡ್ತ್, ಹೈಟ್, ಡೆಪ್ತ್, ವೆಲಾಸಿಟಿ ಅವೆಲ್ಲ ನೋಡ್ಕೊಂಡು ಅದನ್ನ ಓವರ್ ಹೆಡ್ ಟ್ಯಾಂಕಿಗೆ ಕಳಿಸ್ಬೇಕು. ಓವರ್ ಹೆಡ್ ಟ್ಯಾಂಕಿಗೆ ಮತ್ತೆ ಇಲ್ಲೊಂದು ಪಂಪ್ ಬೇಕು. ಇದಂತೂ ಈ ಪಂಪ್ ಒಳಗಡೆ ಪಂಪ್ ಮಾಡಿ ಮೇಲೆ ಕಳಿಸ್ಬೇಕು. ಮೇಲೆ ಕಳಿಸಿದಾಗ ಅದು ಎಷ್ಟು ಬೇಕು ಅದು ನಿನ್ನ ಜವಾಬ್ದಾರಿ. ಅಲ್ಲಿಂದ ನೀರನ್ನ ಕೆಳಗೆ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬೇಕು ಅಂತಂದ್ರೆ ಒಂದು ಓಣೆಗೆ ಎಷ್ಟು, ಒಂದು ರೋಡಿಗೆ ಎಷ್ಟು ಮನಿ ಅಂಟ್ಕೊಂಡವ, ಆ ಮನಿಗೆ ಎಷ್ಟು ಡಯಾಮೀಟರ್ ಪೈಪ್ ಹಾಕಬೇಕು, ಎಷ್ಟು ಟ್ಯಾಪ್ ಕುಂದಿರ್ಸ್ಬೇಕು, ಮೀಟ್ರೇಜ್ ಹೆಂಗೆ ಹಾಕಬೇಕು, ಅದೆಲ್ಲ ನಿನ್ನ ಜವಾಬ್ದಾರಿ. ಎಲ್ಲ ಆದಮೇಲೆ ಅವ ಅದನ್ನು ಕುಡಿತಾನ. ಅರ್ಥಾಯ್ತಾ? ನೀರು ಅವರು ಆರಾಮಾಗಿ ತಗೋ. ಇಷ್ಟನ್ನು ಮಾಡಿದ್ರೆ ಆ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಮುಗಿತದ. ಇದು ಎಲ್ಲದನ್ನು ಕವರ್ ಮಾಡಿದಾರ ಈ ಪ್ರೀವಿಯಸ್ 3 ಸ್ಲೈಡ್ ಒಳಗಡೆ. ಅರ್ಥಾಯ್ತಾ? ಈಗ ಇದು ಥಿಯರಿ ಜಾಸ್ತಿ ಇರೋದ್ರಿಂದ ಎಕ್ಸಾಮ್ಸಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಪಾಸ್ ಮಾಡ್ತಾ ನೋಟ್ಸ್ ಮಾಡ್ತಾ ಹೋಗ್ಬಿಡ್ರಿ. ಓಕೆ, ಫಸ್ಟ್ ಹೆಡ್ಡಿಂಗ್ ಏನಂತಂದ್ರೆ ಟೋಟಲ್ ಕ್ವಾಂಟಿಟಿ ಆಫ್ ವಾಟರ್ ರಿಕ್ವೈರ್ಡ್ ಫಾರ್ ಅ ಟೌನ್. ಟೋಟಲ್ ಕ್ವಾಂಟಿಟಿ. See this, what is the meaning of total quantity? Total quantity ಅಂತಂದ್ರೆ 365 ಡೇಸಿಗೆ ಒಂದು ವರ್ಷಕ್ಕೆ ಎಷ್ಟು ಬೇಕು ನೀರು, ಕನ್ಸಿಡರಿಂಗ್ ಆಲ್ ವೇರಿಯೇಷನ್ಸ್. ಆಲ್ ವೇರಿಯೇಷನ್ಸ್ ಅಂದ್ರೆ ಯಾವ? ಒಂದು ರೇಟ್ ಆಫ್ ಡಿಮಾಂಡ್. ಯಾವುದು? ರೇಟ್ ಆಫ್ ಡಿಮಾಂಡ್ ಅಂತಂದ್ರೆ ಟೈಮ್ ಟು ಟೈಮ್ ಡಿಮಾಂಡ್ ಸೇಮ್ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಪರ್ಸನ್ ಒಂದು ದಿನಕ್ಕೆ 200 ಲೀಟರ್ಸ್ ಸ್ಪೆಂಡ್ ಮಾಡ್ತಾನಂದ್ರೆ ಅವನು ಈಕ್ವಲ್ ಆಗಿ ಸ್ಪೆಂಡ್ ಮಾಡಲ್ಲ. 200/24 ಮಾಡಿ ಈಕ್ವಲ್ ಆಗಿ ಸ್ಪೆಂಡ್ ಮಾಡಂಗಿಲ್ಲ. ಅವ ಏನು ಮಾಡ್ತಾನಂತಂದರೆ ಮಾರ್ನಿಂಗ್ ಜಾಸ್ತಿ ಯೂಸ್ ಮಾಡ್ಬೋದು, ಆಫ್ಟರ್ನೂನ್ ಯೂಸ್ ಕಡಿಮೆ ಮಾಡ್ಬೋದು, ನೈಟಲ್ಲಿ ಯೂಸ್ ಮಾಡದೇ ಇರ್ಬೋದು. ದೇರ್ ಫೋರ್ ರೇಟ್ ಅಂತ ಮ್ಯಾಟ್ರ್ ಆಗ್ತದೆ. ಟೈಮ್ ಟು ಟೈಮ್ ದಿಸ್ ವೇರಿಯೇಷನ್ ಈಸ್ ಡಿಫ್ರೆಂಟ್. ಹಾಗೆ ಅದೇ ಪರ್ಸನ್ನ ಸಂಡೇ ಜಾಸ್ತಿ ಯೂಸ್ ಮಾಡ್ಕೋಬೋದು, ಯಾಕಂದರೆ ಮನೆಯೊಳಗಿರ್ತಾನೆ. ಆಮೇಲೆ ಮಂಡೇ ಕಡಿಮೆ ಯೂಸ್ ಮಾಡ್ಬೋದು, ಅಥವಾ ಸಮ್ಮರಲ್ಲಿ ಜಾಸ್ತಿ ಯೂಸ್ ಮಾಡ್ಬೋದು, ವಿಂಟರಲ್ಲಿ ಕಡಿಮೆ ಯೂಸ್ ಮಾಡ್ಬೋದು. ಅರ್ಥಾಯ್ತಾ? ಈ ರೀತಿ. ಅಥವಾ ಊರಿಗೆ ಹೋದಾಗ ಡಿಮಾಂಡ್ ಇರಂಗಿಲ್ಲ, ಅಥವಾ ಮನೆಯೊಳಗಡೆ ಫಂಕ್ಷನ್ ಆದಾಗ ಡಿಮಾಂಡ್ ಜಾಸ್ತಿ ಇರ್ಬೋದು. ಈ ರೀತಿ ದಿಸ್ ಡಿಮಾಂಡ್ ಈಸ್ ಡಿಪೆಂಡಿಂಗ್ ಆನ್ ಸೋ ಮೆನಿ ಪ್ಯಾರಾಮೀಟರ್ಸ್. that all parameters are with respect to time. Therefore we will call it as the rate of demand. ಅರ್ಥ? ಅಂದರೆ ಒಂದು ವರ್ಷಕ್ಕೆ ನೀರು ಎಷ್ಟು ಬೇಕು ಅನ್ನೋದಾದ್ರೆ ಯು ನೀಡ್ ಟು ಕನ್ಸಿಡರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಹಾಲಿಡೇಸ್ ಎಷ್ಟು ಬರ್ತದ, ಸೀಸನ್ಸ್ ಎಷ್ಟು ಬರ್ತದ, ಫೆಸ್ಟಿವಲ್ಸ್ ಎಷ್ಟು ಬರ್ತದ, ಅದ ಹಿಂಗೆ ಇವೆಲ್ಲದನ್ನು, ಅಥವಾ ಮೇಂಟೆನೆನ್ಸ್ ಎಷ್ಟು ಬರ್ತದೆ, ಪ್ರತಿಯೊಂದನ್ನು ಥಿಂಕ್ ಮಾಡಿ ಎಷ್ಟು ನೀರು ಬೇಕು ಆ ಊರಿಗೆ ಅಥವಾ ಆ ಪರ್ಸನ್ನಿಂದ ಊರಿಗೆ ಎಷ್ಟು ಬೇಕು ಅನ್ನೋದಕ್ಕೆ ಟೋಟಲ್ ಕ್ವಾಂಟಿಟಿ ಅಂತಾರೆ. ಒಂದು ಪ್ಯಾರಾಮೀಟರ್ ಏನು? ರೇಟ್ ಆಫ್ ಡಿಮಾಂಡ್. ಸೆಕೆಂಡ್ ಪ್ಯಾರಾಮೀಟರ್ ಏನು ಅಂತಂದರೆ ಡಿಸೈನ್ ಪೀರಿಯಡ್. ನೀವು ಒಂದು ಯಾವುದೋ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು, ಅಥವಾ ಪೈಪ್ಸ್ ಡಿಸೈನ್ ಮಾಡಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಇರ್ಬೋದು. ಈ ಎಲ್ಲ ಓವರ್ ಹೆಡ್ ಟ್ಯಾಂಕ್ ಅಥವಾ ಟ್ರೀಟ್ಮೆಂಟ್ ಪ್ಲಾಂಟ್ ಇವೆಲ್ಲಕ್ಕೂ ಒಂದು ಡಿಸೈನ್ ಪೀರಿಯಡ್ ಇರ್ತದೆ. ಹೆಂಗಂದ್ರೆ ಒಂದು ಸತಿ ಟ್ರೀಟ್ಮೆಂಟ್ ಪ್ಲಾಂಟ್ ತಯಾರಾಯಿತು ಅಂದ್ರೆ 30 ವರ್ಷ ತನಕ ಅದು ಇರ್ತದ. ಓವರ್ ಹೆಡ್ ಟ್ಯಾಂಕು 30 ಇಯರ್ಸ್ ತನಕ ಇರ್ತದ. ಅಥವಾ ಕಂಡ್ಯೂಟ್ಸ್ ಡ್ಯಾಮಿಂದ ಇಂಟೆಕ್ ಸ್ಟ್ರಕ್ಚರ್ಸ್ ಏನ್ರ ಇದ್ರೆ 30 ಇಯರ್ಸ್ ತನಕ ಇರ್ತದ. ಈ 30 ಇಯರ್ಸ್ ಅಥವಾ 20 ಇಯರ್ಸ್ 10 ಇಯರ್ಸ್ ಅಂತ ಇತ್ತಂದ್ರೆ ಇವಕ್ಕೇನಂತಾರೆ? ಇವಕ್ಕೆ ಡಿಸೈನ್ ಪೀರಿಯಡ್ಸ್ ಅಂತಾರೆ. ಈ ಡಿಸೈನ್ ಪೀರಿಯಡ್ ಮೇಲೇನು ಡಿಪೆಂಡ್ ಆಗ್ತದ ಟೋಟಲ್ ಕ್ವಾಂಟಿಟಿ ಆಫ್ ವಾಟರ್ ರಿಕ್ವೈರ್ಡ್ ಫಾರ್ ದ ಟೌನ್. ಥರ್ಡ್ ಪಾಯಿಂಟ್ ಬರ್ತದ, ಆಬ್ವಿಯಸ್ಲಿ ಇಟ್ ಈಸ್ ಅ ಪಾಪ್ಯುಲೇಷನ್ ಕೂಡ. ಪಾಪ್ಯುಲೇಷನ್ ಜಾಸ್ತಿ ಇತ್ತು ಅಂದ್ರೆ ಟೋಟಲ್ ಕ್ವಾಂಟಿಟಿ ಜಾಸ್ತಿ ಆಗ್ತದೆ, ಪಾಪ್ಯುಲೇಷನ್ ಕಡಿಮೆ ಇದ್ರೆ ಟೋಟಲ್ ಕ್ವಾಂಟಿಟಿ ಕಡಿಮೆ ಆಗ್ತದೆ. Therefore these 3 parameters are very very important parameter to decide total quantity of required for the city or a town. Total means what? Considering all the variations, considering design period, consider population, and for 365 days. Now we will discuss one by one what is rate of demand, what is design period, and what is population, and how to calculate all these. First ಏನು ಬರ್ತದ? ರೇಟ್ ಆಫ್ ಡಿಮಾಂಡ್ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಡಿಮಾಂಡ್ ಅಂಡ್ ಹೌ ಇಟ್ ಇಸ್ ಎಕ್ಸ್ಪ್ರೆಸ್ಡ್. ಡಿಮಾಂಡ್ ಅಂತಂದ್ರೆ ಬೇಕು, ಎಷ್ಟು ಬೇಕು ನೀರು, ಅರ್ಥಾಯ್ತಾ? ಅದಕ್ಕೆ ಡಿಮಾಂಡ್ ಅಂತಾರೆ. ಯು ಆರ್ ಡಿಮಾಂಡಿಂಗ್ ದ ಗೌರ್ಮೆಂಟ್ ಸೇಯಿಂಗ್ ದಟ್ ಐ ವಾಂಟ್ ದಿಸ್ ಮಚ್ ಆಫ್ ಅಮೌಂಟ್, ದಿಸ್ ಅಮೌಂಟ್ ಆಫ್ ವಾಟರ್ ಇಸ್ ರಿಕ್ವೈರ್ಡ್. ಅರ್ಥಾಯ್ತಾ? ಇದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದ್ರೆ ಇದನ್ನ LPCD ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ, ಅಥವಾ LPHD ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಎಲ್ ಅಂದ್ರೆ ಲೀಟರ್ ಪರ್
ಕ್ಯಾಪಿಟಾ ಡೇ ಅಂತೇಳಿ, ಅಥವಾ ಲೀಟರ್ ಪರ್ ಹೆಡ್ ಡೇ ಅಂತೇಳಿ, ಪರ್ ಹೆಡ್ ಪರ್ ಡೇ ಅಂತಲೂ ಹೇಳ್ಬೋದು. ಅರ್ಥ ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ನೀರು ಬೇಕು ಅನ್ನೋದನ್ನ LPCD ಅಂತ ಕರೀತಾರೆ. ಆ ಊರಲ್ಲಿ 1000 ಮೆಂಬರ್ಸ್ ಏನಾರ ಇದ್ದರೆ ಒಬ್ಬವನಿಗೆ ಇಷ್ಟು ಬೇಕಾದರೆ, ಒಬ್ಬವನಿಗೆ 135 ಲೀಟರ್ ಬೇಕಾದರೆ 1000 ಮೆಂಬರ್ಸ್ಗೆ ಎಷ್ಟು ಬೇಕು ಅನ್ನೋದನ್ನ ಜಸ್ಟ್ ಸಿಂಪಲ್ ಮಲ್ಟಿಪ್ಲಿಕೇಶನ್ ಒಳಗಡೆ ಗೊತ್ತಾಗ್ತದೆ. ಅರ್ಥಾಯ್ತಾ? ದೇರ್ ಫೋರ್ ಆಲ್ವೇಸ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಒನ್ ಪರ್ಟಿಕ್ಯುಲರ್ ಪರ್ಸನ್, how much he consumes, and we need to think that all other population, all other people will consume same like this one model person. ಹೌದಾ? ಆ ರೀತಿ ನಾವು ಥಿಂಕ್ ಮಾಡ್ಕೋಬೇಕು. ಒಂದು ಮನೆಯೊಳಗಡೆ 5 ಜನ ಇದ್ದಾರೆ ಅಂತಂದ್ರೆ ಚಿಕ್ಕ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ಯಾರೋ ಇರ್ಬೋದು, ಅವರೆಲ್ಲರಿಗೂ ಕೂಡ ಇಷ್ಟ ಲೀಟರ್ ಅಂತ ಫಿಕ್ಸ್ ಮಾಡಿದ್ರೆ ಅದು 135 into 5 ಮಾಡ್ಕೊಂಡ್ಬಿಡೋದು. ಅಲ್ಲಿ ಚಿಲ್ಡ್ರನ್ ಬೇರೆ, ವುಮನ್ ಬೇರೆ, ಎಲ್ಡರ್ಸ್ ಬೇರೆ, ಯಂಗರ್ಸ್ ಬೇರೆ, ಹಂಗೇನು ಡಿಫ್ರೆನ್ಶಿಯೇಟ್ ಮಾಡಲ್ಲ. ಪಾಪ್ಯುಲೇಷನ್ ಇಂಟು ದ್ಯಾಟ್. ಅರ್ಥ? ದಿಸ್ ಈಸ್ ಅ ಮೀನಿಂಗ್ ಆಫ್ ಡಿಮಾಂಡ್ ಅಂಡ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ LPCD or LPHD. Okay, then what is the rate? Rate means it is a variation. Variation with respect to what? Variation in a day. Variation in a day. Okay, ಇದ್ರೊಳಗೆ ಸ್ಟಡಿ ಮಾಡ್ತೀವಿ. Variation as per season, that also you need to study. Variation with respect to that festivals or otherwise how they spend the day. Variation depending on a living condition. Okay, ರಿಚ್ ಅದನೋ ಪೂರ್ ಅದನೋ, ದಟ್ ಹಂಗ ಈ ವೇರಿಯೇಷನ್ಸ್ ಎಲ್ಲದನ್ನ ಕಂಡುಹಿಡ್ಕೊಳ್ಳೋದು. ದಟ್ ಈಸ್ ಕಾಲ್ಡ್ ಆಸ್ ಅ ರೇಟ್ ಆಫ್ ಡಿಮಾಂಡ್. ಹೌದಾ? ಈಗ ಇದರೊಳಗಡೆ ಈ ಸ್ಲೈಡ್ ಒಳಗೆ ನೀವು ಕಲ್ತಿರೋದೇನೆಂದ್ರೆ ಟೋಟಲ್ ಕ್ವಾಂಟಿಟಿ ಆಫ್ ವಾಟರ್ ರಿಕ್ವೈರ್ಡ್ ಅಂದ್ರೆ 365 ಡೇಸ್ಗೆ, ಮತ್ತೆ ಕನ್ಸಿಡರಿಂಗ್ ಆಲ್ ದ ವೇರಿಯೇಷನ್ಸ್, ರೇಟ್ ಆಫ್ ಡಿಮಾಂಡ್, ಡಿಸೈನ್ ಪೀರಿಯಡ್ ಅಂಡ್ ಪಾಪ್ಯುಲೇಷನ್, ಅಂಡ್ ರೇಟ್ ಆಫ್ ಡಿಮಾಂಡ್ ಒಳಗಡೆ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ LPCD or LPHD. ಓಕೆ, ದಿಸ್ ಮಚ್ ನೋಟ್ಸ್ ರೆಡಿ ಇರಬೇಕು. ನೆಕ್ಸ್ಟ್ ಹೋಗೋಣ. ಈಗ ವೇರಿಯಸ್ ಫಸ್ಟ್ ಡಿಮಾಂಡ್ಸ್ ಅಷ್ಟೇ ನಾವು ಯೋಚನೆ ಮಾಡೋಣ, ರೇಟ್ ಆಮೇಲೆ ನೋಡೋಣ. ಓಕೆ, ಡಿಮಾಂಡ್ ಅಂದ್ರೆ ಎಲ್ಲೆಲ್ಲಿಗೆ ನೀರು ಬೇಕು ಅಂತೇಳಿ, ಅಂದಮೇಲೆ ಹೌ ವಿ ವಿಲ್ ಎಕ್ಸ್ಪ್ರೆಸ್ ಇಟ್ ಅಂತೇಳಿ. ಫಸ್ಟ್ ಇದರೊಳಗಡೆ ಟೋಟಲ್ 2 ರೀತಿ ಡಿವೈಡ್ ಮಾಡ್ತಾರೆ. ಒಂದು ಹೈ ಸೊಸೈಟಿ, ಒಂದು ಲೋ ಸೊಸೈಟಿ ಅಂತೇಳಿ. ಹೈ ಸೊಸೈಟಿ ಅಂತಂದ್ರೆ ಇದರೊಳಗಡೆ ವಿತ್ ಫ್ಲಶ್ ಅಂತೇಳಿ ಹೇಳ್ಬೋದು, ವಿತ್ ಫ್ಲಶಿಂಗ್ ಸಿಸ್ಟಮ್ ಅಂತೇಳಿ. ಅಂದ್ರೆ ಬಾತ್ರೂಮ್ ಒಳಗಡೆ ಫ್ಲಶ್ ಹಾಕಿರ್ತಾರೆ. ಬರೀ ಫ್ಲಶ್ ಅಷ್ಟೇ ಕನ್ಸಿಡರ್ ಮಾಡಿರಂಗಿಲ್ಲ, ಸಮ್ ಅದರ್ ಥಿಂಗ್ಸ್ ಆಲ್ಸೋ ವಿಲ್ ಬಿ ದೇರ್. ವಿತ್ ಫ್ಲಶಿಂಗ್ ಸಿಸ್ಟಮ್ ಮತ್ತು ಇನ್ನೊಂದು ವಿದೌಟ್ ಫ್ಲಶಿಂಗ್ ಸಿಸ್ಟಮ್. ವಿದೌಟ್ ಫ್ಲಶಿಂಗ್ ಸಿಸ್ಟಮ್. ವಿತ್ ಫ್ಲಶಿಂಗ್ ಅಂದ್ರೆ ಪ್ರತಿಯೊಂದಕ್ಕೂ ನೀರು ಯೂಸ್ ಮಾಡ್ತಾರೆ. ಕಾರ್ ತೊಳೆಯೋಕೆ ನೀರು ಬೇಕು, ಗಾಡಿ ತೊಳೆಯೋಕೆ ನೀರು ಬೇಕು, ದಿನಕ್ಕೆ ಒಂದು ಸತಿ ಅಥವಾ 2 ದಿನಕ್ಕೊಮ್ಮೆ ನೆಲ ಒರೆಸ್ತಾರೆ. ಅರ್ಧತಾ ಹಂಗೆ ಸ್ವಿಮ್ಮಿಂಗ್ ಪೂಲ್ ಅವೆಲ್ಲ ಇರ್ತದೆ. ಬಟ್ ಇಲ್ಲಿ ಲೋ ಸೊಸೈಟಿ ಅಂತಂದ್ಮೇಲೆ ಅವ್ರ ಹತ್ರ ಅಂತ ಹೈಫೈ ವಾಟರ್ ಯೂಸೇಜ್ ಏನು ಆಗಂಗಿಲ್ಲ. ಅದು ಲೋ ಸೊಸೈಟಿ. ಇದರೊಳಗಡೆ ಕಾಮನ್ ಆಗಿ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಡೊಮೆಸ್ಟಿಕ್ ಇರ್ತದೆ. ಡೊಮೆಸ್ಟಿಕ್ ಅಂದ್ರೆ ಒಂದು ಮನೆಯೊಳಗೆ ಎಷ್ಟು ನೀರು ಬೇಕು. ಒಂದು ಮನೆಯೊಳಗಂದ್ರೆ ಬಾತಿಂಗು, ಕುಕ್ಕಿಂಗು, ಇದೇನು ವಾಷಿಂಗು ಅಥವಾ ಫ್ಲೋರ್ ವಾಷಿಂಗು, ಕ್ಲಾತ್ ವಾಷಿಂಗು ಅಥವಾ ಇವೆಲ್ಲ ಅದಕ್ಕೂ ಏನೇನು ಬೇಕಲ್ಲ ನೀರು, ಅದಕ್ಕೆ ಡೊಮೆಸ್ಟಿಕ್ ಅಂತ ಒಂದು ಮನೆಯೊಳಗಡೆ. ದಿಸ್ ವಿತ್ ಹೈ ಸೊಸೈಟಿ ಇತ್ತು ಅಂತಂದ್ರೆ ವಿ ವಿಲ್ ಕಾಲ್ ಇಟ್ ಇಸ್ ಅ 200 LPCD, ಅಂದ್ರೆ 200 ಲೀಟರ್ ಬೇಕು. ಅದು ಲೋ ಸೊಸೈಟಿ ಇತ್ತಂದ್ರೆ 135 LPCD ಬೇಕು. ಇದನ್ನ ಬರ್ಕೊಂಡು ಹೋಗ್ರಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಸಪ್ಲೈ ಇತ್ತು ಅಂತಂದ್ರೆ ಇಂಡಸ್ಟ್ರಿಯಲ್ ಒಳಗಡೆ ಎಷ್ಟು ಬೇಕು ಅಂತಂದ್ರೆ 50 LPCD ಬೇಕು. ಇದು ಲೋ ಸೊಸೈಟಿ ಇತ್ತಂದ್ರೂ ಅವ್ರಿಗೂ ಇಂಡಸ್ಟ್ರಿ ಅಷ್ಟೇ ಯೂಸ್ ಆಗ್ತದ, ದೇರ್ಫೋರ್ 50 LPCD. ಉಳಿದು ಎಲ್ಲ ಸೇಮ್, ಇದೊಂದೇ ಚೇಂಜ್. ನೆಕ್ಸ್ಟ್ ಇದಾದ್ಮೇಲೆ ಕಮರ್ಷಿಯಲ್ ಅಂತ ಬರ್ತದೆ, ಮೀನಿಂಗ್ ಹೇಳ್ತೀನಿ ಆಮೇಲೆ. ಕಮರ್ಷಿಯಲ್ಗೆ 20 LPCD, ಇದಕ್ಕೂ 20 LPCD. ನೆಕ್ಸ್ಟ್ ಕಮರ್ಷಿಯಲ್ ಆದಮೇಲೆ ಪಬ್ಲಿಕ್ ಯೂಸ್ ಅಂತ ಬರ್ತದೆ. ಪಬ್ಲಿಕ್ ಯೂಸಿಗೆ 10 LPCD, ಇವ್ರಿಗೂ 10 LPCD. ನೆಕ್ಸ್ಟ್ ಲಾಸಸ್ ಆ್ಯಂಡ್ ಥೆಫ್ಟ್ಸ್ ಅಂತ ಬರ್ತದೆ. ಅದಕ್ಕೆ 55 LPCD, ಇವ್ರಿಗೂ 55 LPCD. ನಾವು ಟೋಟಲ್ ಏನಾಯ್ತು ಇವ್ರದ್ದು 335 LPCD ಆಯಿತು. ಇವ್ರದ್ದು ಟೋಟಲ್ ಎಷ್ಟಾಯಿತು 270 LPCD ಆಯಿತು. ಓಕೆ, ನಾವು ವಿ ನೀಡ್ ಟು ಗೆಟ್ ಹೌ ಟು ಕ್ಯಾಲ್ಕುಲೇಟ್ ದಿಸ್ 50 LPCD ಆ್ಯಂಡ್ 20 LPCD. ಇದು ಅಂತ ಅರ್ಥ ಆಯಿತು. ಯಾಕಂತಂದರೆ ಡೊಮೆಸ್ಟಿಕ್ ಅಂತಂದು ವರ್ಡ್ ಬರದೆ ಅಂತಂದರೆ ನಿಮಗೆ ಎಲ್ಲೆಲ್ಲಿ ನೀರು ಬೇಕು, ಅಲ್ಲಿ ತಿಕ್ಕಾಕ 1 ಲೀಟ್ರ್ ಬೇಕು, ಬಾತ್ರೂಮ್ಗೆ ಹೋಗೋಕೆ ಒಂದು 5 ಲೀಟ್ರ್ ಬೇಕು, ಸ್ನಾನ ಮಾಡೋಕೆ ಒಂದು 10 ಲೀಟ್ರ್ ಬೇಕು ಅಥವಾ ಒಂದು 15 ಲೀಟ್ರ್ ಬೇಕು, ಕುಕ್ಕಿಂಗಿಗೋಸ್ಕರ ಒಂದು 5 ಲೀಟ್ರ್, ಇದು ಒಬ್ಬ ಮನುಷ್ಯನಿಗಿದು 5 ಲೀಟ್ರ್ ಬೇಕು, ಅವ್ನ ಬಟ್ಟೆ ಒಕ್ಕೊಳ್ಳೋಕೆ ಒಂದು 10 ಲೀಟ್ರ್ ಬೇಕು, ಈ ರೀತಿ ನೆಲ ವರ್ಷಕ್ಕೆ ಇಷ್ಟು ಬೇಕು. ಇವೆಲ್ಲ ಯೋಚನೆ ಮಾಡಿದರೆ ನಿಮ್ಗೆ ಅವ್ರು ಹೇಳಿದರೆ ಏನಂತ 200 LPCD ಹೈ ಸೊಸೈಟಿ, 135 LPCD ಲೋ ಸೊಸೈಟಿ. ಇದು ಪರ್ ಪರ್ಸನ್ ಆಯ್ತು. ಇದು ಅರ್ಥದ? ಈಗ ಕಮರ್ಷಿಯಲ್ ಮೀನಿಂಗ್ ಏನಪ್ಪ ಅಂತಂದರೆ ಈ ಒಂದು ವಿಲೇಜ್ ಅದ ಅಂತ ತಿಳ್ಕೊಡ್ರಿ ಅಥವಾ ಒಂದು ಟೌನ್ ಅದ ಅಂತ ತಿಳ್ಕೊಡ್ರಿ. ಈ ಟೌನಲ್ಲಿ ಒಂದು ಇಂಡಸ್ಟ್ರಿಯಲ್ ಪ್ಲೇಸ್ ಅದ. ಈ ಇಂಡಸ್ಟ್ರಿಯಲ್ ಪ್ಲೇಸಲ್ಲಿ ಭಾಳ ಫ್ಯಾಕ್ಟ್ರೀಸ್ ಇದಾವೆ.
ಈ ಫ್ಯಾಕ್ಟ್ರಿದು ಒಬ್ಬ ಹೆಡ್ ಇರ್ತಾನೆ, ಆ ಹೆಡ್ ಏನು ಮಾಡ್ತಾನೆ ಅಂದರೆ ವಾಟರ್ ಸಪ್ಲೈ ಸ್ಕೀಮಿಗೆ ಆಫೀಸಿಗೆ ಬಂದು ಹೇಳ್ತಾನೆ, ನಮ್ಗೆ ಇಷ್ಟು ಇಂಡಸ್ಟ್ರಿಗೆ ಇಷ್ಟು ನೀರು ಬೇಕು. ಎಷ್ಟು ನೀರು ಬೇಕಪ್ಪ ಅಂತಂದ್ರೆ ಇವ ಹೆಂಗೆ ಹೇಳ್ತಾನೆ ಗೊತ್ತಾ, ನೋಡ್ರಿ ಈ ಊರೊಳಗಡೆ ಎಷ್ಟು ಜನ ಅದರ, 1000 ಮೆಂಬರ್ಸ್ ಅದರ. ಹಂಗಾರೆ ಈ 1000 ಮೆಂಬರಿಗೋಸ್ಕರ ಈ ಇಂಡಸ್ಟ್ರಿಯಲ್ಲಿ ಇದಾವಲ್ಲ, ಈ ಇಂಡಸ್ಟ್ರಿ ಏನು ತನ್ನ ಸ್ವಂತಕ್ಕೋಸ್ಕರ ಏನು ಇರಂಗಿಲ್ಲ. ಈ 1000 ಮೆಂಬರ್ಸ್ದ ನೀಡನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಈ ಇಂಡಸ್ಟ್ರಿ ಇರೋದ್ರಿಂದ ಅವ ಏನು ಹೇಳ್ತಾನೆ ಅಂತಂದ್ರೆ, ಒಬ್ಬ ಮನುಷ್ಯನಿಗೆ 50 ಲೀಟ್ರ್ ನಂಗೆ ನಮಗೆ ಕೊಡ್ರಿ ಅಂತ ಹೇಳ್ತಾನೆ. ಅಂದ್ರೆ ಟೋಟಲ್ ಪಾಪ್ಯುಲೇಷನ್ 1000 ಅದ, ಅದಕ್ಕೆ ಇಂಟು 50 ಮಾಡಿದ್ರೆ 50,000 ಲೀಟರ್ಸ್ ಅವನಿಗೆ ಎದಕ್ಕೆ ಬೇಕು, ಇಂಡಸ್ಟ್ರಿಯಲ್ಲಿ ಬೇಕಾಗ್ತದೆ. ಬಟ್ ಅವ ಇಂಡಸ್ಟ್ರಿ ಒಳಗಡೆ ಏನು ಪರ್ಪಸ್ ಅದ ಅದನ್ನು ಹೇಳ್ತಾ ಇಲ್ಲ, ಬಟ್ ಪಾಪ್ಯುಲೇಷನ್ ಈಕ್ವಿವೆಲೆಂಟ್ ಒಳಗಡೆ ಅವನು ಹೇಳ್ತದನ. ಟೌನಲ್ಲಿ 1000 ಮೆಂಬರ್ಸ್ ಇದ್ರೆ 50 ಲೀಟರ್ಸ್ ಒಬ್ಬನಂಗೆ ನಮಗೆ ನೀರು ಕೊಡ್ರಿ ಅಂತಂದ್ರೆ 50,000 ಅವನಿಗೆ ನೀರು ಹೋಗ್ತದೆ. ಹಂಗೆ ಕಮರ್ಷಿಯಲ್ ಒಳಗಡೆ ಮಾತಾಡ್ಕೊಂಡ್ರೆ ಕಮರ್ಷಿಯಲ್ ಆಯ್ತು. ಈಗ ನೆಕ್ಸ್ಟ್ ಸಾರಿ, ಇದೇನಿದು ಕಮರ್ಷಿಯಲ್ ಅಲ್ಲ, ಇದನ್ನು ಕೇಳಿದ್ರೆ ಇಂಡಸ್ಟ್ರಿಯಲ್ ಇದು. ಓಕೆ, ದ ಸೇಮ್ ವೇ ದಿಸ್ ಇಸ್ ಫಾರ್ ಇಂಡಸ್ಟ್ರಿಯಲ್ ಆ್ಯಂಡ್ ದ ಸೇಮ್ ವೇ ಕಮರ್ಷಿಯಲ್ ಅಂದರೆ ಒಂದು ಊರೊಳಗಡೆ ಶಾಪಿಂಗ್ ಮಾಲ್ ಇರ್ತದ, ಅಥವಾ ATM ಇರ್ತದ, ಬ್ಯಾಂಕ್ಸ್ ಅದಾವ, ಹೀಗೆಲ್ಲ ಕೆಲವು ಇಂಡಸ್ಟ್ರೀಸ್ ಇದಾವೆ. ಇವು ಎಲ್ಲದರದ್ದು ಹೆಡ್ ಏನಿರ್ತಾನಲ್ಲ ಅವ ಬಂದು ಏನು ಹೇಳ್ತಾನ, ನಮಗೂ ನೀರು ಬೇಕಂತ ಹೇಳ್ತಾನೆ. ಅವನಿಗೆ ನೀರು ಎಷ್ಟು ಕೊಡಬೇಕು ಅಂತಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಹೇಳ್ತದ 20 ಲೀಟರ್ಸ್. ಇಲ್ಲೇ 1000 ಮೆಂಬರ್ಸ್ ಅದಾರ ಅಂದ್ರೆ ಒಬ್ಬೊಬ್ಬರಿಗೆ 20 ಲೀಟರ್ ನಂಗೆ ನಮ್ಗೆ ಕೊಟ್ಬಿಡ್ರಿ ಅಂತ ಅವ್ರು ಕೇಳ್ತಾರೆ. ನೆಕ್ಸ್ಟ್ ಅದೇ ಟೈಪ್ ಪಬ್ಲಿಕ್ ಯೂಸ್ ಅಂತಂದ್ರೆ ಪಬ್ಲಿಕ್ ಒಳಗಡೆ ಇಲ್ಲಿ ನಡ್ಬರ್ಕೊಂದು ಗಾರ್ಡನ್ ಅದ, ಪಬ್ಲಿಕ್ ಟಾಯ್ಲೆಟ್ಸ್ ಅದಾವ, ಹೌದಾ, ಈ ರೀತಿ ಎಲ್ಲ ಇರ್ತದೆ. ಇವು ಎಲ್ಲವನ್ನು ನೋಡ್ಕೊಂಡು ಹೋಗೋ ಇನ್ಚಾರ್ಜ್ ಏನಂತ ಅವನು ನೀರು ಬೇಕಂತಾನೆ. ಅವ ಏನು ಹೇಳ್ತಾನ ಅಂತಂದ್ರೆ, ನಮ್ಗೆ ಇಲ್ಲಿ 1000 ಜನ ಅದಾರಂದ್ರೆ 1000 ಜನ ಅವ್ರಿಗೆ ಒಬ್ಬೊಬ್ರಿಗೆ 10 ಲೀಟರ್ ನಂಗೆ ನಮಗೆ ಕೊಡ್ರಿ ಅಂತ ಹೇಳ್ತಾನೆ. ಹೌದಾ. ನೆಕ್ಸ್ಟ್ ಲಾಸಸ್ ಆ್ಯಂಡ್ ಥೆಫ್ಟ್ಸ್ ಅಂತಂದ್ರೆ, ಈಗ ಇದ್ರೊಳಗಡೆ ಕಳುವು ಆಗ್ತಿರ್ತಾವ. ಒಂದು ಕಡೆಗೆ ಕಳುವು ಆಗ್ತಿರ್ತಾವ ಅಂದ್ರೆ ಯಾರೋ ಮೀಟರ್ ಹಚ್ಚಿರ್ತಾರ, ಅದು ನೀರು ಯೂಸ್ ಮಾಡಂಗಿಲ್ಲ. ಕೆಲವ್ರದ್ದು ಪೈಪ್ ಹೊಡೆದಿರ್ತದೆ, ಕೆಲವ್ರದ್ದು ನೀರು ಸುಮ್ಮ ವೇಸ್ಟ್ ಆಗ್ತಿರ್ತದೆ, ಸಿಂಟ್ಯಾಕ್ಸ್ ತುಂಬಿರ್ತದೆ, ನೀರು ಹರಿತಿರ್ತದೆ. ಈ ರೀತಿ ಲಾಸಸ್ ಆಗ್ತಿರ್ತದೆ. ಅವ ಲಾಸಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ, ಒಬ್ಬೊಬ್ಬವ 55 ಲೀಟರ್ಸ್ ಲಾಸ್ ಮಾಡಿದಾನ ಅಂತೇಳಿ ಕೌಂಟ್ ಮಾಡ್ತಾರೆ. ಹಿಂಗೆ ಒಬ್ಬ ಮನುಷ್ಯ ಟೋಟಲ್ ಹೈ ಸೊಸೈಟಿ ಸಿಟಿ ಒಳಗಡೆ 335 ಲೀಟರ್ಸ್ ಯೂಸ್ ಮಾಡ್ತಾನೆ ಒಂದು ದಿನಕ್ಕೆ, ಮತ್ತು ಲೋ ಸೊಸೈಟಿ ಒಳಗಡೆ 270 ಲೀಟರ್ಸ್ ಯೂಸ್ ಮಾಡ್ತಾನೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಒಂದು ಯಾವುದಾದ್ರೂ ಒಂದು ಹಳ್ಳಿಗೆ ಡಿಸೈನ್ ಮಾಡ್ತಿದ್ರಿ ಅಂತಂದರೆ, ವಿಲೇಜ್ ಡಿಸೈನ್ ಮಾಡ್ತಿದ್ರಿ ಅಂದರೆ, ಅಲ್ಲಿ ಕಮರ್ಷಿಯಲ್ ಇರಂಗಿಲ್ಲ, ಅಲ್ಲಿ ಇಂಡಸ್ಟ್ರಿಯಲ್ ಇರಂಗಿಲ್ಲ, ಅಲ್ಲಿ ಪಬ್ಲಿಕ್ ಗಾರ್ಡನ್ ಭಾಳ ಕಡಿಮೆ ಇರ್ತದೆ. ಈ ರೀತಿ ಎಲ್ಲ ಥಿಂಕ್ ಮಾಡಿದಾಗ ಕಳುವಾಗೋದನ್ನು ಸ್ವಲ್ಪ ಅಂತ ಥಿಂಕ್ ಮಾಡಿದ್ರೆ, ವಿಲೇಜಸ್ಸಿಗೆ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ 135 LPCDs ಎನಫ್ ಅಂತ ಹೇಳ್ತಾರೆ. 135 LPCDs ಎನಫ್, ಹೌದಾ. ಪ್ಲಸ್ ಕ್ಯಾಟಲ್ ಡಿಮಾಂಡ್, ಕ್ಯಾಟಲ್ಸ್ದು ಏನಾರ ಇತ್ತಂದ್ರೆ ಅದನ್ನ ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ. ದಿಸ್ ಈಸ್ ಫಾರ್ ವಿಲೇಜಸ್ ಅಂತ ತಿಳ್ಕೊಬೋದು. ಹಂಗೆ ಇಂಡಸ್ಟ್ರಿಯಲ್ ಡಿಮಾಂಡ್ ಒಳಗೆ ಬಂದರೆ, ನಾ ಇಲ್ಲಿ ಹೇಳ್ತಾ ಹೋಗ್ತೀನಿ, ಪಾಸ್ ಮಾಡ್ತಾ ಬರ್ಕೊಳ್ತಾ ಹೋಗ್ಬಿಡಿ. ಇಂಡಸ್ಟ್ರಿಯಲ್ ಡಿಮಾಂಡ್ಸ್ ಒಳಗಡೆ ಏನೇನು ಬರ್ತದೆ ಅಂದರೆ, ಆಫೀಸ್ ಬರ್ತದ, ಆಫೀಸ್ 45 to 90 LPCD. ನೆಕ್ಸ್ಟ್ ಡೇ ಸ್ಕೂಲಲ್ಲಿ 45 to 90 LPCD. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಈ ಮೊರಾರ್ಜಿ ದೇಸಾಯಿ ಅಥವಾ ಇಂಥ ಇರ್ತಾವಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಸ್, 135 to 225 LPCD. ನೆಕ್ಸ್ಟ್ ಹಾಸ್ಟೆಲ್ಸ್ ಒಳಗಡೆ ಯೂಶ್ವಲಿ 180 ಲೀಟರ್ ಪರ್ ಬೆಡ್ ತೊಗೊಳ್ಬೇಕಿದೆ. ಓಕೆ, ಇಲ್ಲಿ ಪರ್ ಬೆಡ್ ತೊಗೊಂಡಿದ್ರಿಂದ 180 ಅದ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದೆ 135ನ ಆ್ಯಕ್ಚುಲಿ ಸಾಕಾಗ್ತದೆ. ಬಟ್ ಹಾಸ್ಟೆಲಲ್ಲಿ ಒಂದೊಂದು ಬೆಡ್ಡಿಗೆ ಒಂದೊಂದು ಹುಡುಗ ಅಂತಂದ್ರೆ 100 ಬೆಡ್ಸ್ ಹಾಸ್ಟೆಲ್ ಇತ್ತು ಅಂದ್ರೆ 100 ಸ್ಟೂಡೆಂಟ್ಸ್ ಇದಾವೆ. ಬಟ್ 100 ಸ್ಟೂಡೆಂಟ್ಸ್ ಇದ್ದಾರೆ ಅಂದಮೇಲೆ ಅಲ್ಲಿ ವಾರ್ಡನ್ ಇರ್ತಾರೆ, ಕ್ಲೀನರ್ಸ್ ಇರ್ತಾರೆ, ಸ್ವೀಪರ್ಸ್ ಇರ್ತಾರೆ, ಆಮೇಲೆ ಮೆನಿ ಅಥಾರಿಟೀಸ್ ಇರ್ತಾರೆ, ವಿಸಿಟರ್ಸ್ ಇರ್ತಾರೆ, ಗಾರ್ಡನ್ ಇರ್ತದ, ಲೈಬ್ರರಿ ಇರ್ತದ, ಹಿಂಗೆ ಮತ್ತು ಪಬ್ಲಿಕ್ ವಾಶ್ರೂಮ್ಸ್ ಇರ್ತದ. ಎಲ್ಲದನ್ನು ಹಿಡ್ಕೊಂಡ್ರೆ ಮತ್ತೆ ಅದನ್ನೆಲ್ಲದನ್ನು ಅದೇ 100 ಮೆಂಬರ್ಸ್ ತಲೆ ಮೇಲೆ ಹಾಕಿದರೆ ದೆನ್ ವಿ ಕ್ಯಾನ್ ಕನ್ಸಿಡರ್ ದ್ಯಾಟ್ 180 ಲೀಟರ್ ಪರ್ ಬೆಡ್ ಅಂತೇಳಿ. ನೆಕ್ಸ್ಟ್ ಆ ಟೈಪ್ ರೆಸ್ಟೋರೆಂಟ್ಸಲ್ಲಿ ಬಂದರೆ, ರೆಸ್ಟೋರೆಂಟಲ್ಲಿ 70 ಲೀಟರ್ಸ್ ಪರ್ ಸೀಟ್ ಅಂತೇಳಿ, ಪರ್ ಸೀಟ್ ಆಯಿತಾ. ಇಷ್ಟು ಅಂದರೆ ಒಂದು ರೆಸ್ಟೋರೆಂಟು 50 ಸೀಟದ ರೆಸ್ಟೋರೆಂಟ್ ಇತ್ತು ಅಂದರೆ 50 into 70 ಮಾಡಿ ಅಷ್ಟು ನೀರಿದ್ದು ಟ್ಯಾಂಕ್ ಇದ್ರೆ ಸಾಕು ಅವ್ರ ಹತ್ರ. ನೆಕ್ಸ್ಟ್ ಹಾಸ್ಪಿಟಲ್ಸಲ್ಲಿ 2 ಟೈಪ್ ಬರ್ತದೆ, ಒಂದು ಬಿಲೋ 100 ಬೆಡ್ಸ್, ಇನ್ನೊಂದು ಮೋರ್ ದ್ಯಾನ್ 100 ಬೆಡ್ಸ್ ಅಂತೇಳಿ. ಬಿಲೋ 100 ಬೆಡ್ ಹಾಸ್ಪಿಟಲ್ ಇತ್ತು ಅಂತಂದರೆ 340 ಲೀಟರ್ ಪರ್ ಬೆಡ್ ಅಂತೇಳಿ, ಅಥವಾ ಅಬೋವ್ 100 ಬೆಡ್ಸ್ 100 ಹಾಸ್ಪಿಟಲ್ ಇದ್ದರೆ
450 ಲೀಟರ್ ಪರ್ ಬೆಡ್ ಇದು. ನೆಕ್ಸ್ಟ್ ಬಸ್ಸಸ್ ರೈಲ್ವೆ ಸ್ಟೇಷನ್ ಏರ್ಪೋರ್ಟಿಗೆ 70 LPCD ತೊಗೊಳ್ತಾರೆ, 70 LPCD ತೊಗೊಳ್ತಾರೆ. ಇದಿಷ್ಟು ಏನು ಅಂತಂದರೆ ಇಟ್ ಈಸ್ ಫಾರ್ ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಎರಡು ಸೇರಿ. ನೆಕ್ಸ್ಟ್ ಪಬ್ಲಿಕ್ ಯೂಸೇಜ್ಗೆ ಬರ್ತದ. ಪಬ್ಲಿಕ್ ಯೂಸೇಜ್ ಅಂದರೆ ಲಾನ್ಗೆ ಸ್ಪ್ರಿಂಕ್ಲಿಂಗ್, ಪಬ್ಲಿಕ್ ಪಾರ್ಕ್ಸ್, ಪಬ್ಲಿಕ್ ಟಾಯ್ಲೆಟ್ಸ್ ಅವಕ್ಕೆಲ್ಲ ಬರ್ತದೆ. ನೆಕ್ಸ್ಟ್ ಲಾಸಸ್ ಎಲ್ಲ ಏನೇನು ಬರ್ತದ, ಪ್ಲಂಬಿಂಗ್, ಲೀಕೇಜಸ್, ವಾಲ್ ಲೀಕೇಜಸ್, ಥೆಫ್ಟ್ಸ್ ಅಥವಾ ಬ್ರೋಕನ್ ಇನ್ ದ ಪೈಪ್ಸ್ ಇವೆಲ್ಲದು ಬರ್ತದೆ. ಅದು ಓವರ್ಫ್ಲೋ ಇವೆಲ್ಲ ಏನು ಬರ್ತದೆ, ಲಾಸಸ್ ಮತ್ತು ಥೆಫ್ಟ್ಸ್ ಒಳಗೆ ಬರ್ತದೆ. ಓಕೆನಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದರೆ ಫೈರ್ ಡಿಮಾಂಡ್. ಈ ಫೈರ್ ಡಿಮಾಂಡ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಫಸ್ಟ್ ನಾನು ಏನು ಮಾಡ್ತೇನೆ, ಇದನ್ನು ಫೈರ್ ಡಿಮಾಂಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಇನ್ 2 ಡಿಫ್ರೆಂಟ್ ವೇಸ್. ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ವೇಸ್, ಇನ್ನೂ ಒಂದು ಎಂಪೆರಿಕಲ್ ಫಾರ್ಮುಲಾ. ಎಂಪೆರಿಕಲ್ ಫಾರ್ಮುಲಾ ಅಂತಂದರೆ ಕೆಲವು ಸೈಂಟಿಸ್ಟ್ಗಳು ತಮ್ಮ ಏರಿಯಾದೊಳಗಡೆ ತಾವು ಒಂದಿಷ್ಟು ಸ್ಟಡಿ ಮಾಡಿರ್ತಾರೆ, ರಿಸರ್ಚ್ ಮಾಡಿ ಅವರು ಹಿಂಗೆ ಅಂತೇಳಿ ಒಂದಿಷ್ಟು ಗೈಡ್ಲೈನ್ಸ್ ಕೊಡ್ತಾರೆ, ಒಂದಿಷ್ಟು ಫಾರ್ಮುಲಾ ಕೊಡ್ತಾರೆ. ಅದ್ರ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡೋದು. ಇವುಗಳಿಗೆ ತಮ್ಮದೇ ಆದಂಥ ಡಿಮೆರಿಟ್ಸ್ಗಳು ಇರ್ತಾವೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಏನಂತಂದರೆ ಇಂಡಿಯನ್ ಕಾಂಟಿನೆಂಟಿಗೆ ಅಂದರೆ ಇಂಡಿಯನ್ ಸ್ಟೇಟಿಗೆ ಯಾವ ರೀತಿ ಬೇಕನ್ನೋದನ್ನ ಅವ್ರು ಸರ್ವೆ ಮಾಡಿಕೊಂಡು ಒಂದು ಸ್ಟ್ಯಾಂಡರ್ಡ್ ಸಜೆಸ್ಟ್ ಮಾಡಿರ್ತಾರೆ. ಅರ್ಥಾಯ್ತಾ? ಇವು 2 ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ ಯೂಶ್ವಲಿ ಇನ್ ಜನರಲ್ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ. ಫಸ್ಟ್ ಸಿಟಿನ ಕ್ಲಾಸಿಫೈ ಮಾಡೋದು. ಸಿಟಿ ವಿತ್ ಪಾಪ್ಯುಲೇಷನ್ ಮೋರ್ ದ್ಯಾನ್ 50 lakhs, ಸಿಟಿ ವಿತ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 50 lakhs. ಮೋರ್ ದ್ಯಾನ್ ಆರ್ ಈಕ್ವಲ್ ಟು 50 lakhs, ಸಿಟಿ ವಿತ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50 lakhs. ಈ ರೀತಿ ಡಿವೈಡ್ ಮಾಡ್ಕೊಳ್ಳೋದು. ಅರ್ಥಾಯ್ತಾ? ಇಲ್ಲಿ ಸಿಟಿ ಮೋರ್ ದ್ಯಾನ್ 50 lakhs ಪಾಪ್ಯುಲೇಷನ್ ಅಂದರೆ ಬೆಂಗಳೂರು ಸಿಟಿ ಇರ್ಬೋದು ಅಥವಾ ಬಾಂಬೆ ಸಿಟಿ ಇರ್ಬೋದು. ಸಿಟಿ ಮೋರ್ ದ್ಯಾನ್ 50 lakhs ಪಾಪ್ಯುಲೇಷನ್ ಇದ್ದಾಗ ಅಲ್ಲಿ ಪರ್ ಡೇ 6 ಫೈರ್ ಬ್ರೇಕ್ಸ್ ಅಂತ ಕನ್ಸಿಡರ್ ಮಾಡೋದು. 6 ಫೈರ್ ಬ್ರೇಕ್ಸ್ ಅಂದ್ರೆ ಒಂದು ದಿನಕ್ಕೆ 6 ಜಾಗದೊಳಗೆ ಬೆಂಕಿ ಹತ್ತುತ್ತಾ. ಬೆಂಗಳೂರಿಂದ ಸಿಟಿ ಒಳಗಡೆ ಒಂದು ದಿನಕ್ಕೆ 6 ಜಾಗದೊಳಗಡೆ ಬೆಂಕಿ ಹತ್ತುತ್ತಾ ಅಂತ ತಿಳ್ಕೊಳೋದು. ಹಂಗೆ ಸಿಟಿ ಲೆಸ್ ದ್ಯಾನ್ 50 lakhs ಒಳಗಿದ್ದಾಗ ಪರ್ ಡೇ ಒಂದು ದಿನಕ್ಕೆ 3 ಜಾಗದೊಳಗಡೆ ಬೆಂಕಿ ಹತ್ತುತ್ತಾ ಅಂತ ಸ್ಟ್ಯಾಂಡರ್ಡ್ ಥಿಂಕ್ ಮಾಡೋದು. ಓಕೆನಾ. ಓಕೆ. ಒಂದು ಕಡೆಗೆ ಬೆಂಕಿ ಹತ್ತಿದಾಗ ಒಂದು ಗಾಡಿ ಹೋಗ್ತದ ಅಂತ ಥಿಂಕ್ ಮಾಡೋದು. ಒಂದು ಕಡೆ ಬೆಂಕಿ ಹತ್ತಿದಾಗ ಒಂದು ಗಾಡಿ ಅದನ್ನು ಹಾಫ್ ಮಾಡೋಕೆ ಹೋಗ್ತದ ಅಂತ ಥಿಂಕ್ ಮಾಡೋದು. ಒಂದು ಗಾಡಿ ಒಳಗಡೆ 3 ಪೈಪ್ಸ್ ಕನೆಕ್ಟ್ ಮಾಡಿರ್ತಾರ ಅಂತ ಥಿಂಕ್ ಮಾಡೋದು. ಒಂದು ಪೈಪ್ಲಿಂದ ಡಿಸ್ಚಾರ್ಜು 1100 ಲೀಟರ್ ಪರ್ ಮಿನಿಟ್ ಸ್ಪೀಡ್ ಒಳಗಡೆ ಡಿಸ್ಚಾರ್ಜ್ ಆಗ್ತದ ಅಂತ ಕನ್ಸಿಡರ್ ಮಾಡೋದು. ಇದಕ್ಕೆ 110, ಇದಕ್ಕೆ 1100. ಈ ರೀತಿ ಒಂದು ಟ್ಯಾಂಕು ಒಂದು ಬೆಂಕಿ ಹತ್ತಿದಾಗ 3 ತಾಸು ಕಂಟಿನ್ಯೂಸ್ಲಿ ನೀರನ್ನು ಸಪ್ಲೈ ಮಾಡ್ತದ ಅಂತ ಥಿಂಕ್ ಮಾಡೋದು. ಹೇಳಿದ ಇಷ್ಟು ನಿಮ್ಗೆ ಸ್ಟ್ಯಾಂಡರ್ಡ್ಸ್ ನೆನಪಿರ್ಬೇಕು. ಏನಂತ ಮೋರ್ ದ್ಯಾನ್ 50 lakhs, ಲೆಸ್ ದೆನ್ 50 lakh ಇದ್ದಾಗ 6 and 3 ಫೈರ್ ಬ್ರೇಕ್ಸ್. ಆಮೇಲೆ ಒಂದು ಫೈರ್ ಬ್ರೇಕಿಗೆ ಒಂದು ವೆಹಿಕಲ್ಗೆ 3 ಸ್ಟ್ರೀಮ್ಸ್ ಇರ್ತಾವೆ. 3 ಸ್ಟ್ರೀಮ್ಸ್, ಈಚ್ ಸ್ಟ್ರೀಮ್ ವಿಲ್ ಹ್ಯಾವ್ 1100 ಲೀಟರ್ ಪರ್ ಮಿನಿಟ್ ಇರ್ತದೆ. ಲೈಕ್ ದ್ಯಾಟ್ ಫಾರ್ 3 hours ಕಂಟಿನ್ಯೂಸ್ಲಿ ಇಟ್ ಈಸ್ ಅ ಡಿಸ್ಚಾರ್ಜಿಂಗ್. ಅರ್ಥಾಯ್ತಾ? ನಾವು ಲೆಟ್ ಅಸ್ ಕನ್ಸಿಡರ್ ದೇರ್ ಈಸ್ ಅ ವಿಲೇಜ್ ಆಫ್ 60 lakhs ಪಾಪ್ಯುಲೇಷನ್. ವಿಲೇಜ್ ಎಷ್ಟೈತಿದ್ದು 60 lakh ಪಾಪ್ಯುಲೇಷನ್ ಅದ. ಆ ವಿಲೇಜಿಗೆ ಫೈರ್ ಡಿಮಾಂಡ್ ಎಷ್ಟು ಅಂತ ಕೇಳ್ತಾರೆ. ಒಂದನೇ ಕ್ವಶನ್ನು ಇದು. ಎರಡನೇ ಕ್ವಶನ್ ಏನಂದರೆ ಎಕ್ಸ್ಪ್ರೆಸ್ ಇನ್ ಎಲ್ ಪಿ ಸಿ ಡಿ ಅಂತೇಳಿ. ಎಕ್ಸ್ಪ್ರೆಸ್ ಇನ್ ಎಲ್ ಪಿ ಸಿ ಡಿ ಅಂತ ಇಷ್ಟೇ ಕ್ವಶನ್. ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಂಥವು ಕೇಳಲಿಕ್ಕೆ ಚಾನ್ಸಸ್ ಅದ. ಈಗ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸಿಟಿ 60 lakhs ಅದ ಅಂದ್ರೆ ಎಷ್ಟು ಸತಿ ಬೆಂಕಿ ಹತ್ತದ ಪರ್ ಡೇಗೆ 6 ಬ್ರೇಕ್ಸ್ ಬರ್ತದೆ. ಒಂದೊಂದು ಬ್ರೇಕಿಗೆ ಒಂದೊಂದು ಗಾಡಿ ಹೋಗ್ತದೆ ಅಂದ್ರೆ 6 ವೆಹಿಕಲ್ಸ್ ಹೋಗ್ತದೆ. 6 ವೆಹಿಕಲ್ಸ್ ಹೋದಾಗ ಒಂದು ವೆಹಿಕಲಲ್ಲಿ 3 ಸ್ಟ್ರೀಮ್ಸ್ ಇರ್ತದೆ. ಅರ್ಥಾತ್ ಒಂದು ವೆಹಿಕಲ್ಸಲ್ಲಿ 3 ಸ್ಟ್ರೀಮ್ಸ್ ಇರ್ತದೆ. ಹಂಗೆ ಆ ಒಂದೊಂದು ಸ್ಟ್ರೀಮ್ ಒಳಗಡೆ 1100 ಲೀಟರ್ಸ್ ಪರ್ ಮಿನಿಟ್ ಯೂಸ್ ಮಾಡ್ತಾರೆ. ಹಂಗೆ 3 hours ಕಂಟಿನ್ಯೂಸ್ಲಿ ಅಂದ್ರೆ 3 into 60 minutesಗೆ ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾರೆ. ಇಷ್ಟು ನಿಮ್ಗೆ ಏನು ಬರ್ತದೆ, ಇದು ಇಷ್ಟು ವಾಟರ್ ಬೇಕಾಗ್ತದೆ ನಿಮ್ಗೆ. ಎಷ್ಟು? 6 into 3 into 1100 into 3 into 60. The answer is
3564000 ಅಂದರೆ ಎಷ್ಟು 35 lakh ಆಫ್ ವಾಟರ್ ಬೇಕಾಗ್ತದೆ. ಓಕೆನಾ? ಇನ್ನೊಂದ್ಸತಿ ಮಾಡಿದ್ರೆ 6 × 3 × 1100 × 3 × 60, that is 3564000 ಲೀಟರ್ಸ್ ಆಫ್ ವಾಟರ್ ಬೇಕಾಗ್ತದೆ. ಓಕೆನಾ? ಓಕೆ, ದಿಸ್ ಫಸ್ಟ್ ಆನ್ಸರ್ ಕಂಡುಹಿಡಿದ್ವಿ. ಏನಿದು ಫೈರ್ ಡಿಮಾಂಡ್ ಎಷ್ಟು? ದೀಸ್ ಮೆನಿ ಲೀಟರ್ಸ್ ಪರ್ ಡೇ. ಮತ್ತೆ ಇಲ್ಲಿ ಪರ್ ಪರ್ಸನ್ ಅನ್ಬಾರ್ದು, ಇದು ಪರ್ ಡೇ. ಇದನ್ನ LPCD ಕನ್ವರ್ಟ್ ಮಾಡಂದ್ರೆ ಡಿವೈಡೆಡ್ ಬೈ 60 ಮಾಡಬೇಕು. ಡಿವೈಡೆಡ್ ಬೈ 60 ಹೆಂಗಂತಂದ್ರೆ ಇದಕ್ಕೆ ಡಿವೈಡ್ ಬೈ 60 ಲ್ಯಾಕ್ಸ್ ಮಾಡಿದ್ರೆ ಆನ್ಸರ್ ಬರ್ತದ 0.594 LPCD. ಓಕೆನಾ? ಅರ್ಥ ಆಯ್ತಲ್ಲ? ಈಗ ಈ ಪ್ರಾಬ್ಲಮ್ ಅಲ್ಲಿ 0.594 ಬಂತು. ಜಸ್ಟ್ ಕಂಪೇರ್ ಮಾಡ್ರಿ ಅದ್ರ ಜೊತೆಗೆ 135 ಜೊತೆಗೆ 200 ಜೊತೆಗೆ 40, 50, 10, 55 ಈ ಎಲ್ಲ ನಂಬರ್ಸ್ ಜೊತೆಗೆ ಕಂಪೇರ್ ಮಾಡಿದ್ರೆ ಫೈರ್ ಡಿಮಾಂಡ್ ಏನೈತೆ ನೋಡ್ರಿ ಭಾಳ ಕಡಿಮೆ ಅದ. 0.594 ಲೀಟರ್ ಪರ್ ಡೇ. ಅರ್ಥ? ಬಟ್ ಇದರಿಂದ ಒಂದು ಇಂಪಾರ್ಟೆಂಟ್ ಏನೈತೆ ಅದು ನೆಕ್ಸ್ಟ್ ಹೇಳ್ತೀನಿ. ಈಗ ಅರ್ಥ ಇಲ್ಲಿ ನೋಡ್ರಿ 6 ಬ್ರೇಕ್ಸ್ ಅದ. ಅಕಸ್ಮಾತಾಗಿ 60 lakhs ಕೊಡೋ ಬದಲು 50 ಕೆಳಗಡೆ 30 lakhs ಕೊಟ್ಟರು, 20 lakhs ಕೊಟ್ಟರು ಅಂದ್ರೆ ಇಲ್ಲಿ 3 ಬ್ರೇಕ್ಸ್ ತಗೋಬೇಕು. ಇಲ್ಲೇನು ಹೇಳ್ತು ಅಂತಂದ್ರೆ 3 ನಂಬರ್ ಆಫ್ ಸ್ಟ್ರೀಮ್ಸ್ ಅಂತ ಇರ್ತದೆ. ಅಂದ್ರೆ ಅದು ಗಾಡಿಗೆ ಹಿಂದ್ಗಡೆ 3 ಪೈಪ್ ಇರ್ತಾವ ಅಂತೇಳಿ. ಅಕಸ್ಮಾತಾಗಿ ಏನಾದ್ರು ಎಕ್ಸಾಮ್ ಒಳಗೆ ಟ್ವಿಸ್ಟ್ ಮಾಡಿ 2 ಪೈಪ್ ಅದಾವ ಅಂತ ಹೇಳಿದ್ರೆ ಅಂತ ತಗೋಬೇಕು. 1100 ಲೀಟರ್ ಪರ್ ಮಿನಿಟ್ ಅಂತಂದು ಇದು ಸ್ಟ್ಯಾಂಡರ್ಡ್ ಅದ. ಇದು ಅಕಸ್ಮಾತಾಗಿ ಅವ ಇಷ್ಟ ಇರ್ತದ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ನೀವು ಅದನ್ನ ತಗೊಳ್ಬೇಕು. ಇಲ್ಲ 3 hours ಅಂತ ಹೇಳಿದ್ರೆ ಚೇಂಜ್ ಮಾಡಿದ್ರೆ ತಗೋಬೇಕು. ಏನೂ ಹೇಳಿಲ್ಲ ಅಂದ್ರೆ ಇಷ್ಟನ್ನು ಕೂಡ ನೀವೇ ಅಸ್ಯೂಮ್ ಮಾಡ್ಬೇಕು. ಅವ ಜಸ್ಟ್ ಏನು ಹೇಳ್ಬೋದು, ಪಾಪ್ಯುಲೇಷನ್ ಹೇಳ್ಬೋದು, ಫೈರ್ ಡಿಮಾಂಡ್ ಎಕ್ಸ್ಪ್ರೆಸ್ ಇನ್ LPCD ಅಂತ ಹೇಳ್ಬೋದು. ಆಯ್ತಾ? ಅಷ್ಟು ಹೇಳಿದ್ರೆ ಇದು ಬರ್ತದೆ. ಈಗ ಇದೇನು 0.94 ಬಂತಲ್ಲ, ಇದ್ರದ್ದು ಏನಪ್ಪ ಕಮೆಂಟ್ ಅಂತಂದ್ರೆ ನಾ ಅದ್ರದ್ದು ಹೇಳಿದೆ ಏನಂತಂದ್ರೆ ಎಲ್ಲಾದ್ರದ್ದು LPCD ಬೇರೆ ಬೇರೆ ಫ್ಯಾಕ್ಟರ್ಸ್ ಅದು LPCD ದೊಡ್ಡದದ. ಈ ಫೈರ್ ಡಿಮಾಂಡ್ LPCD ಏನೈತಲ್ಲ ಅದ್ರದ್ದು ಭಾಳ ಕಡಿಮೆ ಇರ್ತದೆ. ಭಾಳ ಕಡಿಮೆ ಅದ ಅಂತಂದ್ರೆ ಇದ್ರದ್ದು ಮೇನ್ ಇಂಪಾರ್ಟೆಂಟ್ ಅಂತ ಏನಂತಂದ್ರೆ ಫೈರ್ ಡಿಮಾಂಡ್ ನಿಮ್ಮ ಟೋಟಲ್ ಸ್ಟೋರೇಜು ಅಥವಾ ಟೋಟಲ್ ಕ್ವಾಂಟಿಟಿ ರಿಕ್ವೈರ್ಡ್ ಏನೈತಲ್ಲ, ಟೋಟಲ್ ಡಿಮಾಂಡ್ ಅಥವಾ ಸ್ಟೋರೇಜ್ ಕೆಪಾಸಿಟಿ ಅಥವಾ ಫಿಲ್ಟ್ರೇಷನ್ನು ಅಥವಾ ಟ್ರೀಟ್ಮೆಂಟ್ ಪ್ಲ್ಯಾಂಟು ಅಥವಾ ಓವರ್ ಹೆಡ್ ಟ್ಯಾಂಕು ಇವುಗಳಿಗೆ ಫೈರ್ ಡಿಮಾಂಡು ಭಾಳ ಡಿಸ್ಟರ್ಬ್ ಮಾಡಂಗಿಲ್ಲ. ಓಕೆ, ಫೈರ್ ಡಿಮಾಂಡು ಯಾವುದಕ್ಕೆ ಡಿಸ್ಟರ್ಬ್ ಮಾಡ್ತದ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಡಿಸ್ಟರ್ಬ್ ಮಾಡ್ತದ. ಯಾಕಂದ್ರೆ ನೀವು ಸ್ವಲ್ಪ ಟೈಮ್ ಒಳಗಡೆ 1 ನಿಮಿಷದೊಳಗಡೆ 1100 ಲೀಟರ್ಸನ್ನು ಜಗ್ಬೇಕಿತ್ತು ಅಂದ್ರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಿಗೆ ಇದೇನು ಮಾಡ್ತದ, ಡಿಸ್ಟರ್ಬ್ ಮಾಡ್ತದ. ಅರ್ಥ ಆಯ್ತಾ? ಬಟ್ ಇನ್ನು ಇಂಡಿಯನ್ ಸಿನಾರಿಯೋ ಏನಾಗ್ತಂದ್ರೆ ನಮ್ಮ ಹತ್ರ ಒಂದು ಗಾಡಿ ಇರ್ತದ. ನೀವು ಫೈರ್ ಡಿಮಾಂಡ್ ಅಂದ ತಕ್ಷಣ ಫೈರ್ದು ಏನಾರ ಇದು ಆಯಿತು ಅಂದ್ರೆ ನೀವು ಆ ಗಾಡಿನ ಏನು ಮಾಡ್ತೀರಿ, ಫೋನ್ ಮಾಡಿ ಕರಿತೀರಿ. ಆ ಗಾಡಿಯೊಳಗಿಂದ ಪೈಪ್ಸ್ ಇರ್ತಾವೆ, ಅವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಇನ್ನು ಸಮ್ ಮೆಟ್ರೋಪಾಲಿಟನ್ ಸಿಟಿ ಅಥವಾ ದೊಡ್ಡ ದೊಡ್ಡ ಫುಲ್ಲಿ ಡೆವಲಪ್ಡ್ ಸಿಟಿ ಒಳಗಡೆ ಏನಾಗ್ತದೆ ಅಂದರೆ ನಿಮ್ಮದು ಓಣಿ ಒಳಗಡೆ ಹಿಂಗೊಂದು ರೋಡ್ ಇತ್ತು ಅಂದ್ರೆ ಆ ರೋಡ್ ಒಳಗಡೆ ಇಲ್ಲಿ ಫೈರ್ ಹೈಡ್ರೆಂಟ್ಸ್ ಅಂತೇಳಿ ಮಾಡಿಟ್ಟಿರ್ತಾರೆ. ಇಲ್ಲಿ ಪೈಪ್ಸ್ ಎಲ್ಲ ಮಾಡಿಟ್ಟಿರ್ತಾರೆ, ಒಳಗಡೆ ಎಲ್ಲ ಇರ್ತದೆ. ಇಲ್ಲಿ ಒಂದು ದೊಡ್ಡ ಉದ್ದಕ್ಕೆ ಪೈಪ್ ಇರ್ತದೆ. ಆ ಪೈಪ್ ಮುಂದೆ ನಾಜಲ್ ಇರ್ತದೆ, ಅಲ್ಲಿ ನಿಮ್ಗೆ ಇದು ನೀರು ಬರ್ತಾ ಹೋಗ್ತದೆ. ಇದಕ್ಕೆ ಫೈರ್ ಹೈಡ್ರೆಂಟ್ಸ್ ಅಂತ ಕರೀತಾರೆ. ಅರ್ಥಾತ್ ಇಂಥ ಟೈಮ್ನೊಳಗಡೆ ಇಲ್ಲೇನು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅದಲ್ಲ, ಈ ಭೂಮಿ ಒಳಗೇನು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅದಲ್ಲ, ಈ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಡಿಸೈನ್ ಮಾಡಬೇಕಾದ್ರೆ ಈ ಫೈರ್ ಡಿಮಾಂಡ್ ಏನೈತಲ್ಲ ಭಾಳ ಮ್ಯಾಟ್ರ್ ಆಗ್ತದೆ. ಬಟ್ ನಮ್ಮಲ್ಲಿ ಏನಾಗ್ತದೆ, ಗಾಡಿ ಬಂದು ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಇದು ಏನು ಜಾಸ್ತಿ ಪ್ರಾಬ್ಲಮ್ ಆಗಂಗಿಲ್ಲ. ತಿಳಿತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ನೋಟ್ ಬರ್ಕೊಂಡ್ಬಿಡ್ರಿ. ಕ್ವಾಂಟಿಟಿ ಈಸ್ ಲೆಸ್ but rate of supply is very high, therefore it affects the distribution system rather than the storage tank. Tilta? This note is very important. Second note ಏನಂತಂದ್ರೆ minimum water pressure for to fulfill the fire demand is 1 to 1.5 kg per centimeter square. 1 ರಿಂದ 1.5 kg per centimeter square ಪ್ರೆಷರ್ ಬೇಕು. ಇಷ್ಟು ಪ್ರೆಷರ್ ಬೇಕು ನಮ್ಗೆ. ಅರ್ಥಾಯ್ತಾ? ಇಷ್ಟು ಪ್ರೆಷರ್ ಇದ್ರೆ ಮಾತ್ರ ಫೈರ್ ಆಫ್ ಆಗ್ತದ ಅಂತ ಇರ್ತದೆ. ಇದು ಡೈರೆಕ್ಟ್ ಕ್ವಶನ್. ಇದು ಡೈರೆಕ್ಟ್ ಕ್ವಶನ್ ಕೇಳಿಬಿಡ್ತಾರೆ. ಏನಂತ, ದ ಪ್ರೆಷರ್ ಶುಡ್ ಬಿ ಮೇಂಟೈನ್ಡ್ ಇನ್ ಫೈರ್ ನಾಜಲ್ಸ್ ಎಟ್ ದ ಫೈರ್ ನಾಜಲ್ಸ್ ಅಥವಾ ಟು ಮೀಟ್ ದ ಫೈರ್
ಬ್ರೇಕ್ಸ್ ದೆನ್ ಎಷ್ಟು ಅಂತೇಳಿ 4 ಆಪ್ಷನ್ ಕೊಡ್ಬೋದು. ಅದರಲ್ಲಿ 1 to 1.5 kg/cm², ನೆನ್ಪಿಟ್ಕೋಬೇಕು. ಇದು ಅಲ್ಲದೆ ಕೆಲವು ಸೈಂಟಿಸ್ಟ್ಗಳು ಫಾರ್ಮುಲಾಸ್ ಕೊಡ್ತಾರೆ. ಒಂದನೇದು ಕುಚ್ಲಿಂಗ್ ಫಾರ್ಮುಲಾಸ್ ಅಂತೇಳಿ. ಕುಚ್ಲಿಂಗ್ ಫಾರ್ಮುಲಾಸ್ ಏನು ಹೇಳ್ತದೆ ಅಂದರೆ Q = 3182√P ಅಂತ ಹೇಳ್ತದೆ. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಬರ್ತದ ಫ್ರೀಮನ್ ಫಾರ್ಮುಲಾ ಅಂತೇಳಿ. ಫ್ರೀಮನ್ ಫಾರ್ಮುಲಾ ಏನು ಹೇಳ್ತದ ಅಂತಂದರೆ Q = 1136 P/5 + 10 ಅಂತ ಹೇಳ್ತದೆ. ಓಕೆ, ಇನ್ನೊಂದು ಬರ್ತದ ನ್ಯಾಷನಲ್ ಬೋರ್ಡ್ ಆಫ್ ಫೈರ್ ಅಂಡರ್ ರೈಟರ್ಸ್ ಫಾರ್ಮುಲಾ ಅಂತ ಬರ್ತದೆ. ಅವ್ರ ಫಾರ್ಮುಲಾ ಏನು ಹೇಳ್ತದ ಅಂತಂದರೆ 4637√P into the bracket 1 - 0.01√P ಅಂತೇಳಿ. ಹೌದಾ, ಇನ್ನೂ ಒಂದು ಬುಸ್ಟನ್ಸ್ ಫಾರ್ಮುಲಾ ಅಂತ ಬರ್ತದ. Q = 5663√P ಅಂತೇಳಿ. ಗೊತ್ತಾ, ಇವು ಗಟ್ಟಿ ಹೊಡಿಬೇಕು. ಇವನ್ನ ಕರೆಕ್ಟಾಗಿ ಹಿಂಗೆ ಗಟ್ಟಿ ಹೊಡಬೇಕು. ಇವನ್ನ ಡೈರೆಕ್ಟ್ ಕ್ವಶನ್ಸ್ ಒಳಗೆ ಕೇಳ್ಬೋದು ಅಥವಾ ಪ್ರಾಬ್ಲಮ್ಸು ಕೇಳ್ಬೋದು. ಈಗ ನೋಡ್ರಿ, ಕ್ಯೂ ಕಂಡುಹಿಡಿಬೇಕಾದ್ರೆ ಅಕಾರ್ಡಿಂಗ್ ಟು ಕುಚ್ಲಿಂಗ್ ಏನು ಬೇಕು, ಪಾಪ್ಯುಲೇಷನ್ ಬಂದ್ರೆ ಸಾಕು. ಕ್ಯೂ ಕಂಡುಹಿಡಿಬೇಕಾದ್ರೆ ಅಕಾರ್ಡಿಂಗ್ ಟು ಫ್ರೀಮನ್ ಪಾಪ್ಯುಲೇಷನ್ ಇದ್ರೆ ಸಾಕು. ಈಗ ನ್ಯಾಷನಲ್ ಬೋರ್ಡ್ ಫಾರ್ಮುಲಾ ಅಕಾರ್ಡಿಂಗ್ ಟು ದಟ್ ಕ್ಯೂ ಕಂಡುಹಿಡಿಬೇಕಾದ್ರೆ P ಇದ್ರೆ ಸಾಕು. ಇದಕ್ಕೂ P ಇದ್ರೆ ಸಾಕು. ಅರ್ಥ? ಇವಿಷ್ಟು ಇದ್ರೆ ನಮ್ಗೆ ಆರಾಮಾಗಿ ಈ ಕ್ಯೂನ ಕಂಡುಹಿಡಿಬೋದು. ಹಾಗಾದ್ರೆ ಕ್ಯೂದು ಯೂನಿಟ್ ಏನಿರ್ತದ ಅಂತಂದರೆ ಲೀಟರ್/ಮಿನಿಟ್ ಇರ್ತದ. ವೆರಿ ಇಂಪಾರ್ಟೆಂಟ್, ಲೀಟರ್/ಮಿನಿಟ್ ಇರ್ತದ. ರೈಟಾ? ನೆಕ್ಸ್ಟ್ ಅದೇ ರೀತಿ ಪಾಪ್ಯುಲೇಷನ್ ಯೂನಿಟ್ ಏನಿರ್ತದ ಅಂದ್ರೆ ಥೌಸಂಡ್ಸ್ ಒಳಗಿರ್ತದ. ಪಾಪ್ಯುಲೇಷನ್ ಥೌಸಂಡ್ಸ್. ಈಗ ನಾಗಲ್ಲಿ ಹೇಳಿದೆ 60 lakh ಪಾಪ್ಯುಲೇಷನ್ ಅಂತ ಹೇಳಿದೆ ನಾನು. 60 lakh ಹಿಂಗೆ ಬರೀತಾರ ಅಂದ್ರೆ ಎಷ್ಟು ಥೌಸಂಡ್ ಇದು ಅಂದ್ರೆ 6000 ಅಂತ, 6000. ಅರ್ಥ? ಅಂದ್ರೆ ಇಲ್ಲಿ P ವ್ಯಾಲ್ಯೂ ಏನು ಬರಬೇಕು, ಇಲ್ಲೆಲ್ಲ ನಾವು 6000 ಬರ್ಕೊಂತ ಹೋಗ್ಬೇಕು. ಆಯ್ತಾ? Q ವ್ಯಾಲ್ಯೂ ನಿಮ್ಗೆ ಅದು ಬರ್ತದ. ಅರ್ಥ? ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಬಟ್ ಇದರೊಳಗಡೆ ಒಂದು ಡಿಮೆರಿಟ್ಸ್ ಅದ. ಫೈರ್ ಡಿಮಾಂಡ್ಸ್ ಎಂಪೆರಿಕಲ್ ಫಾರ್ಮುಲಾ ತಗೊಂಡು ಮಾಡೋದ್ರಿಂದ ಒಂದು ಡಿಮೆರಿಟ್ ಬರ್ತದ. ವೆರಿ ಇಂಪಾರ್ಟೆಂಟ್ ಡಿಮೆರಿಟ್ ಏನಂತಂದ್ರೆ, ಇಲ್ಲಿ ಆ ಊರೊಳಗಡೆ ಎಷ್ಟು ಇಂಡಸ್ಟ್ರಿ ಅದಾವ, ಎಷ್ಟು ಮನಿಗಳದಾವ, ಎಷ್ಟು ಕಮರ್ಷಿಯಲ್ ಅದ, ಏನದ, ಅದ್ರ ಬಗ್ಗೆ ಯಾವ ಇನ್ಫಾರ್ಮೇಶನ್ ಇಲ್ಲ. ಆ ಊರೊಳಗಡೆ ಎಷ್ಟು ಪಾಪ್ಯುಲೇಷನ್ ಅದಲ್ಲ ಅಷ್ಟು ಫೈರ್ ಡಿಮಾಂಡ್ ಕೊಟ್ಬಿಡ್ತಾರೆ. ಆಯ್ತಾ? ಬಟ್ ಆಕ್ಚುಲಿ ಫ್ಯಾಕ್ಟ್ ಹೆಂಗಿರ್ತದ ಅಂದ್ರೆ, ಇಂಡಸ್ಟ್ರಿ ಇದ್ದ ಊರೊಳಗಡೆ ಫೈರ್ ಬ್ರೇಕ್ಸ್ ಭಾಳ ಆಗ್ತಿರ್ತಾವ. ಇಂಡಸ್ಟ್ರಿ ಇಲ್ಲದ ಊರೊಳಗಡೆ ಫೈರ್ ಬ್ರೇಕ್ಸ್ ಕಡಿಮೆ ಆಗ್ತಿರ್ತಾವ. ಹಾಗಾಗಿ ಬಟ್ ಎಂಪೆರಿಕಲ್ ಫಾರ್ಮುಲಾ ಇವು ಎರಡಕ್ಕೂ ಸೇಮ್ ಡಿಸ್ಟ್ರಿಬ್ಯೂಷನ್ ಕೊಡ್ತದೆ. ದಿಸ್ ಇಸ್ ದ ಡಿಮೆರಿಟ್ ಆಫ್ ಎಂಪೆರಿಕಲ್ ಫಾರ್ಮುಲಾ. ಆಮೇಲೆ ಅಕಾರ್ಡಿಂಗ್ ಟು ಎಂಪೆರಿಕಲ್ ಫಾರ್ಮುಲಾ ಸ್ವಲ್ಪ ರೇಟನ್ನು ಕೂಡ ಹೈನೇ ಬರ್ತದೆ, ಜಾಸ್ತಿನೇ ಬರ್ತದೆ. ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ಫೈರ್ ಡಿಮಾಂಡ್ ಆ್ಯಂಡ್ ದ ಅದರ್ ಡಿಮಾಂಡ್ಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ಡಿಮಾಂಡ್. ಜಲ್ದಿ ಹೇಳ್ಬಿಡ್ತೀನಿ, ಬರ್ಕೊಂಬಿಡ್ರಿ. 1 ಸೈಜ್ ಆಫ್ ದ ಸಿಟಿ. 2 ಕ್ಲೈಮ್ಯಾಟಿಕ್ ಕಂಡೀಷನ್. 3 ಟೈಪ್ಸ್ ಆಫ್ ಗೆಂಟ್ರಿ ಆ್ಯಂಡ್ ಹ್ಯಾಬಿಟ್ಸ್. 4 ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಆಕ್ಟಿವಿಟಿ. 5 ಕ್ವಾಲಿಟಿ ಆಫ್ ವಾಟರ್ ಸಪ್ಲೈ. ನೆಕ್ಸ್ಟ್ ಪ್ರೆಷರ್ ಇನ್ ದ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಡೆವಲಪ್ಮೆಂಟ್ ಆಫ್ ಸೀವೇಜ್ ಫೆಸಿಲಿಟಿ. ನೆಕ್ಸ್ಟ್ ಸಿಸ್ಟಮ್ ಆಫ್ ಸಪ್ಲೈ. ನೆಕ್ಸ್ಟ್ ಕಾಸ್ಟ್ ಆಫ್ ವಾಟರ್. ನೆಕ್ಸ್ಟ್ ಪಾಲಿಸಿ ಆಫ್ ಮೀಟರಿಂಗ್. ಅರ್ಥಾಯ್ತಾ? ಇವು ಲಿಸ್ಟ್. ಈಗ ಇದರೊಳಗಡೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಆಫ್ ಡಿಮಾಂಡ್ ಹೆಂಗೆ? ಸೈಜ್ ಆಫ್ ದ ಸಿಟಿ. ದೊಡ್ಡ ಸಿಟಿ ಇದ್ರೆ ಜಾಸ್ತಿ ಡಿಮಾಂಡು, ಸಣ್ಣ ಸಿಟಿ ಇದ್ರೆ ಕಡಿಮೆ ಡಿಮಾಂಡ್. ಕ್ಲೈಮ್ಯಾಟಿಕ್ ಕಂಡೀಷನ್. ಸಮ್ಮರ್ ಒಳಗೆ ಜಾಸ್ತಿ ಬೇಕು, ವಿಂಟರ್ ಒಳಗೆ ರೈನಿ ಒಳಗಡೆ ಕಡಿಮೆ ಬೇಕು. ಟೈಪ್ಸ್ ಆಫ್ ಗೆಂಟ್ರಿ ಆ್ಯಂಡ್ ಹ್ಯಾಬಿಟ್ಸ್. ಅಲ್ಲಿ ಇರ್ತಕ್ಕಂಥ ಪೀಪಲು, ಅಲ್ಲಿ ಇರ್ತಕ್ಕಂಥ ಅವ್ರದ್ದು ಹ್ಯಾಬಿಟ್ಸ್ ಹೆಂಗದ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೆಕ್ಸ್ಟ್ ಇಂಡಸ್ಟ್ರಿ ಆ್ಯಂಡ್ ಕಮರ್ಷಿಯಲ್ ಆಕ್ಟಿವಿಟಿ. ಹೌದು, ಜಾಸ್ತಿ ಇಂಡಸ್ಟ್ರಿ ಇದ್ದು, ಜಾಸ್ತಿ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿ ಇದ್ರೆ ಜಾಸ್ತಿನೇ ಇರಬೇಕು. ಕಮರ್ಷಿಯಲ್ ಆಕ್ಟಿವಿಟೀಸ್ ಜಾಸ್ತಿ ಇದ್ರೆ ಜಾಸ್ತಿನೇ ಇರಬೇಕು. ಕ್ವಾಲಿಟಿ ಆಫ್ ವಾಟರ್. ಚಲೋ ನೀರು ಸಪ್ಲೈ ಮಾಡಕತ್ತಿದ್ರೆ ಅಂದ್ರೆ ಚೆನ್ನಾಗಿ ಯೂಸ್ ಮಾಡ್ತಾರೆ ಜನ. ಹಾಗಾಗಿ ಚಲೋ ನೀರು ಕ್ವಾಲಿಟಿ ಚೆನ್ನಾಗಿದ್ರೆ ಡಿಮಾಂಡ್ ಜಾಸ್ತಿ ಆಗ್ತದೆ. ಪ್ರೆಷರ್ ಇನ್ ದ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಚೆಂದಾಗಿ ನೀರು ಪ್ರೆಷರ್ ಇರ್ತಿತ್ತು ಅಂತಂದ್ರೆ ನೀರು ಒಂದು ಸ್ವಲ್ಪ ನಳ ಆನ್ ಮಾಡಿದ್ರೆ ಜಾಸ್ತಿ ನೀರು ಓಡಿ ಹೋಗ್ತದೆ. ಅದ್ರ ಸಲುವಾಗಿ ಪ್ರೆಷರ್ ಜಾಸ್ತಿ ಇತ್ತಂದ್ರೆ ಡಿಮಾಂಡ್ ಜಾಸ್ತಿ ಆಗ್ತದೆ. ಡೆವಲಪ್ಮೆಂಟ್ ಆಫ್ ಸೀವೇಜ್ ಫೆಸಿಲಿಟೀಸ್. ನೀವು ನೀರು ಖರ್ಚು ಮಾಡಿದ್ದನ್ನು ಚೆಂದಾಗಿ ಅದನ್ನು ಹರಿ ಬಿಡಾಕ ಗಟರ ಎಲ್ಲ ಚೆನ್ನಾಗಿದ್ದು ಅಂತಂದ್ರೆ ನೀರು ಜನ ಜಾಸ್ತಿ ಖರ್ಚು ಮಾಡ್ತಾರೆ. ಗಟರ ಚೆನ್ನಾಗಿರಲಿಲ್ಲ ಅಂತಂದ್ರೆ ನೀರು ಅವ ಅಲ್ಲೇ ಸ್ಟೋರ್ ಆಗಿ ಶುರು ಆಗ್ತದೆ, ಓಣೆಲ್ಲ ಗದ್ದಲ ಹಿಡಿತದೆ. ಅದ್ರ ಸಲುವಾಗಿ ಕಡಿಮೆ ಯೂಸ್ ಮಾಡ್ತಾರೆ.
ನೆಕ್ಸ್ಟ್ ಸಿಸ್ಟಮ್ ಆಫ್ ಸಪ್ಲೈ ಇಂಟರ್ಮೀಡಿಯೇಟ್ ಸಿಸ್ಟಮ್ ಮತ್ತು ಕಂಟಿನ್ಯೂಸ್ ಸಿಸ್ಟಮ್ ಅಂತ ಬರ್ತದೆ. ಕಂಟಿನ್ಯೂಸ್ ಸಿಸ್ಟಮ್ ಅಂದ್ರೆ 24 hours ನೀರು ಅವೈಲೇಬಲ್ ಇರ್ತದೆ, ಹಂಗಾಗಿ ಜನ ಭಾಳ ನೀರು ಯೂಸ್ ಮಾಡ್ತಾರೆ. ಇಂಟರ್ಮೀಡಿಯೇಟ್ ಸಿಸ್ಟಮ್ ಅಂತಂದ್ರೆ ದಿನಕ್ಕೆ 1 ತಾಸು 2 ತಾಸು ಮುಂಜಾನೆ ಮಧ್ಯಾಹ್ನ ನೀರು ಸಪ್ಲೈ ಮಾಡ್ತಿರ್ತಾರೆ, ದೇರ್ಫೋರ್ ಕಡಿಮೆ ಯೂಸ್ ಮಾಡ್ತಾರೆ. ಕಾಸ್ಟ್ ಆಫ್ ವಾಟರ್, ನೀರಿಗೆ ಜಾಸ್ತಿ ಕಾಸ್ಟ್ ಹಾಕಿಬಿಟ್ರೆ ಕಡಿಮೆ ಯೂಸ್ ಮಾಡ್ತಾರೆ, ಕಡಿಮೆ ಕಾಸ್ಟ್ ಇತ್ತಂದ್ರೆ ಜಾಸ್ತಿ ಯೂಸ್ ಮಾಡ್ತಾರೆ. ಪಾಲಿಸಿ ಆಫ್ ಮೀಟರಿಂಗ್ ಪಾಲಿಸಿ ಹೆಂಗದ, ತಿಂಗಳಿಗೊಮ್ಮೆ ತೊಗೊಂತಿರೋ ದಿನ ತೊಗೊಂತಿರೋ ಅದು ಅದರದ್ದು ಮೀಟರ್ ಪಾಲಿಸಿ ಮೇಲೆ ಹೋಗ್ತದೆ. ಆಮೇಲೆ ಲೀಟರ್ ಮೇಲೆ ತೊಗೊಂತಿರೋ ಅಥವಾ ಪರ್ ಲೀಟರ್ ಮೀಟರ್ ಪಾಲಿಸಿ ಐತನೋ ಅಥವಾ ಪರ್ 10,000 ಲೀಟರ್ಸು ಪರ್ ಲ್ಯಾಕ್ ಲೀಟರ್ಸಿಗೆ ಮೀಟರ್ ಪಾಲಿಸಿ ಐತನೋ ನೋಡ್ಕೋಬೇಕು. ತಿಳಿದ? ನೆಕ್ಸ್ಟ್ ಹೆಡಿಂಗ್ ಸಿಸ್ಟಮ್ ಆಫ್ ಸಪ್ಲೈ ಅಂತ ಬರ್ತದೆ. ಸಿಸ್ಟಮ್ ಆಫ್ ಸಪ್ಲೈ ಅಂತಂದ್ರೆ ಏನು, ಹೆಂಗೆ ಸಪ್ಲೈ ಮಾಡ್ತೀರಪ್ಪ ನೀರನ್ನ? 2 ಸಿಸ್ಟಮ್ ಇರ್ತದೆ, ಒಂದು ಇಂಟರ್ಮಿಟೆಂಟ್ ಸಿಸ್ಟಮ್, ಇನ್ನೊಂದು ಕಂಟಿನ್ಯೂಸ್ ಸಿಸ್ಟಮ್. ಇಂಟರ್ಮಿಟೆಂಟ್ ಸಿಸ್ಟಮ್ ಅಂತಂದ್ರೆ ತಿಂಗಳಿಗೊಮ್ಮೆ ಬರ್ತಾವ, ವಾರಕ್ಕೊಮ್ಮೆ ಬರ್ತಾವ, 3 ದಿನಕ್ಕೊಮ್ಮೆ ಬರ್ತಾವ, 2 ದಿನಕ್ಕೊಮ್ಮೆ ಬರ್ತಾವ, ದಿನಕ್ಕೆ 2 ಸತಿ ಬರ್ತದ, ದಿನಕ್ಕೆ 1 ಸತಿ ಬರ್ತದ. ಇವೆಲ್ಲ ಇಂಟರ್ಮಿಟೆಂಟ್ ಸಿಸ್ಟಮ್ಗಳು. ಕಂಟಿನ್ಯೂಸ್ ಸಿಸ್ಟಮ್ ಅಂತಂದ್ರೆ 24/7 ಕಂಟಿನ್ಯೂಸ್ ಆಗಿ ನೀರು ಹಿಂಗೆ ನಾಳ ಆನ್ ಮಾಡಿದ ತಕ್ಷಣ ನೀರು ಅಲ್ಲಿ ಪ್ರೆಸೆಂಟ್ ಇರ್ತದೆ. ದಟ್ ಈಸ್ ದ ಕಂಟಿನ್ಯೂಸ್ ಸಿಸ್ಟಮ್. ತಿಳಿದ? ಇದ್ರ ಬಗ್ಗೆ ಭಾಳ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಲಿಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ನೆಕ್ಸ್ಟ್ ವೇರಿಯೇಷನ್ ಇನ್ ಡಿಮಾಂಡ್, ವೆರಿ 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 ಇಂಪಾರ್ಟೆಂಟ್ ಹೆಡ್ಡಿಂಗ್, ವೇರಿಯೇಷನ್ ಇನ್ ಡಿಮಾಂಡ್. ಓಕೆನಾ? ಅರ್ಥ ಮಾಡಿಸ್ಲಿ, ಆಮೇಲೆ ನೋಟ್ ಹಾಕಿ ಚೆನ್ನಾಗಿ ಬರ್ಕೊಳ್ಳೋಣ. ಓಕೆನಾ? ನೋಡಿ, ಜನವರಿ 1ನೇ ತಾರೀಕು, ಜನವರಿ 2ನೇ ತಾರೀಕು, ಜನವರಿ 3ನೇ ತಾರೀಕು, ಜನವರಿ 4ನೇ ತಾರೀಕು, ಹಂಗೆ ಜೂನ್ ಬಂತು. ಈಗ ಅಷ್ಟು ತಿಂಗಳು ಬಂದು ಇಲ್ಲಿ ಜೂನ್ ಎಷ್ಟನೇ ತಾರೀಕು? 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು, ಹಂಗೆ ಡಿಸೆಂಬರ್ 31. ಈ ಲಿಸ್ಟ್ ಒಳಗೆ ಏನೈತಿದು? ಇಷ್ಟು ದಿನಗಳದಾವ, 365 ಡೇಸ್ ಅದಾವ. ಇಲ್ಲಿ 365 ಡೇಸ್ ಒಳಗಡೆ ಏನೋ ಒಂದು ಕಡೆ ಸರ್ವೆ ಮಾಡ್ಯಾರ ಅಂತ ತಿಳ್ಕೊಡ್ರಿ. ನಮ್ಮ ಮನೆ ಒಳಗಡೆ ನನ್ನದು ಯೋಚನೆ ಮಾಡಿದ್ರೆ ಜನವರಿ 1ನೇ ತಾರೀಕಿಗೆ ನಾ 50 ಲೀಟರ್ ಯೂಸ್ ಮಾಡಿದ್ವಿ, ಜನವರಿ 2ನೇ ತಾರೀಕಿಗೆ 100 ಲೀಟರ್ ಯೂಸ್ ಮಾಡಿದೆ, ಜನವರಿ 3ನೇ ತಾರೀಕಿಗೆ 50 ಲೀಟರ್ ಯೂಸ್ ಮಾಡಿದೆ, ಜನವರಿ 4ನೇ ತಾರೀಕಿಗೆ ನಮ್ಮ ಮನೆಯೊಳಗೆ ಫಂಕ್ಷನ್ ಇತ್ತು, ದೇರ್ಫೋರ್ ನಾನು ಎಷ್ಟು 500 ಲೀಟರ್ ಯೂಸ್ ಮಾಡಿದೆ. ಆಮೇಲೆ ಹಿಂಗೆ ಯೂಸ್ ಮಾಡ್ಕೊಂಡು ಹೋದೆ. ಜೂನು 1ನೇ ತಾರೀಕಿಗೆ ನಮ್ಮ ಮನೆಯೊಳಗಡೆ ಒಂದು ದೊಡ್ಡ ಫಂಕ್ಷನ್ ಆಗಿತ್ತು, ಅದ್ರ ಸಲುವಾಗಿ 200 ಲೀಟರ್ ಯೂಸ್ ಮಾಡಿದ್ದೆ. ಹೌದಾ? ಆಮೇಲೆ ಜೂನ್ ತಿಂಗಳದೊಳಗೆ 5 ದಿನ ರಜೆ ಇದ್ದೆ, ಹಂಗಾಗಿ ನೀರು ಯೂಸ್ ಮಾಡಲಿಲ್ಲ. ಜೂನ್ ತಿಂಗಳದೊಳಗೆ ಯಾವುದೋ ಒಂದು ದಿನ ನಾ ಮನೆಯಾಗಿದ್ದಿಲ್ಲ, ಬಟ್ ನಳ ಲೀಕ್ ಆಗ್ತಿತ್ತು, ಅದ್ರ ಸಲ 2 ಲೀಟ್ರ್ 3 ಲೀಟ್ರ್ 5 ಲೀಟ್ರ್ ಹೋಗಿತ್ತು. ಇವೆಲ್ಲ ಕೂಡಿಸಿದೆ ಅಂತ ತಿಳ್ಕೊಳ್ರಿ. ಹಿಂಗೆ ನೋಡ್ರಿ, ಒಂದಿನ 0, ಒಂದಿನ ಜಾಸ್ತಿ, ಒಂದಿನ ಕಡಿಮೆ, ಹಿಂಗೆ ನಾ ಯೂಸ್ ಮಾಡಕತ್ತೀನಿ ನೀರು. ತಿಳಿದ? ಪರ್ ಪರ್ಸನ್ ಇದೆ. ಇವು ಅಂದರೆ ಇಷ್ಟನ್ನು ಕೂಡಿಸಿ ಸಮ್ ಮಾಡಿ ಡಿವೈಡೆಡ್ ಬೈ 365 ಮಾಡಿದ್ರೆ ಏನು ಆನ್ಸರ್ ಬರ್ತದಲ್ಲ, ಅದಕ್ಕೆ ಏನಂತಾರೆ ಅಂದರೆ ಆ್ಯನ್ಯುವಲ್ ಆವ್ರೇಜ್ ಡೈಲಿ ಡಿಮಾಂಡ್ ಅಂತ. ಆ್ಯನ್ಯುವಲ್ ಆವ್ರೇಜ್ ಡೈಲಿ ಡಿಮಾಂಡ್ ಅಂದ್ರೆ ಏನಿದು? ಸಮ್ ಆಫ್ ಆಲ್ ದ ಡೇ ಕನ್ಸಂಪ್ಷನ್ ಡಿವೈಡೆಡ್ ಬೈ 365 ಈಸ್ ಯುವರ್ ಆ್ಯನ್ಯುವಲ್ ಆವ್ರೇಜ್ ಡೈಲಿ ಡಿಮಾಂಡ್. ಈಗ ನಾವು ಏನು ಹೇಳಿದ್ವಲ್ಲ ಆಗಲೇ, 135 ದರ ಡಿಮಾಂಡ್ ಇರ್ಬೋದು, 270 ದರ ಡಿಮಾಂಡ್ ಇರ್ಬೋದು, 335 ದರ ಡಿಮಾಂಡ್ ಇರ್ಬೋದು, ಅಥವಾ 40 ಇರ್ಬೋದು, 50 ಇರ್ಬೋದು, 55 ಇರ್ಬೋದು, 10 ಇರ್ಬೋದು. ಇವೆಲ್ಲ ಏನು ಡಿಮಾಂಡ್ ಮಾತಾಡಿದ್ವಲ್ಲ ನಾವು ಇಟ್ಟ ತನಕ ಹಿಂದ್ಗಡೆ ಸ್ಲೈಡ್ಸ್ ಒಳಗಡೆ, ಇವೆಲ್ಲ ಏನು ಇಂಡಿಕೇಟ್ ಮಾಡ್ತಾವೆ ಅಂದ್ರೆ ಆವ್ರೇಜ್ ಆ್ಯನ್ಯುವಲ್ ಡೈಲಿ ಡಿಮಾಂಡ್ ಇಂಡಿಕೇಟ್ ಮಾಡ್ತಾವೆ. ಅರ್ಥ? ನಾ ಹೇಳಿದೆ ಒಬ್ಬ ಪರ್ಸನ್ 135 ಲೀಟರ್ ಹಳ್ಳಿ ಒಳಗೆ ಯೂಸ್ ಮಾಡ್ತಾನೆ ಅಂತ ಹೇಳಿದೆ. ಅವ ಹಳ್ಳಿ ಒಳಗಡೆ ಪ್ರತಿದಿನ ಇಷ್ಟೇ ಯೂಸ್ ಮಾಡಂಗಿಲ್ಲ. ಒಂದಿನ 50, ಒಂದಿನ 100, ಒಂದಿನ 50, ಒಂದಿನ 500, ಒಂದಿನ 200, ಒಂದು 0, 4, 3 ಹಿಂಗೆ ಯೂಸ್ ಮಾಡಿರ್ತಾನೆ. ಅವನದು ಟೋಟಲ್ ಆ ಇಯರ್ಗೆ ಆವ್ರೇಜ್ ಮಾಡಿದಾಗ ಅದೇನು ಬರ್ತದೆ? ಆವ್ರೇಜ್ ಆ್ಯನ್ಯುವಲ್ ಡೈಲಿ ಡಿಮಾಂಡ್ ಬರ್ತದೆ. ತಿಳಿತಾ? ಈಗ ಹಂಗೆ ಯೋಚನೆ ಮಾಡಿದಾಗ ನೋಡ್ರಿ, ಜನವರಿ 4ನೇ ತಾರೀಕಿಗೆ ನಾನು ಮ್ಯಾಕ್ಸಿಮಮ್ ಯೂಸ್ ಮಾಡಿನಲ್ಲ, ಮ್ಯಾಕ್ಸಿಮಮ್ ಯೂಸ್ ಮಾಡೀನಿ. ಹಂಗಾದ್ರೆ ಮ್ಯಾಕ್ಸಿಮಮ್ ಎಷ್ಟು ಮ್ಯಾಕ್ಸಿಮಮ್ ಇರ್ಬೋದಪ್ಪ ಅಂತಂದರೆ ಅದು ಕೇಳ್ತಾರೆ. ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಅಂದರೆ 180%, 180% ಮೋರ್ ದ್ಯಾನ್ ದ ಆವ್ರೇಜ್ ಅಂತ. ಆವ್ರೇಜ್ ನಿಮ್ಮದು 270 ಲೀಟರ್ಸ್ ಯೂಸ್ ಮಾಡಾಕತ್ತೀರಿ ಅಂತಂದರೆ, ಅಂದ್ರೆ ಒಂದು ವರ್ಷದ ಆವ್ರೇಜ್ 270 ಯೂಸ್ ಮಾಡಕತ್ತೀರಿ ಅಂದ್ರೆ, ಯಾವುದೋ ಒಂದು ದಿನ ಜನವರಿ 4ನೇ ತಾರೀಕು ಯಾವುದೋ ಒಂದು ದಿನ ನೀವು ಎಷ್ಟು ಯೂಸ್ ಮಾಡ್ತೀರಿ? 500 ಯೂಸ್ ಮಾಡಕತ್ತೀರಿ ಅಂದ್ರೆ, ಇದು ಜನವರಿ 4ನೇ ತಾರೀಕಿಗೆ ಎಷ್ಟು ಲೀಟರ್ ಜಾಸ್ತಿ ಯೂಸ್ ಮಾಡ್ತಾರ ಅಂತಂದ್ರೆ 180% ಜಾಸ್ತಿ, ಅಂದ್ರೆ 1.8 ಟೈಮ್ಸ್ ಆನ್ಯುವಲ್ ಆವ್ರೇಜ್ ಡೈಲಿ ಡಿಮಾಂಡ್.
ಆವ್ರೇಜ್ ಆ್ಯನ್ಯುವಲ್ ಡೈಲಿ ಡಿಮಾಂಡ್. ಅದಕ್ಕೆ ನಾ ಏನು ಮಾಡ್ತೀನಿ ಗೊತ್ತಾ, ಯೂಶುವಲಿ ಹುಡುಗರು ಹೆಂಗೆ ಟೀಚ್ ಮಾಡ್ತೀನಿ ಅಂದರೆ ಜನವರಿ 1, 2, 3, 4 ಹಿಂಗೆ ಮಾಡ್ಕೊಂತ ಹೋಗಿ ಇಲ್ಲಿ ಏನೈತಿ 365 ಬಂದೈತಿ ಇಲ್ಲಿ. ಹಿಂಗೆ ಈಗ 50, 100, 200 ಅಥವಾ 400, 450 ಲೀಟ್ರ್ ಹಿಂಗಿದ್ವು ಅಂತ ತಿಳ್ಕೊಡ್ರಿ. ಈ ನೀವು ಒಂದು ವರ್ಷದೊಳಗಡೆ ಜಾಸ್ತಿ ನೀರು ಯಾವಾಗ ಯೂಸ್ ಮಾಡ್ತೀರಪ್ಪ ಅಂತಂದ್ರೆ ಸಮ್ಮರ್ ಟೈಮ್ ಒಳಗಡೆ ಸಂಡೇ ದಿನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳೋಣ. ಆಯ್ತಾ, ನಿಮ್ಮ ಮನೆಯೊಳಗೆ ಯಾವುದು ಫಂಕ್ಷನ್ ಆಗಲ್ಲ ಅಂತ ತಿಳ್ಕೊಟ್ರಿ, ಸಮ್ಮರ್ ಸಂಡೇ ಒಳಗಡೆ ನೀವು ಜಾಸ್ತಿ ನೀರು ಯೂಸ್ ಮಾಡ್ತೀರಿ. ಅಂದರೆ ಪ್ರತಿದಿನ ಆವ್ರೇಜ್ ನಿಮ್ಗೆ 270 ಲೀಟರ್ಸ್ ಬೇಕಿತ್ತು ಅಂದ್ರೆ ಸಮ್ಮರ್ ದಿನ ಸಂಡೇ ದಿನ ನಿಮ್ಗೆ ಎಷ್ಟು ಬೇಕಂದ್ರೆ 1.8 ಟೈಮ್ಸ್ 270 ನೀರು ಯೂಸ್ ಮಾಡ್ತೀರಿ ನೀವು. ಅವತ್ತಿನ ದಿನ ಆರಾಮ್ ಸಮ್ಮರ್ ಐತಿ, ಸಂಡೇ ಐತಿ, ಮುಂಜಾನೆ ಚೆಂದಾಗಿ ಜಳಕ ಮಾಡೋದು. 1.8 ಇಂಟು 270 ಇದು ನನ್ನ ಗೌಂಟಿ ಮೆಥಡ. ಇದು ಸಮ್ಮರ್ ಸಂಡೇ, ಅದೇನು ಟೆಕ್ಸ್ಟ್ ಬುಕ್ಗಳು ಬರೆದಿರಂಗಿಲ್ಲ ಸಮ್ಮರ್ ಸಂಡೇ ಅಂತೇಳಿ. ಓಕೆ, ಎಷ್ಟು ಯೂಸ್ ಮಾಡ್ತಾನೆ ನಾವು ಸಮ್ಮರ್ ಸಂಡೇಗೆ? 486 ಲೀಟರ್ ಯೂಸ್ ಮಾಡ್ತಾನೆ ಮನುಷ್ಯ. ತಿಳಿತಾ? ಓಕೆ, ಇದೇನಿದು? ಇದಕ್ಕೇನಂದ್ರೆ ಇದಕ್ಕೆ ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್ ಈಕ್ವಲ್ ಟು 1.8 ಟೈಮ್ಸ್ ಆವ್ರೇಜ್ ಆ್ಯನ್ಯುವಲ್ ಡೈಲಿ ಡಿಮಾಂಡ್. ತಿಳಿತಾ? ಈಗ ಇನ್ನೊಂದು ಬರ್ತದೆ, ಆವ್ರೇಜ್ ಆ್ಯನ್ಯುವಲ್ ಆವ್ರೇಜ್ ಹವರ್ಲಿ ಡಿಮಾಂಡ್ ಮತ್ತು ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಮತ್ತು ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ಮ್ಯಾಕ್ಸಿಮಮ್ ಡೇ 3 ನೋಡೋಣ. ಈಗ ಆ್ಯನ್ಯುವಲ್ ಆವ್ರೇಜ್ ಹವರ್ಲಿ ಡಿಮಾಂಡ್ ಅಂದ್ರೆ 270 ಏನಪ್ಪ ಇದು? 270 ಏನಂದ್ರೆ ಇದು ಒಂದು ವರ್ಷದ ಆವ್ರೇಜ್ ಡಿಮಾಂಡ್. ಹಾಗಾದ್ರೆ ಪ್ರತಿಯೊಂದು ದಿನನೂ ನೀನು 270 ಲೀಟ್ರ್ ಯೂಸ್ ಮಾಡ್ತೀನಿ ಅಂತ ಅನ್ಕೊಂಬಿಡು. ಪ್ರತಿದಿನ ಎಷ್ಟು ಯೂಸ್ ಮಾಡ್ತೀವಿ? 270 ಲೀಟ್ರ್ ಯೂಸ್ ಮಾಡ್ತೀವಿ. ಹಂಗಾರೆ 270 ಡಿವೈಡೆಡ್ ಬೈ 14 ಮಾಡಿದರೆ ನಿನ್ಗೆ ಎಷ್ಟು ಬರ್ತದ? 270 ಡಿವೈಡೆಡ್ ಬೈ 24 24 ಅವರ್ಸ್ ಅಲ್ಲ, ಡಿವೈಡೆಡ್ ಬೈ 24 ಮಾಡಿದ್ರೆ ನಿನ್ಗೆ ಆನ್ಸರ್ ಬಂತು 11.25. 11.25 ಬಂತಂದ್ರೆ ನೀ ಪ್ರತಿ ತಾಸಿಗೆ 11.25 ಲೀಟರ್ ನೀರು ಯೂಸ್ ಮಾಡ್ತಿದ್ದಿ. ಹಂಗಾರೆ ಈ 11.25 ಹೆಂಗೆ ಬಂತ ಹೇಳ್ರಿ? ಇದಕ್ಕೇನಂತಾರೆ? ಇದಕ್ಕೆ ಆ್ಯನ್ಯುವಲ್ ಆವ್ರೇಜ್ ಹವರ್ಲಿ ಡಿಮಾಂಡ್ ಈಸ್ ಈಕ್ವಲ್ ಟು ಆ್ಯನ್ಯುವಲ್ ಆವ್ರೇಜ್ ಡೈಲಿ ಡಿಮಾಂಡ್ ಡಿವೈಡೆಡ್ ಬೈ 24. ತಿಳಿತಾ? ಇದು ಈಗ ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಅಂದ್ರೆ ಈಗ ಮತ್ತೆ ಒಂದು ದಿನಕ್ಕೆ ಹೋಗೋಣ. ಈಗ ಏನು ಹೋಗೋಣ? ಒಂದು ದಿನದೊಳಗೆ ರಾತ್ರಿ 12 ಗಂಟೆ, 1, 2, 3, 4, 5, 6 ಮಧ್ಯಾಹ್ನ 12 ಗಂಟೆ, 1, 2, 3, 4, 5, 6 ಸಂಜೆ ಮುಂದೆ ಆಯಿತು, ರಾತ್ರಿ ಆಯ್ತು ಮತ್ತೆ 11 ಗಂಟೆ. ಇದು ಒಂದು ದಿನ. ಇದು ಒಂದು ದಿನದೊಳಗೆ 24 ತಾಸು ಆಯ್ತು. ನೀವು ಮುಂಜಾನೆ 12 ಗಂಟೆಗೆ 1 ಲೀಟರ್ ಯೂಸ್ ಮಾಡಿರ್ಬೋದು, ಅಥವಾ 12 ಗಂಟೆ 1 ಗಂಟೆಗೆ ಯೂಸ್ ಮಾಡಿಲ್ಲ. ಒಮ್ಮೆಲೆ 5 ಗಂಟೆಗೆ ಎದ್ದು ಬಾತ್ರೂಮ್ಗೆ ಹೋಗ್ತಿದ್ದಿ, 2 ಲೀಟರ್ ಯೂಸ್ ಮಾಡ್ತೀವಿ. ಜಳಕ ಮಾಡ್ತೀವಿ, 20 ಲೀಟರ್ ಯೂಸ್ ಮಾಡ್ತೀವಿ. ಆಮೇಲೆ ಊಟಕ್ಕೆ ಕುಂದಿರ್ತಿ, 2 ಲೀಟರ್ ಯೂಸ್ ಮಾಡ್ತೀವಿ. ಸಾಯಂಕಾಲ ಬರ್ತಿದ್ದಿ, ಮತ್ತೆ ಸಾಯಂಕಾಲ ಮುಖ ತಗೊಳಕ್ಕಂತ ಒಂದು 50 ಲೀಟರ್ ಯೂಸ್ ಮಾಡಿ ಇನ್ನೊಂದು ಸ್ವಲ್ಪ ಜಳಕ ಮಾಡ್ತೀವಿ. ಹಿಂಗೆಲ್ಲ ಆಯ್ತದೆ. ಈಗ ನೋಡು, ಅವ ಏನು ಹೇಳ್ತಾ ಹಿಂದಿನ ಸ್ಲೈಡ್ ಒಳಗೆ 11.25 ಏನಂತಂದ್ರೆ ಒಂದು ದಿನದೊಳಗಡೆ ಆವ್ರೇಜ್ ವಾಟರ್ ಸಪ್ಲೈ ಇದು, ವಾಟರ್ ಡಿಮಾಂಡ್ ಇದು. ಹೆಂಗಂದ್ರೆ ಆ ಮನುಷ್ಯ 270 ಲೀಟರ್ ಅವನಿಗೆ ಒಂದು ದಿನಕ್ಕೆ ಕೊಟ್ಬಿಟ್ರೆ ಡಿವೈಡೆಡ್ ಬೈ 24 ಮಾಡಿ 1 ತಾಸಿಗೆ ಇಷ್ಟು ಯೂಸ್ ಮಾಡ್ಬೇಕಂತ ಅನ್ಕೊಂತಾನ. ಬಟ್ ಅವ 1 ತಾಸಿಗೆ ಅಷ್ಟು ಯೂಸ್ ಮಾಡಂಗಿಲ್ಲ. ಪ್ರತಿ ತಾಸಿಗೂ ಅಷ್ಟು ಯೂಸ್ ಮಾಡಂಗಿಲ್ಲ. ಒಂದು ಕಡೆ ಜಾಸ್ತಿ ಯೂಸ್ ಮಾಡ್ತಾನೆ, ಒಂದು ಕಡೆ ಜಾಸ್ತಿ ಯೂಸ್ ಮಾಡ್ತಾನೆ, ಒಂದು ಕಡೆ ಯೂಸೇ ಮಾಡಂಗಿಲ್ಲ. ಹಾಗಾಗಿ ಅವ್ರೇನಂತಾರ, ಈ ಮನುಷ್ಯಂದು ಮ್ಯಾಕ್ಸಿಮಮ್ ಡೇ ಏನೈತಲ್ಲ, ಮ್ಯಾಕ್ಸಿಮಮ್ ಹವರ್ದ ಡಿಮಾಂಡ್ ಏನೈತಲ್ಲ ಅದು ಎಷ್ಟು ಇರ್ತೈತೆ ಅಂದ್ರೆ 1.5 ಟೈಮ್ಸ್ ಅಂತಾರೆ. ಅಂದ್ರೆ 150 ಟೈಮ್ಸ್ ಮೋರ್ ಅಂತ. ಅಂದ್ರೆ ಏನಾಗ್ತಿದ್ದು? 151.5 ಟೈಮ್ಸ್ ವಾಟ್? 1.5 ಟೈಮ್ಸ್ ಆವ್ರೇಜ್ ಆನ್ಯುವಲ್ ಹವರ್ಲಿ ಡಿಮಾಂಡ್. ಅಥವಾ 1.5 ಟೈಮ್ಸ್ average annual daily demand by 24 is your maximum hourly demand. ಇನ್ನ ಒಂದು ಬರ್ತದ ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ಮ್ಯಾಕ್ಸಿಮಮ್ ಡೇ ಅಂತೇಳಿ. ಮ್ಯಾಕ್ಸಿಮಮ್ ಡೇ ಇಲ್ಲಿ ಹುಡುಗರು ಭಾಳ ಕನ್ಫ್ಯೂಸ್ ಆಗ್ತಾವ. ಇದಕ್ಕೆ ನಾ ಭಾಳ ಸತಿ ನೋಡಿದ್ದೀನಿ ಆನ್ಸರ್ ಮಾಡ್ಬೇಕಾದ್ರೆ ಇವೆರಡಕ್ಕೂ ಭಾಳ ಕನ್ಫ್ಯೂಸ್ ಆಗ್ತಾರ. ನೋಡ್ರಿ, ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ಮ್ಯಾಕ್ಸಿಮಮ್ ಡೇ. ಈ ಮ್ಯಾಕ್ಸಿಮಮ್ ಡೇ ಅಂದ್ರೆ ಏನಪ್ಪಾ ಅಂದ್ರೆ ಹಿಂದ್ಗಡೆ ಬಾರಪ್ಪ, ಇಲ್ಲೇ ಇದೆ ನೋಡಿ.
ಈ ಜನವರಿ 4ನೇ ತಾರೀಕು ಅಥವಾ ಇಲ್ಲಿ ಸಮ್ಮರ್ ಸಂಡೇ ಏನೈತಲ್ಲ, ಸಮ್ಮರ್ ಸಂಡೇಗೆ ಏನಂತಾರೆ, ಇದಕ್ಕೆ ಮ್ಯಾಕ್ಸಿಮಮ್ ಡೇ ಅಂತಾರೆ. ಸಮ್ಮರ್ ಸಂಡೇಗೆ ಮ್ಯಾಕ್ಸಿಮಮ್ ಡೇ ಅಂತಾರ. ಆ ಸಮ್ಮರ್ ಸಂಡೇ ಒಳಗೂ 24 ತಾಸು ಇರ್ತಾವ. 1 ತಾಸು 2 ತಾಸು 3 ತಾಸು ಅದ್ರಂಗೆ ಸಮ್ಮರ್ ಸಂಡೇಗೂ 24 ತಾಸು ಇರ್ತಾವ. ಬಟ್ ಆ ಸಮ್ಮರ್ ಸಂಡೇ ಒಳಗಡೆ ಮುಂಜಾನೆ 6 ಗಂಟೆಗೆ ನೀ ಜಳಕಕ್ಕೆ ಹೋದಿ ಅಂತಂದ್ರೆ ಅವತ್ತಿನ ದಿನ ನೀ ಜಾಸ್ತಿ ನೀರು ಯೂಸ್ ಮಾಡ್ತಿದ್ದಿ. ಎಷ್ಟು ಜಾಸ್ತಿ ಯೂಸ್ ಮಾಡ್ತೀವಿ ಅಂದ್ರೆ 486 ಏನಿತ್ತಲ್ಲ, ಆ ಸಮ್ಮರ್ ಸಂಡೇ ನೀನು 486 ನೀರು ಕೊಟ್ಟಿದ್ರು. ಆ 486 ನೀರು ಒಳಗಡೆ ಡಿವೈಡ್ ಬೈ 24 ಮಾಡಿದ್ರೆ ಆ ದಿನದ ಆವ್ರೇಜ್ ಬಂತು. ಆ ದಿನದ ಆವ್ರೇಜಿಗೆ ಮತ್ತೆ 50% ಜಾಸ್ತಿ ಮಾಡಿ ಆ ಮುಂಜಾನೆ 6 ಗಂಟೆಗೆ ಯೂಸ್ ಮಾಡ್ಕೊಂತೀವಿ. ತಿಳಿತಾ? ಭಾಳ ಇಂಪಾರ್ಟೆಂಟ್. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗತ್ತದ, ಬಟ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ. ನಾನು ಲಾಸ್ಟಿಗೆ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ಇಲ್ಲಿ ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ಮ್ಯಾಕ್ಸಿಮಮ್ ಡೇ ಈಸ್ ಈಕ್ವಲ್ ಟು 1.5 times maximum hourly demand. That can be written as 1.5 times maximum hourly demand. ಅಂದ್ರೆ ಏನು? maximum hourly demand ಅಂತಂದ್ರೆ ಸಾರಿ maximum ಇದು 1.5 times ಒಂದು ನಿಮಿಷ 1.5 times maximum daily demand. ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್ ಡಿವೈಡೆಡ್ ಬೈ 24. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಹವರ್ಲಿ ಡಿಮಾಂಡ್ ಅಷ್ಟ ಕೇಳಿದ್ರು. ಇದು ಆವ್ರೇಜ್ ಇದು ಬರೀ ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಅಷ್ಟ ಕೇಳಿದ್ರು. ಇಲ್ಲಿ ಆನ್ಯುವಲ್ ಆವ್ರೇಜ್ ಡೈಲಿ ಡಿಮಾಂಡ್ ಐತಿ. ಇಲ್ಲೇನದ ಆವ್ರೇಜ್ ಆನ್ಯುವಲ್ ಡೈಲಿ ಡಿಮಾಂಡ್ ಅದ. ಬಟ್ ಇಲ್ಲಿ ಏನು ಕೇಳ್ತಿದ್ರೆ ಅಂದ್ರೆ ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ಮ್ಯಾಕ್ಸಿಮಮ್ ಡೇ. ಇವೆರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ನಾರ್ಮಲ್ ಡೇ. ಇದೇನಿದು ನಾರ್ಮಲ್ ಡೇ ಅಂದ್ರೆ ಇದು ನಾರ್ಮಲ್ ಆವ್ರೇಜ್ ತಗೋಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ಮ್ಯಾಕ್ಸಿಮಮ್ ಡೇ ಅಂದ್ರೆ ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್ ತಗೋಬೇಕು. ಅವಾಗ ಏನಾಯ್ತಿದ್ದು 1.5 ಟೈಮ್ಸ್ ಎಮ್ ಡಿ ಡಿ ಅಂದ್ರೆ ಏನು? ಎಮ್ ಡಿ ಡಿ ಅಂದ್ರೆ ಹಿಂದ್ಗಡೆ ಹೇಳಿತ್ತು. ಎಲ್ಲಿ ಹೇಳಿತ್ತು? ಹಿಂದ್ಗಡೆ ಇಲ್ಲಿ ಹೇಳಿತ್ತು. ಎಮ್ ಡಿ ಡಿ ಅಂತಂದ್ರೆ 1.8 ಟೈಮ್ಸ್ ಎ ಎ ಡಿ ಡಿ. ಅಂದ್ರೆ ಇಲ್ಲಿ ಏನು ಬರಿಬೋದು? ಇದನ್ನ 1.8 ಟೈಮ್ಸ್ ಎ ಎ ಡಿ ಡಿ. ಬಟ್ ಎ ಡಿ ಡಿ ಡಿವೈಡ್ ಬೈ 24 ಮಾಡಬೇಕು. ಈ 1.8 ಮತ್ತು 1.5 ಮಾಡಿದ್ರೆ ಎಷ್ಟಾಯ್ತು? 1.5 ಇಂಟು 1.8 ಈಸ್ ಯುವರ್ 2.7. ಹಂಗಾರೆ ಏನು ಬಂತಿತ್ತು ಅಂದ್ರೆ 2.7 ಟೈಮ್ಸ್ ಎ ಎ ಡಿ ಡಿ ಡಿವೈಡೆಡ್ ಬೈ 24. ತಿಳಿದ? ಇಲ್ಲಿ ಏನೇನು ವರ್ಡ್ ಬಂದವಪ್ಪ ಅಂದ್ರೆ ನೋಡ್ಕೊಂಬಿಡು. ಈಗ ಕನ್ಕ್ಲೂಷನ್ ಕನ್ಫ್ಯೂಸ್ ಆಗಬೇಡ. ಕನ್ಫ್ಯೂಸ್ ಆಗಿದೆ ಅಂದ್ರೆ ಇದೆಷ್ಟ ನೋಡ್ಕೊಂಬಿಡು. ಏನಂತ? annual average daily demand equal to sum of all day demand divided by 365. ಓಕೆನಾ? ಓಕೆ, ಇದು ಒಂದು ಫಾರ್ಮುಲಾ. ಎರಡನೇ ಫಾರ್ಮುಲಾ ಏನು ಹೇಳ್ತದ ಅಂತಂದರೆ, ಇದನ್ನು ಬೇಕಾದ್ರೆ ನೀವು ಕ್ಯೂ ಅಂತ ಬರ್ಕೋದು. ದಿಸ್ ಈಸ್ ಕಾಲ್ಡ್ ಆಸ್ ಕ್ಯೂ. ಓಕೆನಾ? ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್. ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್ ಅಂದರೆ ಸಮ್ಮರ್ದು ಸಂಡೇ ದಿನ ಎಷ್ಟು ಬೇಕಪ್ಪ? 1.8 ಟೈಮ್ಸ್ ಕ್ಯೂ ಬೇಕು. ತಿಳಿತಾ? ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ನಾರ್ಮಲ್ ಡೇ ಎಷ್ಟಪ್ಪ? 1.5 ಟೈಮ್ಸ್ ಎ ಎ ಡಿ ಡಿ. ಬಟ್ ಇದು ಡೈಲಿ ಅದ, ಇದು ಹವರ್ಲಿ ಅದ, ಹಂಗಾಗಿ ಡಿವೈಡ್ ಬೈ 24. ಇದು ಮರಿಬೇಡ. ಅದಕ್ಕೇನಾಯ್ತು? ಇದು 1.5 ಟೈಮ್ಸ್ ಕ್ಯೂ ಬೈ 24. ನೆಕ್ಸ್ಟ್ ಇಲ್ಲಿ ಬರ್ತೀವಿ. ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ಮ್ಯಾಕ್ಸಿಮಮ್ ಡೇ ಈಕ್ವಲ್ ಟು 1.5 ಟೈಮ್ಸ್ ಇಂಟು ಎಮ್ ಡಿ ಡಿ. ಬಟ್ ಇದು ಎಮ್ ಡಿ ಡಿ ಡೇ ಒಳಗದ, ಅದಕ್ಕೆ ಹವರ್ ಒಳಗೆ ಮಾಡ್ಕೊ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ 1.5 ಟೈಮ್ಸ್ ಇಂಟು 1.8 ಟೈಮ್ಸ್ ಇದು ಎ ಎ ಡಿ ಡಿ. ಬಟ್ ಇದು ಡಿವೈಡ್ ಬೈ 24. ನೆಕ್ಸ್ಟ್ 1.5 ಇಂಟು 1.8 2.7 ಇಂಟು ಕ್ಯೂ ಬೈ 24 ಬಂತ. ಇದು ಎಮ್ ಎಚ್ ಡಿ ಆಫ್ ಮ್ಯಾಕ್ಸಿಮಮ್ ಡೇ. ನಿಮ್ಗೆ ಫಾರ್ಮುಲಾ ನೆನ್ಪಿಡಬೇಕಾಯ್ತು. ಇದನ್ನು ನೆನ್ಪಿಡ್ಬೇಕು ಚೆನ್ನಾಗಿ, ಇದನ್ನು ನಡ್ಬೇಕು ಚೆನ್ನಾಗಿ, ಇದು ಮತ್ತು ಇದು. ಹೌದಾ? ಇದನ್ನು ಬೇಕಾದ್ರೆ ಇಗ್ನೋರ್ ಮಾಡಿದ್ರೆ ನಡೀತೈತಿ. ಬಿಕಾಸ್ ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ಅ ನಾರ್ಮಲ್ ಡೇ ಏನೈತಲ್ಲ, ಇದನ್ನ ಜಾಸ್ತಿ ಕೇಳಂಗಿಲ್ಲ. ಯಾಕಂದ್ರೆ ಅವ ಭಾಳ ಇಂಟ್ರೆಸ್ಟ್ ಇರ್ತಾನೆ ಮ್ಯಾಕ್ಸಿಮಮ್ ಸಮ್ಮರ್ ಸಂಡೇ ಮುಂಜಾನೆ ನೀ ಎಷ್ಟು ನೀರು ಯೂಸ್ ಮಾಡ್ತೀವಿ ಅನ್ನೋದ್ರ ಮ್ಯಾಗ ಭಾಳ ಇಂಟ್ರೆಸ್ಟ್ ಇರ್ತಾನೆ. ಇದು ನೀವು ಬರೀ ಅರ್ಥ ಮಾಡ್ಸೋಕೆ ಅಷ್ಟೇ ಹೇಳಿದೆ. ಇದನ್ನು ನಿಮಗೆ ಟೆಕ್ಸ್ಟ್ ಬುಕ್ ಒಳಗೆ ಸಿಗ್ಲಿಕ್ಕಿಲ್ಲ.
ಬಟ್ ದಿಸ್ ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತಿಳಿತಾ? ಏನು ಪ್ರಾಬ್ಲಮ್ ಇಲ್ಲ. ನೀವು ಬೇಕಾದ್ರೆ ಇದನ್ನು ವ್ಯಾಲ್ಯೂಸ್ ಒಳಗೆ ನೆನ್ಪಿಟ್ಕೊಂತೀರಿ ಅಂತಂದ್ರೆ ಅದಂತೂ ಭಾಳ ಚೆನ್ನಾಗುತ್ತೆ, ಮತ್ತಷ್ಟು ಈಸಿ ಆಗ್ತೈತಿ. ಹೆಂಗೆ ಇದು ಏನೋ ಆಯಿತು ಡಿವೈಡೆಡ್ ಬೈ ಆಯ್ತು, ಇದು ಎಷ್ಟು ಆನ್ಸರ್ ಬಂತಪ್ಪ ಅಂದ್ರೆ 270 ಬಂತು ಅಂತ ತಿಳ್ಕೊ. ಕ್ಯೂ ಎಷ್ಟು ಬಂತು? 270. ಹಂಗಾರೆ ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್ ಸಮ್ಮರ್ ಸಂಡೇ ಎಷ್ಟು ಯೂಸ್ ಮಾಡ್ತೀವಿ ನಾವು? 270 ಇಂಟು 1.8. ಸಮ್ಮರ್ ಸಂಡೇ ಅವನಿಗೆ 486 ಲೀಟರ್ ನೀರು ಬೇಕು, 486 ಲೀಟರ್ ಬೇಕು ಸಮ್ಮರ್ ಸಂಡೇ ಆಯ್ತಾ. ಆ ಸಮ್ಮರ್ ಸಂಡೇದೊಳಗಡೆ 4 ಇದು ಬಂತ. ನೆಕ್ಸ್ಟ್ ಆವ್ರೇಜ್ ದಿನ ಐತಲ್ಲ, ಆವ್ರೇಜ್ ಡೇ ನಾರ್ಮಲ್ ಡೇ ಐತಲ್ಲ, ನಾರ್ಮಲ್ ಡೇ ಒಳಗಡೆ ಅವನಿಗೆ ತಾಸಿಗೆ ಎಷ್ಟು ನೀರು ಬೇಕಪ್ಪ ಅಂತಂದ್ರೆ 270 ಡಿವೈಡೆಡ್ ಬೈ 24. ನಾರ್ಮಲ್ ಡೇ ಅವನಿಗೆ ತಾಸಿಗೆ 11.25 ಲೀಟರ್ ನೀರು ಬೇಕು. ಸಮ್ಮರ್ ಸಂಡೇ ಮ್ಯಾಕ್ಸಿಮಮ್ ಮುಂಜಾನೆ ಮಾರ್ನಿಂಗ್ ಎಷ್ಟು ನೀರು ಬೇಕು ಅವನಿಗೆ ಅಂತಂದ್ರೆ 2.7 ಇಂಟು 270 ಡಿವೈಡ್ ಬೈ 24 ಬೇಕು. ಎಷ್ಟು ಬೇಕು ಅವನಿಗೆ? 30 ಲೀಟ್ರ್ ಬೇಕು, 30.375 ಲೀಟ್ರ್ ಬೇಕು. ಯಾವಾಗಿದು? ಸಮ್ಮರ್ ಸಂಡೇ ಮಾರ್ನಿಂಗ್ ಜಳಕ ಮಾಡೋ ಹೊತ್ತಿನಾಗ ಅವನಿಗೆ 30.375 ಲೀಟ್ರ್ ಬೇಕು. ತಿಳಿತಾ? ಓಕೆ. ನೀವು ಏನಾದರೂ ಚೆಕ್ ಮಾಡ್ತೀನಿ ಅಂದರೆ ಈ 30.375 ಡಿವೈಡೆಡ್ ಬೈ 11.25 ಮಾಡಿರಿ, ಅಲ್ಲೂ ನಿಮ್ಗೆ 2.7 ಬರ್ತೈತಿ. ಇದು 30.375 ಮಾಡಬೇಕಾದ್ರೆ ನಾ ಏನೇನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ? 270 ಇಂಟು 2.7 ಡಿವೈಡೆಡ್ ಬೈ 24 ಮಾಡಿದಾಗ ನನಗೇನು ಬಂದೈತಿ? 30.375 ಬಂದೈತಿ. ಅದೇ ನೀವು 11.25 ಇಂಟು 2.7 ಮಾಡಿದ್ರು ನಿಮ್ಗೆ ಇದು ಬರ್ತೈತಿ. ಓಕೆನಾ? ಜಸ್ಟ್ ಮ್ಯಾಥಮೆಟಿಕ್ಸ್. ದಿಸ್ ಈಸ್ ಆಲ್ ಅಬೌಟ್ ವೇರಿಯೇಷನ್ ಇನ್ ದ ಡಿಮಾಂಡ್ಸ್. ಈಗ ನೆಕ್ಸ್ಟ್ ಇನ್ನೊಂದು ಬರ್ತದ ಟೋಟಲ್ ಡಿಮಾಂಡ್ ಅಂತೇಳಿ, ಟೋಟಲ್ ಡ್ರಾಫ್ಟ್ ಅಂತೇಳಿ. ಟೋಟಲ್ ಡ್ರಾಫ್ಟ್ ಇದೇನೈತಲ್ಲ, ಇದು ಸಮ್ ಆಫ್ ಆಲ್ ಡೇ ಡಿಮಾಂಡ್ ಏನೈತಲ್ಲ, ಇದು ಟೋಟಲ್ ಡಿಮಾಂಡ್ ಫಾರ್ ಅ ಇಯರ್. ಇದು ಫಾರ್ ಅ ಇಯರ್. ಇಲ್ಲಿ ನಾ ಏನು ಬರ್ತಿದ್ದೀನಿ ಅಂತಂದ್ರೆ ಟೋಟಲ್ ಡ್ರಾಫ್ಟ್ ಫಾರ್ ಅ ಡೇ. ಟೋಟಲ್ ಡ್ರಾಫ್ಟ್ ಫಾರ್ ಅ ಡೇ ಫಾರ್ಮುಲಾ ಏನದ ಅಂತಂದ್ರೆ 2 ಬರ್ತೈತಿ ಇದರೊಳಗೆ ಫಾರ್ಮುಲಾ. ಟೋಟಲ್ ಡ್ರಾಫ್ಟ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್ ಆಫ್ ಅ ಮ್ಯಾಕ್ಸಿಮಮ್ ಡೇ ಪ್ಲಸ್ ಫೈರ್ ಡಿಮಾಂಡ್ ಆರ್ ಟೋಟಲ್ ಡಿಮಾಂಡ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್ ಆಫ್ ಅ ಮ್ಯಾಕ್ಸಿಮಮ್ ಡೇ. ಅರ್ಥ? ಇವು ಎರಡರೊಳಗಡೆ ವಿಚ್ ಎವರ್ ಈಸ್ ಗ್ರೇಟರ್. ಇಷ್ಟು ಮಾಡಿದ್ರೆ ಏನಾಗ್ತದೆ ನಿಮ್ಗೆ? ಟೋಟಲ್ ಡಿಮಾಂಡ್ ಅಂತ ಬರ್ತದೆ. ವೆರಿ ಇಂಪಾರ್ಟೆಂಟ್. ಟೋಟಲ್ ಡಿಮಾಂಡ್ ಗೊತ್ತಾಯ್ತಾ? ಓಕೆ. ಹಂಗಾರೆ ಇದು ಎಲ್ಲಿ ಬೇಕಾಗುತ್ತದೆ? ಟೋಟಲ್ ಡಿಮಾಂಡ್ಗೆ ಇದನ್ನ ಮತ್ತೆ ಇದನ್ನ ಯಾಕೆ ತಗೊಂಡ್ರು ಅಂತಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಹೇಳ್ಬಿಡ್ತೀನಿ, ಆಮೇಲೆ ಗೊತ್ತಾಗ್ತದೆ. ಇನ್ನೊಂದು ಬರ್ತದ ಕೋಇನ್ಸಿಡೆಂಟಲ್ ಡ್ರಾಫ್ಟ್ ಅಂತೇಳಿ. ಕೋಇನ್ಸಿಡೆಂಟಲ್ ಡ್ರಾಫ್ಟ್ ಅಂತೇಳಿ. ಕೋಇನ್ಸಿಡೆಂಟಲ್ ಡ್ರಾಫ್ಟ್ ಅಂದ್ರೆ ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್ ಪ್ಲಸ್ ಫೈರ್ ಡಿಮಾಂಡ್ ಅಂತ. ಅಂದ್ರೆ ಸಮ್ಮರ್ ಸಂಡೇ ನಿಮ್ಮ ಮನ್ಯಾಗ ಬೆಂಕಿ ಎತ್ತೈತಿ ಅಂತ ಅರ್ಥ. ಸಮ್ಮರ್ ಸಂಡೇ ಫುಲ್ ಜಳಕ ಮಾಡ್ಬೇಕಂತ ಮೂಡದ, ಜಗ್ಗಿ ನೀರು ಖರ್ಚು ಮಾಡ್ಬೇಕಂತ ಮೂಡದ. ಬಟ್ ಅದ ದಿನ ಏನಾಗ್ಯದ? ಬೆಂಕಿ ಎತ್ಬಿಟ್ಟದ. ಈಗ ಬೆಂಕಿ ಆರ್ಸಾಕು ನೀರು ಬೇಕು. ಮತ್ತು ಬೆಂಕಿ ಆರಿಸಿದ ಮೇಲೆ ಚಂದಾಗಿ ಅವತ್ತಿನ ದಿನ ಮತ್ತೆ ಬೆಂಕಿ ಎತ್ತೈತೆ ಅಂತ ಜಳಕ ಮಾಡೋದು ಬಿಡಂಗಿಲ್ಲ. ಅವತ್ತಿನ ದಿನ ಚಂದಾಗಿನೂ ಜಳಕ ಮಾಡಬೇಕು. ಅಂದರೆ ನಿನಗೆ ಇದಕ್ಕೂ ನೀರು ಬೇಕು, ಇದಕ್ಕೂ ನೀರು ಬೇಕು. ಅದಕ್ಕೆ ಇದು ಯಾವಾಗಾರ ಆಗ್ತದಲ್ಲ, ಇದು ಯಾವಾಗಲೂ ಸಮ್ಮರ್ ಸಂಡೇ ದಿನ ಬೆಂಕಿ ಎತ್ತಂಗಿಲ್ಲ. ಹಂಗಾಗಿ ಇದಕ್ಕೆ ಏನಂತಾರೆ? ಇದಕ್ಕೆ ಕೋಇನ್ಸಿಡೆಂಟಲ್ ಡ್ರಾಫ್ಟ್. ಅಂದ್ರೆ ಬೋತ್ ಮೇ ಅಕ್ಕರ್ ಎಟ್ ಎ ಟೈಮ್. ಏನಂತ? ಆ ಮನುಷ್ಯನಿಗೆ ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡು ಬೇಕು, ಫೈರ್ ಡಿಮಾಂಡು ಬೇಕು. ನೀ ಸಮ್ಮರ್ ಸಂಡೇ ಅಂತಾನೆ ತಿಳ್ಕೊಬೇಡ, ದೀಪಾವಳಿ ಅಂತ ತಿಳ್ಕೊ. ದೀಪಾವಳಿ ದಿನ ಹಬ್ಬ ಐತೆ ಅಂತೇಳಿ ಜಾಸ್ತಿ ನೀರು ತೊಗೊಂತೀವಿ, ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್. ಬಟ್ ಅವತ್ತಿನ ದಿನ ಪಟಾಕಿ ಹಾರಿಸಿ ಬೆಂಕಿ ಎತ್ಬಿಡ್ತೀವಿ ಅಂದ್ರೆ ಅದಕ್ಕೂ ನೀರು ಬೇಕು. ಅರ್ಥ? ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡು ಮತ್ತು ಫೈರ್ ಡಿಮಾಂಡು ಇವು ಎರಡೂ ಕೂಡಿ ತೊಗೊಂಡಿರೋದಕ್ಕೆ ಕೋಇನ್ಸಿಡೆಂಟಲ್ ಡ್ರಾಫ್ಟ್ ಅಂತಾರೆ. ಹಂಗಾರೆ ಟೋಟಲ್ ಡ್ರಾಫ್ಟ್ ಏನು ಹೇಳ್ತದೆ ಅಂತಂದ್ರೆ ಕೋಇನ್ಸಿಡೆಂಟಲ್ ಡ್ರಾಫ್ಟರ ಅಥವಾ MHD ಆಫ್ ದ ಮ್ಯಾಕ್ಸಿಮಮ್ ಡೇ ಇವೆರಡರೊಳಗೆ ಯಾವುದು ಜಾಸ್ತಿ ಅದಲ್ಲ ಅದನ್ನು ಟೋಟಲ್ ಡ್ರಾಫ್ಟ್ ಅಂತ ಕರೀತಾರೆ.
ಸರ್ ಇವೆಲ್ಲ ಯಾಕೆ ಮಾಡ್ಬೇಕ್ರಿ ಒಂದು ಸಣ್ಣ ಸುಮ್ಮ 270 ತೊಗೊಂಡು ಹೋದ್ರೆ ಆಗಲ್ಲನ್ರಿ ಅಂತಂದ್ರೆ ಹಾಗಂಗಿಲ್ಲ. ಯಾಕಂತಂದ್ರೆ ನಿಮ್ಮ ಹತ್ರ ಬೇರೆ 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 ಕಾಂಪೋನೆಂಟ್ಸ್ ಇದಾವ. ಏನಿದಾವ ನೋಡ್ರಿ, ಇಲ್ಲಿ ಒಂದು ಡ್ಯಾಮ್ ಅದ. ಈ ಡ್ಯಾಮಲ್ಲಿ ಇಲ್ಲಿ ಇಂಟೇಕ್ ಸ್ಟ್ರಕ್ಚರ್ ಅಂತ ಇರ್ತದ. ಇಲ್ಲೇನದ ಇಂಟೇಕ್ ಸ್ಟ್ರಕ್ಚರ್ ಅದ. ಈ ಡ್ಯಾಮ್ನಿಂದ ನೀರನ್ನ ಒಂದು ಪೈಪ್ ಇರ್ತದ. ಈ ಪೈಪಿಗೆ ಕಾಂಡ್ಯೂಟ್ಸ್ ಅಂತಾರ. ಈ ಪೈಪ್ಲಿಂದ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಬಂದಿದ್ದ ನೀರನ್ನ ಟ್ರೀಟ್ಮೆಂಟ್ ಪ್ಲಾಂಟ್ ಒಳಗಡೆ ಸಪ್ಲೈ ಮಾಡ್ತೀವಿ. ಟ್ರೀಟ್ಮೆಂಟ್ ಪ್ಲಾಂಟ್ ಒಳಗೆ ಬಂದಿದ್ದ ನೀರನ್ನ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕಿಗೆ OHD ಓವರ್ ಹೆಡ್ ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದಾದ್ಮೇಲೆ ನೀರನ್ನ ಸಣ್ಣ 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 ಪೈಪ್ಗಳಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅರ್ಥ? ಈಗ ಇವು ಎಲ್ಲದನ್ನ ಡಿಸೈಡ್ ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ತಿಳ್ಕೊಬೇಕೀಗ. ನೀ ಸೋರ್ಸನ್ನ ಏನಾದರೂ ಡಿಸೈಡ್ ಮಾಡ್ಬೇಕಿತ್ತಂದ್ರ, ಈ ಊರಿಗೆ ನೀರು ಎಷ್ಟು ಬೇಕು ಅಂತ ಡಿಸೈಡ್ ಮಾಡ್ಬೇಕಿತ್ತಂದ್ರೆ ನೀ ಏನ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಡೈಲಿ ಕನ್ಸಂಪ್ಷನ್ ಕನ್ಸಿಡರ್ ಮಾಡ್ಬೇಕು. MH ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್ ತಗೋಬೇಕು. ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್ ತಗೊಂಡು ಸೋರ್ಸ್ ಡಿಸೈಡ್ ಮಾಡ್ಬೇಕು. ಹಿಂಗೆ ಥಿಂಕ್ ಮಾಡ್ಬಾರ್ದು. ಏನಂತ, ನಮ್ಮ ಊರೊಳಗೆ ಎಲ್ಲರೂ 270 ಲೀಟ್ರ್ ಆವ್ರೇಜ್ ಯೂಸ್ ಮಾಡ್ತಾರ್ರಿ. ನಮ್ಮ ಊರೊಳಗಡೆ 1,00,000 ಜನ ಮಂದಿ ಅದಾರ್ರಿ. ಹೌದಾ, 1,00,000 ಜನ ಮಂದಿ ಅದಾರ್ರಿ. ಆಮೇಲೆ ನಮ್ಮ ಊರಿಗೆ 365 ದಿನಕ್ಕೆ ಎಷ್ಟು ನೀರು ಬೇಕಲ್ಲ, ಇಷ್ಟು ನೀರು ಈ ಡ್ಯಾಮ್ ಒಳಗಿದ್ರೆ ಸಾಕ್ರಿ ಅಂತ ಅನ್ಬಾರ್ದು. ಅವ್ರೇನಂತಾರ, ಸ್ವಲ್ಪ ಹೆಚ್ಚಿಗೆ ಯೋಚನೆ ಮಾಡ್ಬೇಕು. ಯಾಕೆ ಏನಂತ ಯೋಚನೆ ಮಾಡ್ಬೇಕಂದ್ರೆ, ನಮ್ಮ ಊರೊಳಗಡೆ ಮನುಷ್ಯರು ಎಲ್ಲಾರು ಸಮ್ಮರ್ ಸಂಡೇ ಅಂತನ ಬದುಕ್ತಾರ್ರಿ. ಅಂದ್ರೆ ಸಮ್ಮರ್ ಸಂಡೆಗೆ ಹೆಂಗೆ ಜಳಕ ಮಾಡ್ತಾರಲ್ಲ ಹಂಗ ಜಳಕ ಮಾಡ್ತಾರಂತ ತಿಳ್ಕೊಂಡ್ರ ಅಂದ್ರ MDD ಅಂತ ತಿಳ್ಕೊಂಡ್ರ ಎಷ್ಟು ಪಾಪ್ಯುಲೇಷನ್ ಐತಿ ನೋಡ್ಕೊಂಡು 365 ಮಲ್ಟಿಪ್ಲೈ ಮಾಡಿ ಇಷ್ಟು ನೀರು ಈ ಡ್ಯಾಮ್ ಒಳಗೆ ಐತೋ ಇಲ್ಲೋ ಚೆಕ್ ಮಾಡೋದು. ಇತ್ತು ಅಂದ್ರೆ ಈ ಸೋರ್ಸನ್ನ ಡಿಸೈಡ್ ಮಾಡೋದು. ಅರ್ಥ? ಈ ಸೋರ್ಸನ್ನ ಡಿಸೈಡ್ ಮಾಡೋದು. ಇಲ್ಲ ಅಂದ್ರೆ ಬೇರೆ ಸೋರ್ಸಿಗೆ ಹೋಗೋದು. ತಿಳಿತಾ? MDD ಇದು ಒಬ್ಬ ಮನುಷ್ಯನಿಗೆ, ಇಷ್ಟು ಮನುಷ್ಯರಿಗೆ 1 ದಿನಕ್ಕೆ ಮತ್ತೆ ಇಷ್ಟು ದಿನಕ್ಕೆ 1 ವರ್ಷದಾಯ್ತು. ತಿಳಿದ? ಅಂದ್ರೆ ಏನಾಯ್ತು, ಈಗ ಸೋರ್ಸ್ ಟು ಡಿಸೈಡ್ ದ ಸೋರ್ಸು MDD ಈಸ್ ಯೂಸ್ಡ್. ನೆಕ್ಸ್ಟ್ ಪೈಪ್ ಮೇನ್ಸ್ ಅದ. ಈ ಪೈಪ್ ಮೇನ್ಸ್ ಏನಾರ ಡಿಸೈಡ್ ಮಾಡಬೇಕಿತ್ತು ಅಂತಂದ್ರೆ ಅಲ್ಲಿನೂ ಕೂಡ ನೀ ಏನು ಯೂಸ್ ಮಾಡಬೇಕು, MDDನ ಯೂಸ್ ಮಾಡಬೇಕು. ಯಾಕಂದ್ರೆ ಇಷ್ಟು ಐತಂದ್ಮೇಲೆ ಅಷ್ಟು ನೀರಿನ ಜಗ್ಬೇಕಲ್ಲ, ಅಷ್ಟು ನೀರಿನ ಜಗ್ಗಿ ಇಲ್ಲಿ ತರಬೇಕು. ನೆಕ್ಸ್ಟ್ ಇಲ್ಲೇನು ಟ್ರೀಟ್ಮೆಂಟ್ ಪ್ಲಾಂಟ್ ಒಳಗಡೆ ಅದರ್ ಯೂನಿಟ್ಸ್ ಅದಾವಲ್ಲ, ಈ ಯೂನಿಟ್ಸ್ ಎಲ್ಲವನ್ನು ನೀ ಡಿಸೈನ್ ಮಾಡಬೇಕಿತ್ತಂದ್ರೆ ಇಲ್ಲಿ 2 times AADD ಮಾಡಬೇಕು ಅಥವಾ MDD ಮಾಡ್ಕೋಬೇಕು. MDD ಅಂದ್ರೆ ಏನು? MDD ಅಂದ್ರೆ 1.8 times AADD. ಕರೆಕ್ಟಾ? ಅವ ಏನಂತನ 2 times AADD ಯಾರ ಮಾಡ್ಕೋ, 1.8 AADD ಯಾರ ಮಾಡ್ಕೋ. ಯೂಶುವಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಏನ್ ಮಾಡ್ತಾರ, 2 times AADD ಮಾಡ್ತಾರ. ಯಾಕ್ರಿ? ನೋಡು, ಮನುಷ್ಯರಿಗೆ 270 ನೀರು ಬೇಕು. ಹೋಗ್ಲಿ ಬಿಡಪ್ಪ ಮರಾಯ, ಅಷ್ಟು ದಿನ ಅವರು ಚಲೋತ್ನಾಗನ ಯೂಸ್ ಮಾಡ್ತಾರ ಅಂತೇಳಿ ನಾನು ಡ್ಯಾಮ್ ಡಿಸೈಡ್ ಮಾಡ್ಬೇಕಾದ್ರ ಇದನ್ನ ತಗೊಂಡೆ. ಏನದು? MDD ತಗೊಂಡೆ. MDD ಅಂದ್ರೆ 1.8 times AADD. ಆಕ್ಚುಲಿ ಮನುಷ್ಯರಿಗೆ AADD ಬೇಕು. ಬಟ್ 1 times AADD ಮಾಡಿ ಸೋರ್ಸ್ ಫಿಕ್ಸ್ ಮಾಡಿದೆ. ಆಮೇಲೆ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡವತ್ನೆ ಮತ್ತೆ 2 times AADD ತಗೋ ಅಂತಾರೆ. ಯಾಕಂತಂದ್ರೆ ಅಕಸ್ಮಾತ್ ಆಗಿ ಟ್ರೀಟ್ಮೆಂಟ್ ಮಾಡವತ್ನೆ 1-2 ದಿನ ಕರೆಂಟ್ ಹೋತಪ್ಪ. 1-2 ದಿನ ಕರೆಂಟ್ ಹೋತಂದ್ರೆ ಟ್ರೀಟ್ಮೆಂಟ್ ಪ್ಲಾಂಟ್ ಬಂದಾದ್ರ ನೀನು ಜಾಸ್ತಿ ಟ್ರೀಟ್ ಮಾಡಕತ್ತಿಲ್ಲ. ಇಲ್ಲಿ ಜಾಸ್ತಿ ಟ್ರೀಟ್ ಮಾಡಕತ್ತಿ ಅಂದ್ಮೇಲೆ ಒಂದಿಷ್ಟು ನೀರನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋ ಚಾನ್ಸಸ್ ಇರ್ತದ. ಹಾಗಾಗಿ ಆ ಕರೆಂಟ್ ಹೋಗಿದ್ದು 1 ದಿನ 2 ದಿನ ಕರೆಂಟ್ ಹೋಗಿದ್ದು ಲಾಸ್ ಆಗಬಾರ್ದು. ಅದ್ರ ಸಲುವಾಗಿ 2 times AADD ಮಾಡಿಕೊಡ್ರಿ ಸೇಫ್ಟಿ ಸೈಡ್ಗೆ ಅಂತ. ಅರ್ಥ? ನೆಕ್ಸ್ಟ್ ಓವರ್ ಹೆಡ್ ಟ್ಯಾಂಕಿಗೆ ಬಂದ್ರಿ ಅಂತ ತಿಳ್ಕೊಡ್ರಿ. ಈ ಓವರ್ ಹೆಡ್ ಟ್ಯಾಂಕಿಗೆ ಬಂದಾಗೂ ಕೂಡ ನೀರು ಇಲ್ಲಿ ಎಷ್ಟು ಸ್ಟೋರ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ ಪಂಪಿಂಗ್ ಸಿಸ್ಟಮ್. ನೀ 2 ದಿನಕ್ಕೊಮ್ಮೆ ನೀರು ಬಿಡಾಕತ್ತಿದ್ದೆ ಅಂದ್ರೆ 1 ಸತಿ ತುಂಬಿದ್ರೆ ಸಾಕು. ಅರ್ಥತಾ? ಹಂಗ ಈಗ ಅದನ್ನು ಭಾಳ ಇಂಪಾರ್ಟೆಂಟ್. ನೀ 2 ದಿನಕ್ಕೊಮ್ಮೆ ನೀರು ಬಿಡಾಕತ್ತಿದಿ ಅಂತಂದ್ರೆ ಅವೆಲ್ಲ ಪ್ರಾಕ್ಟೀಷನರ್ ಇಂಜಿನಿಯರ್ ಗೊತ್ತಕ್ಕವ. ಈಗ 1 ದಿನಕ್ಕೆ 135 ಲೀಟರ್ ನೀರು ಬೇಕು. ನೀ 2 ದಿನಕ್ಕೊಮ್ಮೆ ನೀರು ಬಿಡಾಕತ್ತಿ ಅಂತಂದ್ಮೇಲೆ ಇದ್ರದ್ದು 270 ಲೀಟರ್ ನೀರು ಬಿಡ್ಬೇಕು ನೀ ಒಂದೇ ಸತಿಗೆ. ಅಂದ್ರೆ ಇದು ಓವರ್ ಹೆಡ್ ಟ್ಯಾಂಕ್ ಡೈಮೆನ್ಷನ್ ಎಷ್ಟು ಇರಬೇಕು? ಡಬಲ್ ಇರಬೇಕು. ದಿನ ನೀರು ಬಿಡೋ ಒಂದು ಟ್ಯಾಂಕು ಮತ್ತು 2 ದಿನಕ್ಕೊಮ್ಮೆ ನೀರು ಬಿಡೋ ಒಂದು ಟ್ಯಾಂಕು ಡಬಲ್ ಇರಬೇಕು. ದಿನಕ್ಕೆ 24 ತಾಸು ಬಿಡಾಕತ್ತಿ ಅಂತ ಅನ್ನೋದಾದ್ರೆ ಬೇಕಾದ್ರೆ ಸಣ್ಣದಿದ್ರೆ ನಡೀತೈತಿ. ಹಾಗಾಗಿ ಇದನ್ನ ಇವ್ರು ಯೂಶುವಲಿ ಏನು ಮಾಡ್ತಾರ, 2 times AADD ತಗೊಳ್ತಾರ ಅಂದ್ರೆ ಅಥವಾ MDDಗೆ ಡಿಸೈನ್ ಮಾಡ್ತಾರ. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಐತಲ್ಲ, ಈ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ನೀವು ಏನು ಡಿಸೈನ್ ಮಾಡಬೇಕು? ಟೋಟಲ್ ಡ್ರಾಫ್ಟ್ ಜೊತೆಗೆ ಡಿಸೈನ್ ಮಾಡ್ಬೇಕು. ಇದನ್ನ ಟಿ ಡಿ ಜೊತೆ ಡಿಸೈನ್ ಮಾಡ್ಬೇಕು. ಇಲ್ಲಿ ನೀವು ಇವೆಲ್ಲ ಡೈಲಿ ಡಿಮಾಂಡ್ ತೊಗೊಳಕ್ ಬರಲ್ಲ. ಬಿಕಾಸ್ ಡಿಸ್ಟ್ರಿಬ್ಯೂಷನ್ ಟ್ಯಾಂಕ್ ಒಳಗಡೆ ಅವ ತಾಸುಗೊಮ್ಮೆ ಆನ್ ಮಾಡ್ತಿರ್ತಾನೆ.
ಹೌದಾ? ನೀವು ಅಕಸ್ಮಾತಾಗಿ ನೀರೊಳಗಡೆ 270 ಲೀಟರ್ ನೀರನ್ನ ಈಕ್ವಲ್ ಆಗಿ ಬಿಡಾಕತ್ತಿದ್ರೆ ಅಂದ್ರೆ ಅದು ಬೋರ್ ಆಗ್ತೈತಿ. ಅವ ಹಂಗೆ ಯೂಸ್ ಮಾಡಂಗಿಲ್ಲ. ಅವನಿಗೆ ಮುಂಜಾನೆ ಜಗ್ಗಿ ನೀರು ಬೇಕು, ಭಾಳ ನೀರು ಬೇಕು ಅವನಿಗೆ ಮುಂಜಾನೆ. ಒಬ್ಬೊಬ್ಬರಿಗೆ 50 ಲೀಟರ್ ನೀರು ಬೇಕು ಜಳಕ ಮಾಡಿ ಹೊರಬರಕ್ಕೆ. ಬಟ್ ರಾತ್ರಿ ನೀರು ಬೇಕಾಗಿಲ್ಲ. ಹಾಗಾಗಿ ಮುಂಜಾನೆ ಭಾಳ ನೀರು ಬೇಕು ಇತ್ತು ಅಂತಂದ್ರೆ ಒಂದೇ ತಾಸು ಒಳಗಡೆ ಅವನಿಗೆ 50 ಲೀಟರ್ ನೀರು ಅಥವಾ 60 ಲೀಟರ್ ನೀರು ಬೇಕಂದ್ರೆ ಪ್ರೆಷರ್ ಜಾಸ್ತಿ ಇರಬೇಕಲ್ಲ, ಪ್ರೆಷರ್ ಜಾಸ್ತಿ ಇರ್ಬೇಕು. ಅಥವಾ ಬರೀ ಅರ್ಧ ತಾಸು ಒಳಗಡೆ ನಿಮ್ಗೆ 70 ಲೀಟರ್ 80 ಲೀಟರ್ ನೀರು ಪ್ರತಿ ಪರ್ಸನಿಗೆ ಬೇಕಿತ್ತಂದ್ರೆ ಪ್ರೆಷರ್ ಜಾಸ್ತಿ ಇರ್ಬೇಕು. ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಡಿಸೈನ್ ಮಾಡಬೇಕಾದಾಗ ಟೋಟಲ್ ಡ್ರಾಫ್ಟ್ ಕಂಡಿಡ್ಬೇಕು. ಸರ್ ಟೋಟಲ್ ಡ್ರಾಫ್ಟ್ನಾಗ ಅಂತದ್ದು ಏನೈತ್ರಿ ಅಂತಂದ್ರೆ, ಟೋಟಲ್ ಡ್ರಾಫ್ಟ್ ಒಳಗಡೆ ಕೋಇನ್ಸಿಡೆಂಟ್ ಐತಿ. ಜಳಕ ಮಾಡೋದ್ ಬೆಂಕಿ ಎತ್ತಬಹುದು, ದೀಪಾವಳಿ ಬೆಂಕಿ ಎತ್ತಬಹುದು. ಅಂತ ಟೈಮ್ನಾಗ ನೀನು ನಳ ಚಾಲೂ ಮಾಡ್ತೀವಿ, ನಳ ಚಾಲೂ ಮಾಡಿದ್ರೆ ಫೋರ್ಸ್ ನೀರು ಬರ್ಬೇಕು. ಇದನ್ನು ಕನ್ಸಿಡರ್ ಮಾಡ್ಯಾನ. ಮತ್ತು MHDDನೂ ಕನ್ಸಿಡರ್ ಮಾಡ್ಯಾನ. ಯಾವಾಗ ಮ್ಯಾಕ್ಸಿಮಮ್ ಸಮ್ಮರ್ ಸಂಡೇ ಮಾರ್ನಿಂಗ್ ಜಳಕ ಮಾಡೋದು, ಆ ಟೈಮ್ದನ್ನು ಕನ್ಸಿಡರ್ ಮಾಡ್ಯಾನ. ಇವೆರಡು ಟೈಮ್ನೊಳಗೆ ನಳ ಆನ್ ಮಾಡಿದ್ರೆ ನೀರು ಫಾಸ್ಟಾಗಿ ಬರ್ಬೇಕು. ಹಾಗಾಗಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಡಿಸೈನ್ ಮಾಡಬೇಕಾದಾಗ ಟೋಟಲ್ ಡ್ರಾಫ್ಟ್ ಡಿಸೈನ್ ಮಾಡಬೇಕು. ಅದಕ್ಕೆ ಮತ್ತೆ ಪಂಪ್ಸ್ ಡಿಸೈನ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂತಂದ್ರೆ, ಪಂಪ್ಸ್ ಡಿಸೈನ್ ಮಾಡ್ಬೇಕಾದ್ರೆ AADDR ಡಿಸೈನ್ ಮಾಡ್ರಿ. MDDR ಡಿಸೈನ್ ಮಾಡ್ರಿ. ಮೀನ್ಸ್ ವಾಟ್ 1.8 ಟೈಮ್ಸ್ AADDR ಡಿಸೈನ್ ಮಾಡ್ರಿ, ಅಥವಾ 2 ಟೈಮ್ಸ್ AADDR ಡಿಸೈನ್ ಮಾಡ್ರಿ. ಇವೆರಡರೊಳಗೆ ಒಂದು ತಗೊಳ್ರಿ. ಮತ್ತು ಈ ಪಂಪ್ನು ಮತ್ತೆ ಒಂದು ಪ್ರಾಬ್ಲಮ್ಸ್ ಬರ್ತವೆ. ಪಂಪನ್ನ ನೀನು 24/7 ಆನ್ ಇಡ್ತೀಯೋ, ಅಥವಾ ದಿನಕ್ಕೆ 8 ತಾಸು ಅಷ್ಟೇ ಪಂಪ್ ಆನ್ ಇಡ್ತೀಯೋ, ಅಥವಾ ಕರೆಂಟ್ ನಮ್ಮೂರ ಬರೀ 2 ತಾಸು ಬರ್ತಾವ್ರಿ, 2 ತಾಸನ್ನ ನಾ ಎಲ್ಲ ನೀರು ಏರಿಸ್ಬೇಕಂತಂದ್ರೆ ಮತ್ತೆ 2 ತಾಸಿನೊಳಗೆ ಪ್ರತಿದಿನಕ್ಕೆ 2 ತಾಸು ಪಂಪ್ ಆನ್ ಮಾಡ್ತೀಯೋ, ಅದ್ರ ಮ್ಯಾಗೂ ಡಿಪೆಂಡ್ ಆಕೈತಿ. ಇಲ್ಲಿ ನಾ ಹೇಳ್ದೇನಂತಂದ್ರೆ 24 hours ಪಂಪ್ ಆನ್ ಮಾಡಿದ್ದಿ ಅಂದ್ರೆ ದನ್ ಏನಾಗ್ತದ 1.8 ಟೈಮ್ಸ್ AADD ಅಥವಾ 2 ಟೈಮ್ಸ್ AADD ಸಾಕು. ಬರ್ಕೊಡ್ರಿ ಏನಂತ, ಸೋರ್ಸಸ್ MDD, ಪೈಪ್ ಮೇನ್ಸ್ MDD, ಫಿಲ್ಟರ್ಸ್ ಅಥವಾ ಟ್ರೀಟ್ಮೆಂಟ್ ಪ್ಲಾಂಟ್ ಆಲ್ ಯೂನಿಟ್ಸ್ MDD ಆರ್ 1 ಟೈಮ್ಸ್ AADD ಆರ್ 2 ಟೈಮ್ಸ್ AADD. ನೆಕ್ಸ್ಟ್ ಪಂಪ್ಸ್ 1.8 AADD, 2 times AADD or MDD. Next distribution systems, then total draft TH ಹೌದಾ ಟೋಟಲ್ ಡ್ರಾಫ್ಟ್. ಇಷ್ಟು ನೆನಪಿರಬೇಕು. ಅದ ನೆಕ್ಸ್ಟ್ ಹೆಡ್ಡಿಂಗ್ ಬರ್ತದ ಡಿಸೈನ್ ಪೀರಿಯಡ್ ಅಂತೇಳಿ. ಡಿಸೈನ್ ಪೀರಿಯಡ್ ಯಾರ ಮೇಲೆ ಡಿಪೆಂಡ್ ಆಗ್ತದ ಅಂತಂದ್ರೆ ಮತ್ತೆ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತದ. ಚಲೋ ಕಂಪ್ನಿ ಪಂಪ್ ತೊಗೊಂಬಂದಿ ಅಂದ್ರೆ ಭಾಳ ವರ್ಷ ಬರ್ತದೆ, ಕೆಟ್ಟ ಕಂಪ್ನಿ ಪಂಪ್ ತೊಗೊಂಬಂದ್ರೆ ಕಡಿಮೆ ವರ್ಷ ಬರ್ತದೆ. ಹೌದಾ, ಸ್ಟೀಲ್ ಪೈಪು ಅಥವಾ ಕಾಂಕ್ರೀಟ್ ಪೈಪ್ ಹಾಕಕತ್ತಿದ್ರೆ 30 ವರ್ಷ ಜಾಸ್ತಿ ಬರ್ತದೆ, ಪ್ಲಾಸ್ಟಿಕ್ ಪೈಪ್ ಹಾಕಿದ್ರೆ ಕಡಿಮೆ ಬರ್ತದೆ. ದೇರ್ ಫೋರ್ ಇಟ್ ಈಸ್ ಆಲ್ಸೋ ಡಿಪೆಂಡ್ ಆನ್ ಡಿಸೈನ್ ಪೀರಿಯಡ್ ಈಸ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ಕ್ವಾಲಿಟಿ ಆಫ್ ದ ಮಟೀರಿಯಲ್. ಸೆಕೆಂಡ್ ಒನ್ನು ಕಾಸ್ಟ್. ನಿನ್ನ ಹತ್ರ ಎಷ್ಟು ಕ್ಷಮತೆ ಅದ? 30 ವರ್ಷಕ್ಕೆ ಒಮ್ಮೆಲೆ ದುಡ್ಡು ಹಾಕಕ್ಕೆ ಕ್ಷಮತೆ ಐತೋ? ಇಲ್ರಿ ಈಗ ಒಂದು 5 ವರ್ಷದ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋಣ, ಆಮೇಲೆ ರೊಕ್ಕ ಬಂದ್ಮೇಲೆ ಮುಂದೆ ಮಾಡೋಣ. ಅಥವಾ ಗೌರ್ಮೆಂಟ್ ಈಗ ಚಲೋ ಐತ್ರಿ, ಈಗ ಒಂದು 50 ವರ್ಷದ್ದು ಸ್ಯಾಂಕ್ಷನ್ ಮಾಡಿಸ್ಕೊಂಡು 50 ವರ್ಷದ ಡಿಸೈನ್ ಪ್ಲಾಂಟ್ ಹಾಕ್ಬಿಡೋಣ. ಹೆಂಗದ ಎಕನಾಮಿಕ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದ. ಮತ್ತೆ ಸ್ಟ್ಯಾಂಡರ್ಡಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಇಟಿ ಟೈಮು ಅಥವಾ ಲೇಬರ್ ಮೇಲೆ ಡಿಪೆಂಡ್ ಆಗ್ತದೆ. ಹೆಂಗೆ ಇಂಟೆಸ್ಟ್ರಕ್ಚರ್ ಒಂದು ಕಟ್ ಬಿಟ್ಬಿಟ್ರೆ ಮುಗಿದು 30 ವರ್ಷದ ತನಕ. ಅಥವಾ ಅಂಡರ್ಗ್ರೌಂಡು ಕಂಡ್ಯೂಟ್ಸ್ ಇರ್ತವೆ, ದೊಡ್ಡ ದೊಡ್ಡ ಪೈಪ್ಸ್ ಹಾಕ್ಬಿಡ್ತಾರೆ, ಹಾಕ್ಬಿಟ್ರೆ ಒಂದ್ಸತಿ ಹಾಕ್ಬಿಟ್ರೆ 30 ವರ್ಷಕ್ಕೆ ಮಾತಾಡಬಾರ್ದು. ಅರ್ಧತಾ? ಇಲ್ಲ ನೀವು ಬರೇ ತೆಗಿಯೋದು ಪೈಪ್ ಹಾಕೋದು ತೆಗೆದು ಪೈಪ್ ಹಾಕೋದು ಮಾಡಬಾರ್ದು. ಅರ್ಧತಾ? ದೇರ್ ಫೋರ್ 30 years ಹಿಂಗೆಲ್ಲ ಬರ್ತದೆ. ಅದಕ್ಕೆ ಬರ್ಕೊಡ್ರಿ ಏನಂತಂದ್ರೆ, ನೀವೊಂದು ಡ್ಯಾಮನ್ನು ಸೋರ್ಸನ್ನ ನೋಡ್ತಾ ಇದ್ದೀರಿ ಅಂದ್ರೆ ಅದು 50 years. ಅಥವಾ ಡ್ಯಾಮ್ ಡಿಸೈನ್ ಮಾಡಕತ್ತೀರಿ ಅಂದ್ರೆ ಡ್ಯಾಮ್ ವಿಲ್ ಸ್ಟೇ ಫಾರ್ 50 years ಅಂತ ಥಿಂಕ್ ಮಾಡಬೇಕು. ಹೌದಾ? 50 years ಇಸ್ ಅ ಡಿಸೈನ್ ಪೀರಿಯಡ್. ನೆಕ್ಸ್ಟ್ ಮೇನ್ಸ್, ಇವು ಪೈಪ್ಸ್ ಅದಾವಲ್ಲ, ಮೇನ್ ಪೈಪ್ಸ್ ಏನದಾವಲ್ಲ ಅವಕ್ಕೆ 30 years ಅಂತ ಡಿಸೈನ್ ಮಾಡಬೇಕು. ತಿಳಿದ? ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನೈತಲ್ಲ ಅದಕ್ಕೂ 30 years ಅಂತ ಡಿಸೈನ್ ಮಾಡಬೇಕು. ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನೈತಲ್ಲ ಅದನ್ನು 15 ವರ್ಷಕ್ಕೆ ಡಿಸೈನ್ ಮಾಡಬೇಕು. 15 ವರ್ಷ ಆದಮೇಲೆ ಅವೆಲ್ಲ ಒಂದು ಕ್ವಾಂಟಿಟಿ ವೈಸ್ ಅದು ಸಣ್ಣದಾಗ್ಬೋದು, ಟ್ರೀಟ್ಮೆಂಟ್ ಪ್ಲಾಂಟ್ ಸಣ್ಣ ಆಗ್ಬೋದು ಅಥವಾ ಕೆಟ್ಟ ಹೋಗ್ಬೋದು. ಅರ್ಥ? ನೆಕ್ಸ್ಟ್ ಪಂಪ್ಸ್, ಸರ್ವಿಸ್ ರಿಸರ್ವಾಯರ್ಸ್ ಏನದಲ್ಲ, ಪಂಪ್ಸ್ ತಗೊಳ್ರಿ. ಪಂಪ್ಸ್ 10 ವರ್ಷಕ್ಕೆ ಅಥವಾ 15 ವರ್ಷಕ್ಕೆ ಡಿಸೈನ್ ಮಾಡ್ಬೋದು. ಹೌದಾ? 10 ವರ್ಷ 15 ವರ್ಷದ್ದು ಒಮ್ಮೆಲೆ ಪಂಪ್ ತಂದಿಡ್ಬೋದು. ನೆಕ್ಸ್ಟ್ ಸರ್ವಿಸ್ ರಿಸರ್ವಾಯರ್ಸ್ ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಇರ್ತಾವಲ್ಲ, ಅದು 15 ವರ್ಷದ ತನಕ ಡಿಸೈನ್ ಮಾಡ್ಕೋಬೋದು. ತಿಳಿತಾ? ಇವು ಏನಂತಾರೆ, ಇವಕ್ಕೆ ಏನಿದು ಡಿಸೈನ್ ಪೀರಿಯಡ್ ಅಂತ ಕರೀತಾರೆ.
ಈ ಡಿಸೈನ್ ಪೀರಿಯಡ್ ಆದಮೇಲೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರ್ತದೆ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಅಂತೇಳಿ. ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಇಲ್ಲಿ ಜಸ್ಟ್ ಥಿಯರಿ ಹೇಳಿ ಮುಂದ್ ಕಡೆ ಹೋಗಿ ಆಮೇಲೆ ನೆಕ್ಸ್ಟ್ ವಿಡಿಯೋ ನೋಡೋಣ. ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಏನು ಹೇಳ್ತದೆ ಅಂತಂದ್ರೆ, ಈಗ ನೀ ವರ್ಕ್ ಇವತ್ತು ಸ್ಟಾರ್ಟ್ ಮಾಡಿದ್ಯಾ, 2020 ವರ್ಕ್ ಸ್ಟಾರ್ಟ್ ಮಾಡಿದೀಯಾ, ಇಲ್ಲಿ ಒಂದು ಯಾವುದೋ ಒಂದು ಊರೊಳಗಡೆ ಒಂದು ಟ್ರೀಟ್ಮೆಂಟ್ ಪ್ಲಾಂಟು, ಇಂಟೆಕ್ ಸ್ಟ್ರಕ್ಚರು, ಇದು ಏನು ದೊಡ್ಡ ದೊಡ್ಡ ಪೈಪ್ಸು ಮತ್ತು ಓವರ್ ಹೆಡ್ ಟ್ಯಾಂಕು, ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್, ಇದನ್ನೆಲ್ಲ ಡಿಸೈನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. 2020 ನೀ ಕೆಲಸ ಶುರು ಮಾಡಿದ್ರೆ ಈ ಕೆಲಸ ಕಂಪ್ಲೀಟ್ ಆಗಕ್ಕೆ ಒಂದು 3 ವರ್ಷ ಹಿಡಿತೆ ಅಂತ ತಿಳ್ಕೊಡ್ರಿ. ಎಲ್ಲ ಫ್ರಮ್ ಸ್ಕ್ರ್ಯಾಚ್ ಇಲ್ಲಿಂದ ನೀರು ಹಿಡ್ಕೊಂಡು ಇದೆಲ್ಲ ಹಾಕಿ ಮನೆ ನೀರು ಮುಟ್ಟಕ್ಕೆ 3 ವರ್ಷದ ಪ್ಲ್ಯಾನ್ ಅಂತ ತಿಳ್ಕೊಡ್ರಿ. ಅಂದರೆ ಎಷ್ಟಾಗ್ತಿದ್ದು 2023 ಆಯಿತು. ಇದು ಡಿಸೈನ್ ಪೀರಿಯಡ್ ಏನಂತಂದ್ರೆ ಡ್ಯಾಮ್ ಇದೆಲ್ಲ ಹಿಡ್ಕೊಂಡು ಒಂದು ಆವ್ರೇಜ್ ಒಂದು 30 ವರ್ಷದ್ದು ಟ್ರೀಟ್ಮೆಂಟ್ ಪ್ಲಾಂಟ್ ಅಥವಾ ವಾಟರ್ ಸಪ್ಲೈ ಸ್ಕೀಮ್ ಡಿಸೈನ್ ಮಾಡಕತ್ತಿದ್ವಿ ಅಂದ್ರೆ 30 ವರ್ಷ ಅಂದ್ರೆ 2053 ಆಯಿತು. 2053ಕ್ಕೆ ನೀವು ಡಿಸೈನ್ ಮಾಡಿ. ಈಗ 2020ಕ್ಕೆ ಪಾಪ್ಯುಲೇಷನ್ ನಿಮ್ಮ ಊರೊಳಗಡೆ 1 ಲಕ್ಷ ಇತ್ತಂತ ತಿಳ್ಕೊಡ್ರಿ. 3 ವರ್ಷ ಆದ್ಮೇಲೆ 1 ಲಕ್ಷ ಇರಂಗಿಲ್ಲ, ಅದು 1 ಲಕ್ಷ 0.5 ಲ್ಯಾಕ್ಸ್ ಆತಂತ ತಿಳ್ಕೊಡ್ರಿ. ಹಂಗೆ 2053ಕ್ಕೆ ಅದೇನು 5 ಲಕ್ಷ ಆಗಿರ್ಬೋದು. 5 ಲಕ್ಷ ಡಬಲ್ ಹಿಡ್ಕೊಂಡ್ರು 7% ರೇಟ್ ಆಫ್ ಇಂಟ್ರೆಸ್ಟ್ ಹಿಡ್ಕೊಂಡ್ರು 7% ಅಂದ್ರೆ 7 4 28 10% ಹಿಡಿದ್ರೆ 10 ವರ್ಷ, 10 ವರ್ಷಕ್ಕೆ ಡಬಲ್ ಅಂತ ಹಿಡ್ಕೊಂಡ್ರು 5 ಆಯಿತು. 20 ವರ್ಷಕ್ಕೆ 2 ಆಯ್ತು, 2 4 ಆಯ್ತು, 4 8 ಆಯ್ತು. ಒಂದು 8 ಲ್ಯಾಕ್ಸ್ ಆಗಿರ್ತೈತೆ ನಿಮ್ದು ಪಾಪ್ಯುಲೇಷನ್. ನಿಮ್ಮ ಸಿಟಿದು ಏನಾಗಿರ್ತದ 8 ಲಕ್ಷ ಅಥವಾ 10 ಲಕ್ಷ ಪಾಪ್ಯುಲೇಷನ್ ಆಗಿರುತ್ತೆ. ನೀವು 2020 ಒಳಗಡೆನೆ ಈ 10 ಲಕ್ಷ ಪಾಪ್ಯುಲೇಷನ್ಗೆ ಡಿಸೈನ್ ಮಾಡಬೇಕು. 10 ಲಕ್ಷ ಪಾಪ್ಯುಲೇಷನ್ ಏನು ಮಾಡ್ಬೇಕು, ನೀ ಡಿಸೈನ್ ಮಾಡ್ಕೋಬೇಕು. ಇದು ಸುಮಾರು ರಫ್ ಹೇಳೇನಾ, ಮತ್ತು ಆರ್ಗ್ಯುಮೆಂಟ್ ಮಾಡಬಾರ್ದು. ಅಂದ್ರೆ ಅವಾಗಿರೋ ಪಾಪ್ಯುಲೇಷನ್ಗೆ ಈಗಲೇ ಡಿಸೈನ್ ಮಾಡೋದಕ್ಕೆ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಮಾಡ್ಬೇಕು. ಅಂದ್ರೆ ಪಾಪ್ಯುಲೇಷನ್ ಹೆಂಗೆ ಹೆಚ್ಚಿಗೆ ಆಗ್ತದ ಅನ್ನೋದನ್ನ ನೀನು ಪ್ರೆಡಿಕ್ಟ್ ಮಾಡ್ಬೇಕು. ಸುಮ್ಮನೆ ಹೇಳಕ್ಕೆ ಬರಂಗಿಲ್ಲ. ನಾ ಹೇಳಿದ್ಮೇಲೆ ಈಗ 1 ಲಕ್ಷ ಇತ್ತು, 40 ವರ್ಷ ಆದಮೇಲೆ 10 ಲಕ್ಷ ಆಗಿರ್ತದೆ ಅಂದ್ರೆ ಬೈದು ಬಿಡ್ತಾರೆ. ಏನು ಪ್ರೂಫ್ ಅಪ್ಪ ಅಂತ ಕೇಳ್ತಾರೆ. ಅದಕ್ಕೆ ನಾವು ಪ್ರೂಫ್ ಕೊಡಬೇಕು. ಆ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಮಾಡೋಕೆ ನಮ್ಮ ಹತ್ರ ಒಂದು 8-9 ಮೆಥಡ್ ಇದಾವೆ. ಆ ಮೆಥಡ್ಸನ್ನು ಡಿಪೆಂಡಿಂಗ್ ಆನ್ ದ ಸೂಟಬಿಲಿಟಿ ಅದನ್ನ ಅಪ್ಲೈ ಮಾಡಿ ಯೂಸ್ ಮಾಡ್ಕೊಂಡು ತಿಳಿತಾ. ನೆಕ್ಸ್ಟ್ ವಿಡಿಯೋದೊಳಗೆ ಏನು ಮಾಡೋಣ, ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಬಗ್ಗೆ ಚೆನ್ನಾಗಿ ಎಷ್ಟು ಇದನ್ನು ಮೆಥಡ್ಸ್ಗಳನ್ನು ಮತ್ತು ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ಓಕೆನಾ. ಸಮರಿ ಆಫ್ ದ ಡೇ. ಈಗ ನೋಡ್ರಿ, ಪ್ರೀವಿಯಸ್ ನಾನು ಸ್ಟ್ರೆಂತ್ ಆಫ್ ಮಟೀರಿಯಲ್ ಮತ್ತು ಸ್ಟ್ರಕ್ಚರಲ್ ಅನಾಲಿಸಿಸ್ ಕ್ಲಾಸ್ ಮಾಡಿದೆ. ಅದರೊಳಗಡೆ ಸಮರಿದ ಅವಶ್ಯಕತೆ ಇರೋಂಗಿಲ್ಲ, ಯಾಕಂದ್ರೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತದೆ ಅಂದರೆ ಫುಲ್ ಥಿಯರಿ ಆಗ್ತದೆ. ಹೌದಾ, ಇಷ್ಟೆಲ್ಲ ಹೇಳಿರ್ತೀನಿ, ಕತೆ ಗೀತಿ ಅವೆಲ್ಲ ಹೇಳಿರ್ತಾರೆ, ಅವೆಲ್ಲವೂ ಎಕ್ಸಾಮ್ಸ್ಗೆ ಯೂಸ್ ಆಗಂಗಿಲ್ಲ. ಅದ್ರ ಸಲುವಾಗಿ ನಿಮಗೆ ಸಮರಿ ಆಫ್ ದ ಡೇ ಒಂದು ಪ್ರತಿ ವಿಡಿಯೋದೊಳಗಡೆ ಇರ್ತೈತಿ. ಸಮರಿ ಆಫ್ ದ ಡೇ ಅಂತಂದ್ರೆ ನಿಮ್ಮ ನೋಟ್ಸ್ ಎದ್ರ ಮೇಲೆ ಇರಬೇಕಿತ್ತು ಅಂತಂದ್ರೆ, ಯು ಶುಡ್ ಮೇಕ್ ಅ ನೋಟ್ ಆನ್ ಟೋಟಲ್ ಕ್ವಾಂಟಿಟಿ ಆಫ್ ವಾಟರ್ ರಿಕ್ವೈರ್ಡ್. You should make a note on rate of demand and its unit, and you should make a note on various types of demand, that is with flushing, without flushing, domestic, industrial, commercial, public, losses and thefts. Adar mele notes madbek. Next it comes to the industrial and commercial demand, office, day schools, residential, hostel, restaurant, hospital, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಇದ್ರ ಬಗ್ಗೆ ನೀವು ನೋಟ್ಸ್ ಮಾಡೋದು. ಪಬ್ಲಿಕ್ ಯೂಸಸ್ ಅಂದ್ರೆ ಏನು, ಲಾಸಸ್ ಅಂದ್ರೆ ಏನು ನೋಡ್ಕೋಬೇಕು. ವೆರಿ ಇಂಪಾರ್ಟೆಂಟ್, ಫೈರ್ ಡಿಮಾಂಡ್ಸ್ ಮೇಲೆ ಚೆನ್ನಾಗಿ ನೋಟ್ಸ್ ಮಾಡಬೇಕು. ಎಂಪೆರಿಕಲ್ ಫಾರ್ಮುಲಾಸ್ ಮೇಲೆ ಚೆನ್ನಾಗಿ ನೋಟ್ಸ್ ಮಾಡಬೇಕು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಆಫ್ ಡಿಮಾಂಡ್ ಚೆನ್ನಾಗಿ ನೋಟ್ಸ್ ಮಾಡಬೇಕು. ಇದಾದ್ಮೇಲೆ ಟೈಪ್ಸ್ ಆಫ್ ವಾಟರ್ ಸಪ್ಲೈ ಸ್ಕೀಮ್ಸ್, ಇಂಟರ್ಮಿಡಿಯೇಟ್ ಅಂಡ್ ಕಂಟಿನ್ಯೂಸ್, ಅದನ್ನ ಚೆನ್ನಾಗಿ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಮಾಡ್ಕೊಡ್ರಿ. ವೇರಿಯೇಷನ್ ಇನ್ ದ ಡಿಮಾಂಡ್ಸ್, ಅದರೊಳಗಡೆ AADD ಅಂದ್ರೆ ಏನು, MDD ಅಂದ್ರೆ ಏನು, MHD ಅಂದ್ರೆ ಏನು, MHD ಆಫ್ ದ ಮ್ಯಾಕ್ಸಿಮಮ್ ಡಿ ಅಂದ್ರೆ ಏನು ನೋಟ್ಸ್ ಮಾಡ್ಕೋಬೇಕು. ಟೋಟಲ್ ಡ್ರಾಫ್ಟ್ ಅಂದ್ರೆ ಏನು, ಕೋಇನ್ಸಿಡೆಂಟಲ್ ಡ್ರಾಫ್ಟ್ ಅಂದ್ರೆ ಏನು ನೋಟ್ಸ್. ನೆಕ್ಸ್ಟ್ ಕಾಂಪೋನೆಂಟ್ಸ್ ಅಂಡ್ ಡಿಸೈನ್ ಡಿಮಾಂಡ್. ಓಕೆ, ಸಪ್ಲೈ ಸೋರ್ಸ್ಗೆ ಎಷ್ಟು ಇರಬೇಕು, ಸಪ್ಲೈಗೆ ಎಷ್ಟು ಇರಬೇಕು, ಪೈಪ್ ಮೇನ್ಸ್ಗೆ ಎಷ್ಟು ಇರಬೇಕು, ಫಿಲ್ಟರ್ಸ್ಗೆ ಎಷ್ಟು ಇರಬೇಕು, ಅದಾಯ್ತಾ ಪಂಪ್ಸ್ಗೆ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ಗೆ ಯಾವ ಡಿಮಾಂಡ್ ಅಂತ ತೊಗೊಂತಾರ ನೋಟ್ಸ್ ಮಾಡಬೇಕು. ಡಿಸೈನ್ ಪೀರಿಯಡ್ಸ್ ಬಂದಾಗ ಡ್ಯಾಮ್ಸ್, ಕನ್ವೇಯಿಂಗ್ ಸಿಸ್ಟಮ್ಸ್, ಡಿಸ್ಟ್ರಿಬ್ಯೂಷನ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್, ಪಂಪ್ಸ್, ಸರ್ವಿಸ್ ರಿಸರ್ವೈರ್ಸ್, ಓವರ್ ಹೆಡ್ ಟ್ಯಾಂಕ್ಸ್, ಇವುಗಳಿಗೆ ಎಷ್ಟು ಬೇಕು ಅವುಗಳಿಗೆ ನೋಟ್ಸ್ ಮಾಡಬೇಕು. ಇಷ್ಟು ನೋಟ್ಸ್ ಮಾಡಿಟ್ಕೊಂಡ್ರೆ ಒಂದು ಇದರೊಳಗಡೆ ನೀವು ಏನು ಬೇಕಾದ ಆನ್ಸರ್ ಮಾಡ್ಕೊಳ್ಬೋದು. ತಿಳಿತಾ. ಗೋಯಿಂಗ್ ಬ್ಯಾಕ್ ಟು ದ ಸಿಲೆಬಸ್, value and importance of water supply. This is just a theory. Domestic, commercial and public requirements ಬರ್ಸಿದೀನಿ. ಡೊಮೆಸ್ಟಿಕ್ ಒಳಗಡೆ ಏನೇನು ಬರ್ತದ, ಕಮರ್ಷಿಯಲ್ ಒಳಗೆ ಏನು ಬರ್ತದ, ಪಬ್ಲಿಕ್ ಒಳಗೆ ಏನು ಬರ್ತದ, ಅದರ್ ದೆನ್ ದಟ್ ಅನ್ನು ಬರ್ಸಿದೀನಿ. ಅಲೋವೆನ್ಸ್ ಫಾರ್ ಪ್ರಾಸ್ಪೆಕ್ಟಿವ್ ಪಾಪ್ಯುಲೇಷನ್ ಅಂಡ್ ವೇರಿಯೇಷನ್ ಇನ್ ಡಿಮಾಂಡ್. ವೇರಿಯೇಷನ್ ಇನ್ ಡಿಮಾಂಡ್ ಹೇಳ್ಯದ, ಅದು 1.8, 1.5, 2.7 ಅದ ವೇರಿಯೇಷನ್ ಇನ್ ಡಿಮಾಂಡ್.
ಅಲವೆನ್ಸ್ ಫಾರ್ ಪ್ರಾಸ್ಪೆಕ್ಟಿವ್ ಪಾಪ್ಯುಲೇಷನ್ ಅನ್ನೋದನ್ನ ನಾಳೆ ಹೇಳ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಮುಂದಕ್ಕೆ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಇದೊಂದು ಮಾಡಿದ್ರೆ ಫಸ್ಟ್ ಪಾಯಿಂಟ್ ಮುಗಿತೈತೆ. ಥ್ಯಾಂಕ್ ಯು.